ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ? Yes, sir. Good morning, sir. ಓಕೆ, ನಾವು ವಿಲ್ ಡಿಸ್ಕಸ್ ಟೊಪಾಲಜಿ ಆಫ್ ಆರ್ ಸ್ಕ್ವೇರ್. ನೋಡಿ, ಟೊಪಾಲಜಿ ಆಫ್ ಆರ್ ಕರೆಕ್ಟಾಗಿ ಯಾರ್ಯಾರಿಗೆ ಗೊತ್ತಿರುತ್ತೆ. ಆರ್ ಸ್ಕ್ವೇರ್ ತುಂಬಾ ಈಸಿ, ಸ್ಲೈಟ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಅಷ್ಟು ಬಿಟ್ರೆ ಏನು ಚೇಂಜಸ್ ಇರಲ್ಲ. ಏನು ಅಂತ ನೋಡೋಣ ಈಗ. ಟೊಪಾಲಜಿ ಆಫ್ ಆರ್ ಸ್ಕ್ವೇರ್ ಅಲ್ಲಿ ಫಸ್ಟ್ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಓಪನ್ ಡಿಸ್ಕ್ ಅಂತ ಮಾತಾಡ್ತೀವಿ. ಓಪನ್ ಡಿಸ್ಕ್ ಅಂಡ್ ಕ್ಲೋಸ್ಡ್ ಡಿಸ್ಕ್ ಅಂತ. ನೋಡಿ, ಇದು ಯಾವ್ದಕ್ಕೆ ಈಕ್ವಲೆಂಟ್ ಟೊಪಾಲಜಿ ಆಫ್ ಆರ್ ಅಲ್ಲಿ ಅಂತಂದ್ರೆ ನಾವು ಅಲ್ಲಿ ಎಪ್ಸಿಲಾನ್ ನೈಬರ್ಹುಡ್ ಅಂತ ತಗೊಂತೀವಿ, ಗೊತ್ತಾ? ಸೊ ಯಾವುದೇ ಒಂದು ಪಾಯಿಂಟ್ಗೆ ಆನ್ ದ ರಿಯಲ್ ಲೈನ್, ಸೊ ಯು ಟೇಕ್ ಎನಿ ಪಾಯಿಂಟ್ ಆನ್ ದ ರಿಯಲ್ ಲೈನ್, ಸಪೋಸ್ ದಿಸ್ ಇಸ್ ಒನ್. ಸೊ ಅದಕ್ಕೆ ನಾವೇನಂತ ಮಾಡ್ತಿದ್ವಿ, ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ತಿದ್ವಿ. ಸೊ ಎಪ್ಸಿಲಾನ್ ನೈಬರ್ಹುಡ್ ಹೆಂಗ್ ಡ್ರಾ ಮಾಡ್ತೀರಾ, ಅದೇ ತರ ಇಲ್ಲಿ ಯಾವುದೇ ಒಂದು ಪಾಯಿಂಟ್ ಇನ್ ಎ ಪ್ಲೇನ್. ಆರ್ ಸ್ಕ್ವೇರ್ ಅಂತ ಅಂದ್ರೆ ಪ್ಲೇನ್ ಅಂತ ಅಂದ್ರೆ, ಆರ್ ಸ್ಕ್ವೇರ್ ಅಂತ ಅಂದ್ರೆ ಏನ್ ಆಕ್ಚುಲಿ ಅಂತ ಅಂದ್ರೆ, ಆರ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ವಾಟ್ ಅಂದ್ರೆ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಅ ಪ್ಲೇನ್. ಸೊ ಇವೆಲ್ಲ ಆರ್ಡರ್ಡ್ ಪೇರ್ಸ್ ಇರ್ತವೆ. ಆರ್ ಸ್ಕ್ವೇರ್ ಇಸ್ ದಿಸ್. ಸೊ ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಆರ್ ಸ್ಕ್ವೇರ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪಾಯಿಂಟ್ಸ್ಗಳು. ಸೊ ಇಲ್ಲೂ ಕೂಡ ಪಾಯಿಂಟ್ಸ್ಗಳೇ. ಪಾಯಿಂಟ್ಸ್ ಆನ್ ಓನ್ಲಿ ದ ರಿಯಲ್ ಲೈನ್ ಈಸ್ ಆರ್. ಪಾಯಿಂಟ್ಸ್ ಇನ್ ಅ ಪ್ಲೇನ್ ಅಂದ್ರೆ ದಿಸ್ ಇಸ್ ದ ಇಂಟರ್ಸೆಕ್ಷನ್ ಆಫ್ ಟೂ ರಿಯಲ್ ಲೈನ್ಸ್. ಸೊ ಅವಾಗ ಏನು ಸಿಗುತ್ತೆ ನಮಗೆ ಪ್ಲೇನು, ಆ ಪ್ಲೇನ್ ನಾವು ಆರ್ ಸ್ಕ್ವೇರ್ ಅಂತ ಕರಿತೀವಿ, R2 ಅಂತ ಕರಿತೀವಿ. R3 ಅಂದ್ರೆ ಸ್ಪೇಸ್ ಅಂತ ಕರಿತೀವಿ. ಸೊ ಸೆಟ್ ಆಫ್ ಆಲ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಇಲ್ಲಿ ನಾವು ಓಪನ್ ಇಂಟರ್ವಲ್ ಅಂತ ಡ್ರಾ ಮಾಡಿದ್ರೆ, ಓಪನ್ ಇಂಟರ್ವಲ್ ಅಂದ್ರೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ತೀವಲ್ಲ, ಅದೇ ತರ ಇಲ್ಲಿ ಓಪನ್ ಡಿಸ್ಕ್ ಅಂತ ಮಾತಾಡ್ತೀವಿ, ಅಷ್ಟೇ, ಏನಿಲ್ಲ. ಏನಿದು ಓಪನ್ ಡಿಸ್ಕ್ ಅಂತ ಅಂದ್ರೆ ಸೆಟ್ ಆಫ್ ಆಲ್ ಪ್ಲೇನ್. ಆರ್ ಸ್ಕ್ವೇರ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಇಟ್ ಇಸ್ ಎ ಪ್ಲೇನ್. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಅಂಡ್ ಯು ಮಸ್ಟ್ ನೋ ದ ಅಬೌಟ್ ಕ್ವಾಡ್ರೆಂಟ್ಸ್ ಆಲ್ಸೋ. ಇದರಲ್ಲಿ ಯಾವ ಕ್ವಾಡ್ರೆಂಟ್ಸ್ ಏನೇನಿರುತ್ತೆ ಅಂತೆಲ್ಲ ಗೊತ್ತಿರಬೇಕು. ಇದು ಫಸ್ಟ್ ಕ್ವಾಡ್ರೆಂಟ್ ಇರುತ್ತೆ. ಸೊ ಇದು ಸೆಕೆಂಡ್ ಕ್ವಾಡ್ರೆಂಟ್. 4 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ ಫುಲ್ ಆರ್ ಸ್ಕ್ವೇರ್ ನ. ಆರ್ ಸ್ಕ್ವೇರ್ ಅಲ್ಲಿ 4 ಪಾರ್ಟ್ ಇರ್ತವೆ ಅಂತ. ಸೊ ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಅಂಡ್ ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ಅಂಡ್ ನಿಮ್ಗೆ ಇದು ಗೊತ್ತಿರುತ್ತೆ, ನಾನು ಇವಾಗ ಜಸ್ಟ್ ಆರ್ ಸ್ಕ್ವೇರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಎಕ್ಸ್ ಮತ್ತೆ ವೈ ಏನಾಗಿರ್ತವೆ, ಗ್ರೇಟರ್ Positive. ದ್ಯಾನ್ 0 ಆಗಿರ್ತವೆ. Positive. ಇಲ್ಲಿ ಎಕ್ಸ್ ಲೆಸರ್ ದ್ಯಾನ್ 0 ಆಗಿರುತ್ತೆ, One ವೈ greater than zero. ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಇನ್ ದಿಸ್ Both x and y are less than zero. ಎಕ್ಸ್ ಅಂಡ್ ವೈ ಆರ್ ಲೆಸ್ ದ್ಯಾನ್ 0 ಅಂಡ್ ದಿಸ್ ಇಸ್ ಎಕ್ಸ್ ಗ್ರೇಟರ್ ದ್ಯಾನ್ 0, ವೈ Y ಲೆಸ್ ದ್ಯಾನ್ less than zero. 0. ಸೊ ಈ ತರ ಆಗಿರುತ್ತೆ. ಸೊ ಇಷ್ಟು ಆರ್ ಸ್ಕ್ವೇರ್ ಬಗ್ಗೆ. ಆರ್ ಸ್ಕ್ವೇರ್ ಅಂದ್ರೆ ಗೊತ್ತಾಯ್ತು, ಸೆಟ್ ಆಫ್ ಆಲ್ ಪಾಯಿಂಟ್ಸ್, ಸೆಟ್ ಆಫ್ ಆಲ್ ಅಂದ್ರೆ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ದ ಪ್ಲೇನ್, ಎಕ್ಸ್ ವೈ ಪ್ಲೇನ್ ಅಂತ ಹೇಳ್ತೀವಿ, ಅಷ್ಟೇ. ದಿಸ್ ಇಸ್ ಅಬೌಟ್ ಆರ್ ಸ್ಕ್ವೇರ್. ಈಗ ಬರೋಣ ಓಪನ್ ಡಿಸ್ಕ್ ಅಂದ್ರೆ ಏನಂತ. ಓಪನ್ ಡಿಸ್ಕ್ ಅಂತ ಅಂದ್ರೆ ಹೇಳಿದೀನಿ, ಓಪನ್ ಇಂಟರ್ವಲ್ಗೆ ಈಕ್ವಲೆಂಟ್ ಇದು. ದ ಈಕ್ವೇಶನ್ ಆಫ್ ಓಪನ್ ಡಿಸ್ಕ್ ವಿತ್ ಸೆಂಟರ್ ಎಕ್ಸ್ ನಾಟ್ ಅಂಡ್ ದ ರೇಡಿಯಸ್ ಎಪ್ಸಿಲಾನ್ ಇಸ್ ಡಿಫೈನ್ಡ್ ಆಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದೆನ್ ಎಪ್ಸಿಲಾನ್ ಅಂತ. ಮತ್ತೆ ಇಲ್ಲಿ ನಾನು ಎಕ್ಸ್ ಅಂತ ಅಂತಿದ್ದೀನಿ ಅಂದ್ರೆ ಇಟ್ ಈಸ್ ನಾಟ್ ಎಕ್ಸ್. ಇಲ್ಲಿ ಎಕ್ಸ್ ಅನ್ನೋದು ಇಟ್ ಈಸ್ ಅ ಪಾಯಿಂಟ್ ಇನ್ ಆರ್ ಸ್ಕ್ವೇರ್. ಸೊ ದಿಸ್ ಬಿಲಾಂಗ್ಸ್ ಟು ವಾಟ್, ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂತಂದ್ರೆ ಎಕ್ಸ್ ಅನ್ನೋದು ಇಟ್ ಈಸ್ ನಾಟ್ ಎ ಪಾಯಿಂಟ್ ಇನ್ ಅ ರಿಯಲ್ ಲೈನ್, ಇಟ್ ಈಸ್ ಅ ಪಾಯಿಂಟ್ ಇನ್ ಅ ಪ್ಲೇನ್. ಓಕೆನಾ? ನಾವಿಲ್ಲಿ ರಿಯಲ್ ಲೈನ್ ಅಲ್ಲಿ ಮಾತಾಡ್ಬೇಕಾದ್ರೆ ವೈ ಬಗ್ಗೆ ನಾವೇನು ಮಾತಾಡಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಮಾತಾಡ್ತೀವಿ. ಬಟ್ ನಾವಿಲ್ಲಿ ಅದೇ ಪಾಯಿಂಟ್ ಇಲ್ಲಿ ರೆಪ್ರೆಸೆಂಟ್ ಮಾಡಕ್ ಹೋದ್ರೆ ಇದನ್ನ 1 ಅಂತ ಅನ್ನಲ್ಲ. ನಾವು ಏನಂತ ಅನ್ಬೇಕು, ನಾವು 1,0 ಅಂತ ಓದ್ಬೇಕು ನಾವು. ಅಂದ್ರೆ ಸೆಟ್ ಆಫ್ ಆರ್ಡರ್ಡ್ ಪೇರ್ ಅಲ್ಲಿ ನಾನು ಹೇಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂತ ಅಂದ್ರೆ ಇದು ಎಕ್ಸ್ ಅನ್ನೋದು ಇಟ್ ಇಸ್ ನಾಟ್ ದ ವ್ಯಾಲ್ಯೂ ಆನ್ ದ ರಿಯಲ್ ಲೈನ್, ಇಟ್ ಇಸ್ ಅ ಪಾಯಿಂಟ್ ಇನ್ ದ ಪ್ಲೇನ್. ಎಕ್ಸ್ ನಾಟ್ ಕೂಡ ಅಷ್ಟೇ. ಸೊ ಸುಮ್ಮನೆ ಆಕ್ಚುಲಿ ಅದು ಹೆಂಗ್ ಬರಿಬೇಕಪ್ಪ ಅಂತ ಅಂದ್ರೆ ಈ ತರ ಬರಿಬೇಕು. ಅದನ್ನ ಆಕ್ಚುಲಿ ಬರೆಯೋದಾದ್ರೆ ಹಿಂಗ್ ಬರಿಬೇಕು, ಎಕ್ಸ್ ಕಾಮ ವೈ ಮೈನಸ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಬರೀಬೇಕು. ಆಕ್ಚುಲಿ ದಿಸ್ ಇಸ್ ಕರೆಕ್ಟ್ ರಿಯಲ್ ಆಗಿ. ಸೊ ಅದನ್ನ ಜಸ್ಟ್ ಸುಮ್ಮನೆ ಅಷ್ಟು ದೊಡ್ಡದಾಗಿ ಯಾಕೆ ಬರೆಯೋದು ಅಂತ ಸುಮ್ಮನೆ ಹಿಂಗೆ ಎಕ್ಸ್ ಅಂತ ತಗೊಂಡಿದ್ದೇನೆ. ಸೊ ಇಷ್ಟೇ. ಓಪನ್ ಡಿಸ್ಕ್ ಅಂತಂದ್ರೆ ಓಪನ್ ಡಿಸ್ಕ್, ಇದನ್ನ ಓಪನ್ ಡಿಸ್ಕ್ ಅಂತ ಕರಿತೀವಿ. ಓಪನ್ ಡಿಸ್ಕ್ ಅಂದ್ರೆ ಇಟ್ ಈಸ್ ಬೇಸಿಕಲಿ ಎ ಸರ್ಕಲ್. ಓಕೆನಾ? ಸೊ ಸಪೋಸ್ ನಾನು ಹಿಂಗ್ ಬರ್ದಿದ್ದೀನಿ ಅಂತ ಅಂದ್ರೆ ಸರ್ಕಲ್ ಹೆಂಗಿರುತ್ತೆ ನೋಡಿ, ಹಿಂಗಿರುತ್ತೆ. ಸೆಂಟರ್ ಇರುತ್ತೆ, ಅದಕ್ಕೆ ನೋಡಿ ಇಲ್ಲಿ ಡಾಟೆಡ್ ಇರುತ್ತೆ.
ಇದನ್ನ ಓಪನ್ ಡಿಸ್ಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಎಪ್ಸಿಲಾನ್ ರೇಡಿಯಸ್. ಅಂದ್ರೆ ಈ ಪಾಯಿಂಟ್ಗೆ ನಾನು ಒಂದು ಓಪನ್ ಡಿಸ್ಕ್ ಡ್ರಾ ಮಾಡ್ತಿದ್ದೀನಿ ಅಂತಂದ್ರೆ ಒಂದು ಸರ್ಕಲ್ ಡ್ರಾ ಮಾಡಬೇಕು ಅಂತ. ಓಕೆನಾ? ಸೊ ದಿಸ್ ಇಸ್ ಅನ್ ಓಪನ್ ಡಿಸ್ಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಓಪನ್ ಡಿಸ್ಕ್. ಓಪನ್ ಡಿಸ್ಕ್ ಅಂತ ಕರಿತೀವಿ. ಸೊ ಇದು ಯಾವ್ದೋ ಒಂದು ಪಾಯಿಂಟ್ ಅಂತ ಅನ್ಕೋಣ. ಸಪೋಸ್ ಯಾವ್ದೋ 1,2 ಪಾಯಿಂಟ್ ಅಂತ ಅನ್ಕೊಂಡ್ರೆ 1,2ಗೆ ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿ ಅಂತಂದ್ರೆ ನೀವು ಈ ತರ ಡ್ರಾ ಮಾಡಬೇಕು, ಒಂದು ಸರ್ಕಲ್ ಡ್ರಾ ಮಾಡಬೇಕು. ಮತ್ತೆ ಇಟ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಇರಬೇಕು. ಸೊ ವಿತ್ ರೇಡಿಯಸ್ ಎಪ್ಸಿಲಾನ್. ಮತ್ ನೋಡಿ ಅಲ್ಲಿ ಲೆಸ್ ದೆನ್ ಎಪ್ಸಿಲಾನ್ ಇದೆ ಅಂದ್ರೆ ಬೌಂಡ್ರಿ ಏನಿರುತ್ತೆ, ಬೌಂಡ್ರಿ ಆಫ್ ದಿ ಏನಿದೆ Circle is ಆ not ಸರ್ಕಲ್ ನಾಟ್ not ಇನ್ಕ್ಲೂಡೆಡ್ ಅಂತ. ಓಪನ್ ಅಂದ್ರೆ ಅದು. ಸೊ ಅಲ್ಲೂ ಅಷ್ಟೇ, ರಿಯಲ್ ಲೈನ್ ಅಲ್ಲೂ ಅಷ್ಟೇ, ಇದು ಇನ್ಕ್ಲೂಡ್ ಮಾಡಿರಲ್ಲ ನಾವು ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಗಳನ್ನ. ಸೊ ಇಲ್ಲಿ ಸರ್ಕಲ್ ಡ್ರಾ ಮಾಡ್ತೀವಿ. ಕ್ಲೋಸ್ಡ್ ಡಿಸ್ಕ್ ಅಂತ ಅಂದ್ರೆ ಸಪೋಸ್ ಯಾವ್ದೋ ಒಂದು, ಸೊ 3,4 ಅಂತ ಇರುತ್ತೆ. ಈ ಪಾಯಿಂಟ್ ಯಾವ್ದೋ ಒಂದು ಇರುತ್ತೆ, ಇಲ್ಲೆಲ್ಲೋ ಇರುತ್ತೆ ಅಂತ ಅನ್ಕೊಳ್ಳಿ. ಇದಕ್ಕೆ ಒಂದು ಕ್ಲೋಸ್ಡ್ ಡಿಸ್ಕ್ ಡ್ರಾ ಮಾಡಿ ಅಂತಂದ್ರೆ ಯು ಕ್ಯಾನ್ ಚೂಸ್ ಎನಿ ಎಪ್ಸಿಲಾನ್. ಸೊ ವೆರಿ ಸ್ಮಾಲ್ ಕ್ವಾಂಟಿಟಿ ಎಪ್ಸಿಲಾನ್ ಚೂಸ್ ಮಾಡಿ ಅದನ್ನ ಎಂಡ್ ಪಾಯಿಂಟ್ಸ್ ಏನ್ ಮಾಡ್ಬೇಕು ನೀವು, ಬೌಂಡ್ರಿನ ಏನ್ ಮಾಡ್ಬೇಕು, ಇನ್ಕ್ಲೂಡ್ ಮಾಡಬೇಕು. ಸೊ ದಿಸ್ ಇಸ್ ದ ರೇಡಿಯಸ್ ಎಪ್ಸಿಲಾನ್. ಓಕೆನಾ? ಸೊ ಈ ತರ ಇನ್ಕ್ಲೂಡ್ ಮಾಡಿದಾಗ ಅದು ಕ್ಲೋಸ್ಡ್ ಡಿಸ್ಕ್ ಆಗೋಗುತ್ತೆ. ಓಪನ್ ಡಿಸ್ಕ್, ಕ್ಲೋಸ್ಡ್ ಡಿಸ್ಕ್ ಇಷ್ಟೇ. ಏನ್ ಸರ್ಕಂಫರೆನ್ಸ್ ಇರುತ್ತೆ ಸರ್ಕಲ್ ಅಲ್ಲಿ, ಸೊ ಅದರಲ್ಲಿ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿರಲ್ಲ, ಇದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಅಂಡ್ ದಿಸ್ ಓಪನ್ ಡಿಸ್ಕ್ ಇನ್ಕ್ಲೂಡ್ಸ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದ ಸರ್ಕಲ್. ಇದರಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇರ್ತಾವಲ್ವಾ ಈ ಡಿಸ್ಕ್ ಅಲ್ಲಿ, ಅವೆಲ್ಲಾ ಪಾಯಿಂಟ್ಸ್ ಸೇರ್ತವೆ ಅಂತ. ಲೆಸ್ ದೆನ್ ಎಪ್ಸಿಲಾನ್ ಅಂತ ಅಂದ್ರೆ ಸೊ ಎಲ್ಲ ಪಾಯಿಂಟ್ಸ್ ಇರ್ತವೆ. ಇಲ್ಲೂ ಅಷ್ಟೇ, ದಿಸ್ ಇನ್ಕ್ಲೂಡ್ಸ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದ ಸರ್ಕಲ್ including the boundary points, including the points of the circumference of the circle. ಓಕೆನಾ? ಸೊ ಇದು ಕ್ಲೋಸ್ಡ್, ಇದು ಓಪನ್. ಇಷ್ಟು ಕ್ಲಿಯರ್ ಆಯ್ತಾ? ಕ್ಲೋಸ್ಡ್ ಮತ್ತೆ ಓಪನ್ ಡಿಸ್ಕ್ ಅಂತ ಅಂದ್ರೆ ನಾವಿಲ್ಲಿ ಏನೇ ಡಿಸ್ಕಸ್ ಮಾಡ್ಬೇಕಾದ್ರೂ ಏನ್ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿ ಅಂತ ಅಲ್ಲೇ ಹೇಳ್ತಿದ್ವಿ, ಇಲ್ಲಿ ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿ ಅಂತ ಹೇಳ್ತೀವಿ. ಆತರ ಅಲ್ಲೇನೇನ್ ಪ್ರಾಪರ್ಟೀಸ್ ಸ್ಟಡಿ ಮಾಡ್ತೀವೋ ಸೇಮ್ ಪ್ರಾಪರ್ಟೀಸ್ ಇಲ್ಲೂ ಕೂಡ ಸ್ಟಡಿ ಮಾಡ್ತೀವಿ. ಸೊ ನೈಬರ್ಹುಡ್ ಆಫ್ ಎ ಪಾಯಿಂಟ್ ಅಂತ ಬರುತ್ತೆ. ಸೊ ನೈಬರ್ಹುಡ್ ಆಫ್ ಎ ಪಾಯಿಂಟ್ ಅಂತ ಅಂದ್ರೆ ಸೊ ಎನಿ ಸಬ್ಸೆಟ್, ಎಸ್ ಸಬ್ಸೆಟ್ ಆಫ್ ಆರ್ ಸ್ಕ್ವೇರ್, ಯಾವ್ದೋ ಒಂದು ಸೆಟ್ ಇದೆ. ಸೊ ಆರ್ ಸ್ಕ್ವೇರ್ ಸಬ್ಸೆಟ್. ಸೊ ಈ ಸೆಟ್ ಬಿ ನೈಬರ್ಹುಡ್ ಆಫ್ ಎನಿ ಪಾಯಿಂಟ್ x0 y0 ಅಂತ ಅನ್ಬೇಕಾದ್ರೆ ಏನ್ ಮಾಡ್ಬೇಕು ನಾವೀಗ, ಈ x0 y0 ಗೆ ನಾವು ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಬೇಕು. ಸೊ ದೇರ್ ಎಕ್ಸಿಸ್ಟ್ ಅನ್ ಓಪನ್ ಡಿಸ್ಕ್ ಸೆಂಟರ್ ಅಟ್ x0 y0 ವಿಚ್ ಈಸ್ ಎಂಟೈರ್ಲಿ ಕಂಟೈನ್ಡ್ ಇನ್ ಎಸ್. ಫುಲ್ ಒಳಗಡೆನೆ ಇರಬೇಕು, ಅವಾಗ ಅದನ್ನ ನೈಬರ್ಹುಡ್ ಅಂತ ಕರಿತೀವಿ. ಸೊ ಆ ಕೇಸಲ್ಲಿ x0 y0 ನಾವೇನಂತ ಕರಿತೀವಿ, ಇಂಟೀರಿಯರ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಂಟೀರಿಯರ್ ಪಾಯಿಂಟ್ ಅಂದ್ರೆ ಸೆಟ್ ಆಫ್ ಆಲ್ ಇಂಟೀರಿಯರ್ ಪಾಯಿಂಟ್ಸ್ ಆಫ್ ಸೆಟ್. ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಈಗ ನಾನು ಹೇಳ್ತೀನಿ ಅಂತ ಅಂದ್ರೆ ಈಗ ಒಂದು ಸೆಟ್ ತಗೊಂತೀನಿ ನೋಡಿ. ಸೊ ಐ ವಾಂಟ್ ಟು ರೈಟ್ ಎ ಸೆಟ್ ಹಿಯರ್. ಸೊ a is equal to x, y such that x is greater than 0, y is greater than or equal to 0 ಅಂತ ಬರೀತೀನಿ. ದಿಸ್ ಇಸ್ ಎ ಸೆಟ್. ನಾವು ಕ್ಯಾನ್ ಯು ಡ್ರಾ ದಿಸ್ ಏನದು ಗ್ರಾಫ್, ಇದ್ರದ್ದು ರೆಪ್ರೆಸೆಂಟ್ ಮಾಡಿ, ಈ ಸೆಟ್ ನ ರೆಪ್ರೆಸೆಂಟ್ ಮಾಡಿ ಗ್ರಾಫ್ ಅಲ್ಲಿ ಅಂತಂದ್ರೆ ಹೆಂಗ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ನೋಡಿ ಅಲ್ಲಿ ಏನ್ ಹೇಳ್ತಿದ್ದಾರೆ, x is greater than 0, y is greater than or equal to, x is greater than 0, y is greater than 0 ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಂತ ಗೊತ್ತಿದೆ ನಮಗೆ. ಓಕೆನಾ? ಬಟ್ ಇಲ್ಲಿ ಎಕ್ಸ್ ಅಂತ ಅಂದ್ರೆ x is equal to 0 ಲೈನ್ ಹೆಂಗಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ y ಆಕ್ಸಿಸ್ ಅಲ್ವಾ. y ಆಕ್ಸಿಸ್ಗೆ ನೀವೇನ್ ಮಾಡ್ಬೇಕು, ಡಾಟೆಡ್ ಲೈನ್ ಡ್ರಾ ಮಾಡಬೇಕು. ಯಾಕಂದ್ರೆ ಇನ್ಕ್ಲೂಡ್ ಮಾಡಿರಲ್ಲ, ಯು ನಾಟ್ ಸಪೋಸ್ ಟು ಟೇಕ್ x is equal to 0. y is greater than or equal to 0 ಅಂತಂದ್ರೆ ಇದಕ್ಕೆ ಬೇಕಾದ್ರೆ ಲೈನ್ ಡ್ರಾ ಮಾಡಿ. ಅವಾಗ ನಮಗೆ ಈ ರೀಜನ್ ಅಲ್ಲಿ ಏನೇನ್ ಸಿಗ್ತವೆ, ಇದು ಈ ರೀಜನ್ ಏನಿದೆ, ದಿಸ್ ರೀಜನ್ ಇಸ್ ಕಂಪ್ಲೀಟ್ಲಿ ಅವರ್ ಸೆಟ್. ದಿಸ್ ಇಸ್ ಅವರ್ ಸೆಟ್. ಸೊ ದಿಸ್ ಇಸ್ ದ ರೀಜನ್ ವೇರ್ x greater than 0 and y is greater than or equal to 0. ನೋಡಿ, ನಾನು ಫುಲ್ ಲೈನ್ ಹಾಕಿದ್ರೆ ಇಟ್ ಈಸ್ ಇನ್ಕ್ಲೂಡೆಡ್ ಅಂತ, ಡಾಟೆಡ್ ಲೈನ್ ಹಾಕಿದ್ರೆ ಎಕ್ಸ್ಕ್ಲೂಡೆಡ್ ಅಂತ. ಓಕೆನಾ? ಈಗ ನೋಡಿ, ಈ ಸೆಟ್ ನ ದಿಸ್ ಸೆಟ್ ಇಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್ ಅಂತ ಅಂದ್ರೆ ಏನಂತ ಹೇಳ್ಬೇಕು ನೀವು ಈಗ? yes sir. ನೋ, ಇಟ್ ಈಸ್ ನಾಟ್ ಎ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್. ಯಾಕೆ ಅಂತ ಅಂದ್ರೆ ಈಗ ಸಪೋಸ್ ಇಫ್ ಐ ಕನ್ಸಿಡರ್ ಎನಿ ಪಾಯಿಂಟ್ ಆನ್ ವೈ ಎಕ್ಸ್ ಆಕ್ಸಿಸ್, ಈ ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ.
ಹೌದಲ್ವಾ, ಇಟ್ ಈಸ್ ಇನ್ಕ್ಲೂಡೆಡ್ ಅಲ್ವಾ. ಈ Yes, sir. ಪಾಯಿಂಟ್ಗೆ ಒಂದು ನಾನು ಎಪ್ಸಿಲಾನ್ ಡಿಸ್ಕ್ ಡ್ರಾ ಮಾಡಿದ್ರೆ, ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರೆ, ಓಕೆನಾ, ಈ ತರ ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರೆ ಅದೇನಾಗಿರ್ಬೇಕು ಅಂತ ಹೇಳಿದ್ದೆ ನಾನು. ಸೊ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ದ ಸೆಟ್ ಅಂತ ಹೇಳಿದ್ದೆ ಅಲ್ವಾ. ಸೊ Yes, ಇದು sir. ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ದ ಸೆಟ್ ಆಗಿದ್ಯಾ? No. ನೋ. ಅಂದ್ರೆ ದಿಸ್ ಸೆಟ್ ಈಸ್ ನಾಟ್ ಎ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್. ಕ್ಲಿಯರಾ? ಸೊ ಹಂಗಂತ ಹೇಳ್ತೀವಿ. ಅದು ಬಿಟ್ರೆ ಈ ಪಾಯಿಂಟ್ ಗಳನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ, ಸಪೋಸ್ ಇಫ್ ಐ ಕನ್ಸಿಡರ್ ದ ಸೆಟ್ ಲೈಕ್ ದಿಸ್, ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್, ರೆಕಾರ್ಡಿಂಗ್ ಏನಾಗಿದ್ಯಾ? ಹಾ ಸರ್. ಓಕೆ, ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ, ವೈ ಈಸ್ ಗ್ರೇಟರ್ ದ್ಯಾನ್ ಝೀರೋ ಅಂತ ತಗೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗ್ಬಿಡುತ್ತೆ, ಅವಾಗ ದಿಸ್ ಈಸ್ ಎಕ್ಸ್ಕ್ಲೂಡೆಡ್. ಅವಾಗ ಏನಾಗುತ್ತೆ, ಇಸ್ ದಿಸ್ ಎ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್? No. ಆಗುತ್ತೆ. Yes. Yes, sir. ಇವಾಗ ನೈಬರ್ಹುಡ್, ಆಗುತ್ತೆ. ಅವಾಗ ನೀವು ಈ ಪಾಯಿಂಟ್ಗಳು ಇರಲ್ಲ. ಅವಾಗ ಎಕ್ಸ್ ಮೇಲೆ ಇರೋ ಪಾಯಿಂಟ್ಸ್ ಎಕ್ಸ್ಕ್ಲೂಡೆಡ್ ಆಗಿರ್ತವೆ. ಅವಾಗ ಒಳಗಡೆ ಇರೋ ಪಾಯಿಂಟ್ಸ್ ಯಾವುದೇ ತಗೊಳ್ಳಿ ನೀವು, ಅದಕ್ಕೊಂದು ಓಪನ್ ಡಿಸ್ಕ್ ಡ್ರಾ ಮಾಡ್ಬೋದು. ಮತ್ತೆ ಇದು ಒಳಗಡೆ ಪಾಯಿಂಟ್ಸ್ ಯಾವ್ದಿದೆ ಅಂತ ಓಪನ್ ಇಂಟರ್ವಲ್ ಏನು ಅಪ್ರೋಚ್ ಹೋಗ್ತೀವಿ, ಅದೇ ಅಪ್ರೋಚ್ ಇಲ್ಲಿ. ಓಕೆನಾ, ಇದ್ರ ಪಕ್ಕದಲ್ಲಿ ಯಾವ ಪಾಯಿಂಟ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಪಾಯಿಂಟ್ಸ್ ರ್ಯಾಷನಲ್ಸ್, ಇರ್ರಾಷನಲ್ಸ್, ಸೆಟ್ ಆಫ್ ಆಲ್ ರ್ಯಾಷನಲ್ಸ್, ಸೆಟ್ ಆಫ್ ಆಲ್ ಇರ್ರಾಷನಲ್ಸ್, ಪ್ರತಿಯೊಂದು ಆರ್ಡರ್ಡ್ ಪೇರ್ಸ್ಗಳು ಇರ್ತವೆ ಅಲ್ಲಿ. ಹಂಗಾಗಿ ಕಂಟೆಂಟ್ ಇರುತ್ತೆ. ಹಂಗಾಗಿ ದಿಸ್ ಇಸ್ ಎ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್. ಸೆಟ್ ಆಫ್ ಆಲ್ ಇಂಟೀರಿಯರ್ ಪಾಯಿಂಟ್ಸ್ ಅಂತ ನಾವೇನಂತ ಕರಿತೀವಿ, ಇಂಟೀರಿಯರ್ ಆಫ್ ದಿ ಸೆಟ್ ಅಂತ ಕರಿತೀವಿ ನಾವು. ಫಾರ್ ದಿಸ್ ಸೆಟ್, ಈ ಸೆಟ್ಟಿಗೆ, ಸೊ ಈ ಸೆಟ್ಟಿಗೆ ಕಂಪೇರ್ ಮಾಡಿ, ವಾಟ್ ಇಸ್ ದ ಇಂಟೀರಿಯರ್ ಆಫ್ ದಿಸ್ ಸೆಟ್? ಐ ಸೇ ದಿಸ್ ಇಸ್ ಬಿ. ವಾಟ್ ಇಸ್ ದ ಇಂಟೀರಿಯರ್ ಆಫ್ ದ ಸೆಟ್ ಎ ಅಂತ ಅಂದ್ರೆ, ದ ಇಂಟೀರಿಯರ್ ಆಫ್ ಸೆಟ್ ಎ ಇಸ್ ನಥಿಂಗ್ ಬಟ್ ಬಿ. ಓಕೆನಾ, ಅಂದ್ರೆ ಇದು ಬೌಂಡ್ರಿ ಆಗ್ಬಿಡ್ತದೆ. ಇದು ಈ ಎಕ್ಸ್ ಆಕ್ಸಿಸ್ ಏನಿದೆ ಬೌಂಡ್ರಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸೊ ವಾಟ್ ಈಸ್ ಎ ಇಂಟೀರಿಯರ್ ಈಸ್ ವಾಟ್ ಬಿ ಅಂತ ಹೇಳ್ಬೋದಲ್ಲ. ಎಸ್ ಸರ್. ಸೊ Yes, sir. ಅದೇ ತರ. ಈಗ ಸಪೋಸ್ ಇಫ್ ಯು ಟೇಕ್ ಸರ್ಕಲ್, ಸೊ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ಸಪೋಸ್ ಇಫ್ ಯು ಟೇಕ್ ದಿಸ್ ಎಕ್ಸ್ ಆಸ್ set of all ordered pairs x comma y such that, so x square plus y square is equal to 1 ಅಂತ ಇದೆ ಅಂತ ಅನ್ಕೊಳ್ಳಿ. ನಾವು ಟೆಲ್ ಮಿ ಇದು ಹೆಂಗಿರುತ್ತೆ ನೋಡೋದು ಗ್ರಾಫ್. ಸೊ ಇಟ್ ಈಸ್ ಬೇಸಿಕಲಿ ಎ ಸರ್ಕಲ್ ವಿತ್ ರೇಡಿಯಸ್ 1 ಅಂಡ್ ಸೆಂಟರ್ ಇಟ್ ಆರಿಜಿನ್ ಅಲ್ವಾ. ಸೊ Yes, sir. ನಾನು ಇದನ್ನ ಹೆಂಗ್ ಡ್ರಾ ಮಾಡ್ಬೇಕಂತ ಅಂದ್ರೆ, ಒಂದು ಸರ್ಕಲ್ ನ ಹಿಂಗ್ ಡ್ರಾ ಮಾಡ್ಬೇಕಲ್ವಾ. ದಿಸ್ ಇಸ್ ದ ಗ್ರಾಫ್. ಅಂದ್ರೆ ದಿಸ್ ಇಸ್ ದ ಲೋಕಸ್ ಆಫ್ ಪಾಯಿಂಟ್ಸ್ ಆಕ್ಚುಲಿ. ಸೊ ದಿಸ್ ಕಂಟೈನ್ಸ್, ಈ ತರ ಇರುತ್ತೆ ಸರ್ಕಲ್ ಅಂದ್ರಲ್ವಾ. ನೋಡಿ ಇಲ್ಲೆಲ್ಲ ಏನ್ ಪಾಯಿಂಟ್ಸ್ ಇರ್ತವೆ, ಈ ಪಾಯಿಂಟ್ ಎಲ್ಲ ಸರ್ಕಲ್ ಸರ್ಕಂಫರೆನ್ಸ್ ಮೇಲೆ ಇರೋ ಪಾಯಿಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತದೆ ಅದು. ಓಕೆನಾ, ನಾನ್ ಕೇಳ್ತಾ ಇದ್ದೀನಿ, ಈಸ್ ದಿಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್? No, sir. ನೋ. ಯಾಕಂತ ಅಂದ್ರೆ No, ಈ sir. ಸರ್ಕಂಫರೆನ್ಸ್ Boundary ಮೇಲೆ point. ಯಾವ್ದಾನ ಒಂದು ಪಾಯಿಂಟ್ ತಗೊಳ್ಳಿ. ಸೊ ಈ ಪಾಯಿಂಟ್ ತಗೊಂಡು ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರೆ ಕಂಪ್ಲೀಟ್ಲಿ ಕಂಟೈನ್ಡ್ ಅದ್ರ ಇದ್ರಲ್ಲಿ ಇಲ್ಲ. ಸೊ ಹಂಗಾಗಿ ಇಟ್ ಈಸ್ ನಾಟ್ ಎ Neighborhood. ನೈಬರ್ಹುಡ್. ನೌ ಟೆಲ್ ಮಿ, ವಾಟ್ ಇಸ್ ದ ಇಂಟೀರಿಯರ್ ಆಫ್ ಎಕ್ಸ್ ಇಂಟೀರಿಯರ್ ಏನಾಗುತ್ತೆ? X square plus 1, x square plus y square less than 1. ನೋ, Strictly. ಎಕ್ಸ್ ಇಂಟೀರಿಯರ್ ಇಸ್ 5. Okay. ಯಾಕಂದ್ರೆ ಇಲ್ಲಿ ನೋಡಿ, ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಅಂದ್ರೆ ಈ ಸರ್ಕಂಫರೆನ್ಸ್ ಮೇಲೆ ದಿಸ್ ಈಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್, ದಿಸ್ ಎಕ್ಸ್ ಈಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್. ಇಲ್ಲೆಲ್ಲ ಈ ಪಾಯಿಂಟ್ ಇದೆಯಾ, ಇಲ್ಲೆಲ್ಲ ಪಾಯಿಂಟ್ ಇರೋದ್ರಲ್ಲಿ ಇಲ್ಲ. ಇಸ್ Yes, ಈಕ್ವಲ್ sir. ಟು 1 ಅಂತ ಇದೆ, ಅದು ಬರಲ್ಲ. ನಾನೇನಾದ್ರೂ ಇಲ್ಲಿ ಇದ್ದು ತಗೊಂಡ್ರೆ, ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಲೆಸ್ಸರ್ Less ದ್ಯಾನ್ 1 than ಅಂತ 1. ತಗೊಂಡ್ರೆ, ದಿಸ್ ಇನ್ಕ್ಲೂಡ್ಸ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದ Interior ಸರ್ಕಲ್. points. ನೋಡಿ, ಇದು ಆನ್ ದ ಸರ್ಕಂಫರೆನ್ಸ್, ದಿಸ್ ಇಸ್ ಎಕ್ಸಾಕ್ಟ್ಲಿ ಸರ್ಕಲ್ ಅಂತ ಕರಿತೀವಿ. ದಿಸ್ ಇಸ್ ಎ ಸರ್ಕಲ್, ದಿಸ್ ಇಸ್ ದ ಲೋಕಸ್ ಆಫ್ ಪಾಯಿಂಟ್ಸ್ ಇನ್ಸೈಡ್ ದಿ ಸರ್ಕಲ್. ಸೊ ಅದೇನಾದ್ರು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಗ್ರೇಟರ್ ದ್ಯಾನ್ 1 ಅಂತ ಕೊಟ್ರೆ, ದಿಸ್ ಇನ್ಕ್ಲೂಡ್ಸ್ ಆಲ್ ದ ಪಾಯಿಂಟ್ಸ್ ಔಟ್ಸೈಡ್ ದ ಸರ್ಕಲ್, ಅದಲ್ವಾ. ಸೊ ಹಂಗಾಗಿ ಇದಕ್ಕೆ ಇಂಟೀರಿಯರ್ ಇರ್ತದಲ್ವಾ, ಇದ್ರ ಮೇಲೆ ಇರೋ ಪಾಯಿಂಟ್ಸ್ ಯಾವ್ದು ಕೂಡ ಇಂಟೀರಿಯರ್ ಪಾಯಿಂಟ್ ಆಗಲ್ಲ. ಹಂಗಾಗಿ ಇಂಟೀರಿಯರ್ ಇಸ್ 5. ನಾವು ಟೆಲ್ ಮಿ ಇದಕ್ಕೆ ಇಂಟೀರಿಯರ್ ಏನಾಗುತ್ತೆ, ಇದಕ್ಕೆ ಇಂಟೀರಿಯರ್ ಏನಾಗುತ್ತೆ, ಸೇಮ್ ಸೆಟ್ ಬರುತ್ತೆ. Same set. Yes, sir.
ಅದಕ್ಕೆ ನಾನು ಹಿಂಗ್ ಬರೆದ್ರೆ ಸಪೋಸ್ x² + y² ಈಸ್ ಗ್ರೇಟರ್ ದೆನ್ ಆರ್ ಅಂತ ಬರೆದ್ರೆ ಇದು ಹೆಂಗಿರುತ್ತೆ ಸರ್ಕಲ್? ಸೊ ಹಿಂಗ್ ಕೋರ್ಡಿನೇಟ್ ಇದ್ದಾಗ ಸೊ ಈ ತರ ಇರುತ್ತೆ. ಇವು ಯಾವ ಪಾಯಿಂಟ್ಸ್ ರೆಪ್ರೆಸೆಂಟ್ ಮಾಡ್ತವೆ ಇದು ಈ ಸರ್ಕಲ್? ಔಟ್ಸೈಡ್ ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಸೊ ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತವೆ. ಸೊ ಎಲ್ಲಾ ಪಾಯಿಂಟ್ಸ್, ಈಗ ಇದಕ್ಕೆ ಇಂಟೀರಿಯರ್ ಏನು ಅಂತಂದ್ರೆ ಎಲ್ಲಾನು ಬರ್ತವೆ. ಆಲ್ ದ ಪಾಯಿಂಟ್ಸ್ ಆರ್ ಆಲ್ ದ ಪಾಯಿಂಟ್ಸ್ ಆರ್ ನಾಟ್ ಇಂಟೀರಿಯರ್. ಇದಕ್ಕೆ ಇಂಟೀರಿಯರ್ ಏನು ಅಂತಂದ್ರೆ ವಾಟ್ ಇಸ್ ದ ಪೈ ಇಂಟೀರಿಯರ್ ಆಫ್ ದಿಸ್? ಬರುತ್ತೆ. ಪೈ ಅಲ್ಲ, x² + y² ಇಸ್ > 1 ಇಸ್ ಇಂಟೀರಿಯರ್. ಸ್ಟ್ರಿಕ್ಟ್ಲಿ ಈ ಗ್ರೇಟರ್ ದೆನ್. ಸೆಟ್ಗೆ ಸ್ಟ್ರಿಕ್ಟ್ಲಿ ಎಸ್ ಸರ್. > 1 ಇಸ್ ಇಂಟೀರಿಯರ್. ಬೌಂಡ್ರಿ ಸೇರ್ಸಕ್ಕಾಗಲ್ಲ. ಈಗ ಬೌಂಡ್ರಿ ಪಾಯಿಂಟ್ ನ ನೀನ್ ಇಂಟೀರಿಯರ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಅದಕ್ಕೊಂದು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರೆ ಕಂಪ್ಲೀಟ್ಲಿ ಕಂಟೆಂಟ್ ಇನ್ ದಿಸ್ ಸೆಟ್ ಇಲ್ಲ, ಚೂರು ಒಳಗಡೆ ಬಂದ್ಬಿಟ್ಟಿದೆ ಓಪನ್ ಡಿಸ್ಕ್. ಸೊ ಹಂಗಾಗಿ ಅದು ಬರೋದಿಲ್ಲ. ಇದು ಅರ್ಥ ಆಯ್ತಾ? ಓಪನ್ ಡಿಸ್ ನೈಬರ್ಹುಡ್ ಮತ್ತೆ ಇಂಟೀರಿಯರ್ ಅಂದ್ರೆ, ಈಗ ನಾನು ಹೇಳೋದು ಒಂದು ಸೆಟ್ ಕೊಟ್ಟಾಗ R² ಅಲ್ಲಿ ಅದಕ್ಕೆ ಇಂಟೀರಿಯರ್ ಹೇಳೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಕಂಪ್ಲೀಟ್ಲಿ ನಾವು ಪ್ಲೇನ್ ನ ತಗೊಂಡೆ, ಪ್ಲೇನ್ ಅಲ್ಲಿ ಅದೇನ್ ಸೆಟ್ ನ ರೆಪ್ರೆಸೆಂಟ್ ಮಾಡಿನೇ ಹೇಳ್ತೀವಿ, ಬೇರೆ ತರ ಹೇಳಕ್ ಆಗಲ್ಲ ಇಲ್ಲಿ. ಪ್ರತಿಯೊಂದು ಎಕ್ಸಾಂಪಲ್ಗೂ ಕೂಡ ನೀವು ಪ್ಲೇನ್ ನ ಬರ್ಕೊಂಡು ಅಲ್ಲಿ ಆ ಸೆಟ್ ನ ರೆಪ್ರೆಸೆಂಟ್ ಮಾಡಬೇಕು. ಅದಾದ್ಮೇಲೆ ಥ್ರೂ ಗ್ರಾಫ್ ನೀವು ಹೇಳ್ಬೇಕಾಗತ್ತೆ ಅದು ಅದ್ರದ್ದು ಪ್ರಾಪರ್ಟೀಸ್ ನ. ಓಪನ್ ಸೆಟ್ ಅಂತ ಬರುತ್ತೆ. ಓಪನ್ ಸೆಟ್ ಅಂತ ಅಂದ್ರೆ ಏನು? ಸರ್ ಅದು ಇಂಟೀರಿಯರ್ಗೆ ಹಾ, ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಹಾಕ್ಬೋದಲ್ಲ? ಏನಂತ? ಇಂಟೀರಿಯರ್ ಪಾಯಿಂಟ್ ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ದ ಡಿಸ್ಕ್ ಇಸ್ ಓಪನ್ ಅಂತ. ಅಲ್ಲ, ಡಿಸ್ಕ್ ಈಸ್ ಆಲ್ವೇಸ್ ಓಪನ್ ತಗೊಳ್ಳೋದು ನಾವು. ಓಪನ್ ಡಿಸ್ಕ್ ಅಂತಾನೆ ತಗೊಳ್ಳೋದು ನಾವು, ಯಾಕಂದ್ರೆ ನೋಡಿ ಓಪನ್ ಡಿಸ್ಕ್ ಅಂತಾನೆ ಕರಿತೀವಿ. ಅಲ್ಲ, ಈಗ ನೀವು ಕ್ಲೋಸ್ಡ್ ಡಿಸ್ಕ್ ಓಪನ್ ಡಿಸ್ಕ್ ಅನ್ನ ಯಾವ ಡಿಸ್ಕ್ ತಗೊಂಡ್ರು ಕೂಡ ಅದೇ ಪ್ರಾಪರ್ಟಿ ಹೋಲ್ಡ್ ಆಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಇದಕ್ಕೆ ಓಪನ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಕ್ಲೋಸ್ ನಾನಿಲ್ಲಿ ಸುಮ್ಮನೆ ಬರ್ದೀನಿ ಕ್ಲೋಸ್ ಅಂತ, ಆಕ್ಚುಲಿ ಇದು ಓಪನ್ ಡಿಸ್ಕ್. ಅದು ನಾನು ಹಿಂಗ್ ಕ್ಲೋಸ್ ಅಂತ ಬರ್ದೀನಿ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಈಸ್ ಕ್ಲೋಸ್ಡ್ ಡಿಸ್ಕ್. ಇದು ಓಪನ್ ತರ, ಈ ಡಾಟೆಡ್ ಲೈನ್ ಎಳಿಯಕ್ಕಾಗಲ್ಲ ಅಂತ ಸುಮ್ಮನೆ ಹೇಳಿದೀನಿ. ನೀವು ಓಪನ್ ಹೇಳಿದ್ರು ಕೂಡ ಔಟ್ಸೈಡ್ ಬಂದೇ ಬರುತ್ತಲ್ಲ ಡಿಸ್ಕ್. ಇದು ಎಪ್ಸಲಾನ್ ನೈಬರ್ಹುಡ್ ತರ ಅಷ್ಟೇ, ಓಪನ್ ತಗೊಂತೀವಿ. ಮುಂದೆ ಹೋಗೋಣ, ಮುಂದೆ ಹೋಗ್ತಾ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್. ಓಪನ್ ಸೆಟ್. ಓಪನ್ ಸೆಟ್ ಅಂತ ಅಂದ್ರೆ A is said to be an open set if A is a neighborhood of each of its points. ಆ ಸೆಟ್ ಅನ್ನೋದು ಅದ್ರೊಳಗಡೆ ಇರುವಂತ ಎಲ್ಲಾ ಪಾಯಿಂಟ್ಸ್ಗೂ ನೈಬರ್ಹುಡ್ ಆಗಿದ್ರೆ ಅದನ್ನ ಓಪನ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಓಪನ್ ಅಲ್ಲ. ನನಗೆ ಎಕ್ಸಾಂಪಲ್ ಕೊಡ್ತೀನಿ, ಅದು ಓಪನ್ ಇಲ್ಲ ಅಂತ ಹೇಳ್ಬೇಕು ನೀವು, ಓಕೆನಾ? A is equal to set of all x, y such that xy is greater than 0 ಅಂತ ಕೊಡ್ತೀನಿ. So now tell me, is this open set? It is an open set. ನೀವ್ ಹೆಂಗೆ ನಾನು ಹೇಳ್ತಿದ್ದೀನಿ, ಯಾವುದೇ ಎಕ್ಸಾಂಪಲ್ ಕೊಟ್ಟರು ಕೂಡ ನೀವು ಪ್ಲೇನ್ ಕನ್ಸ್ಟ್ರಕ್ಟ್ ಮಾಡಬೇಕು. ಪ್ಲೇನ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡೋದು? ಸೊ ನೋಡಿ, ಈಗ xy > 0 ಅಂತ ಅಂದ್ರೆ ಇದ್ರ ಅರ್ಥ ನೋಡಿ, ಯು ಟೇಕ್ ಎನಿ ಪ್ಲೇನ್ ತಗೊಂಡಾಗ ನೋಡಿ, xy > 0 ಅಂತ ಅಂದ್ರೆ ಈ ಆರ್ಡರ್ಡ್ ಪೇರ್ ನಲ್ಲಿ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ಬರಬೇಕು. ಪಾಸಿಟಿವ್ ಯಾವಾಗ ಬರುತ್ತೆ ಅಂದ್ರೆ ಐದರ್ ಅದು ಫಸ್ಟ್ ಕ್ವಾಡ್ರೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಆಗಿರ್ಬೇಕು, ಓಕೆನಾ? ಸೊ ಇಲ್ಲಿ ಯಾಕಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಂದ್ರೆ ದಿಸ್ ಇಸ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಂಡ್ ದ ಥರ್ಡ್ ಕ್ವಾಡ್ರೆಂಟ್ ಎಕ್ಸ್ಕ್ಲೂಡಿಂಗ್ ದ ಬೌಂಡ್ರಿ. ಅಂದ್ರೆ ಆಕ್ಸಿಸ್ ಮೇಲಿರೋ ಪಾಯಿಂಟ್ಸ್ ತಗೊಳಂಗಿಲ್ಲ. ಸಪೋಸ್ ನೀವೇನಾದ್ರು ಇಲ್ಲಿ ಆಕ್ಸಿಸ್ ಮೇಲಿರೋ ಪಾಯಿಂಟ್ ತಗೊಂಡ್ರೆ ಒನ್ ಆಫ್ ದೆಮ್ ಬಿಕಮ್ 0. ನೀವು ಎಕ್ಸ್ ಆದ್ರೂ ತಗೊಳ್ಳಿ, ವೈ ಆದ್ರೂ ತಗೊಳ್ಳಿ, ಒನ್ ಆಫ್ ದೆಮ್ ಬಿಕಮ್ 0 ಅಂಡ್ ಟೋಟಲ್ ಆನ್ಸರ್ ಏನಾಗುತ್ತೆ? 0 ಆಗ್ಬಿಡುತ್ತೆ, ಓಕೆನಾ? ಸೊ ಇಲ್ಲಿ ಇದು ಪ್ಲೇನ್ ಹೆಂಗಿದೆ? ಈಗ ಇದು ಎರಡು ಡಾಟೆಡ್ ಲೈನ್ ಹಾಕ್ಬೇಕು, ಎರಡು ಆಕ್ಸಿಸ್ ಗಳನ್ನ ಡಾಟೆಡ್ ಲೈನ್ ಹಾಕ್ಬೇಕು. ಸೊ ಡಾಟೆಡ್ ಲೈನ್ ಹಾಕ್ಬಿಟ್ಟು ಏನ್ ಮಾಡ್ಬೇಕೀಗ? ಯಾವ ಪಾಯಿಂಟ್ ರೆಪ್ರೆಸೆಂಟ್ ಮಾಡ್ತವೆ? ಸೊ ಇಲ್ಲಿರೋ ಪಾಯಿಂಟ್ಸ್, ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಥರ್ಡ್ ಈ ಪಾಯಿಂಟ್ಸ್ ಗಳು ಮತ್ತೆ ಈ ಪಾಯಿಂಟ್ಸ್ ಗಳು, ಇಲ್ಲಿರೋ ಪಾಯಿಂಟ್ಸ್ ಗಳು ಬೌಂಡ್ರಿ ಬಿಟ್ಟು, ಓಕೆನಾ? ಸೊ ದಿಸ್ ಇಸ್ ದ ಒನ್. ಈಗ ನಾನ್ ಕೇಳ್ತಾ ಇದ್ದೀನಿ ಇಸ್ ದಿಸ್ ಓಪನ್ ಅಂತ ಅಂದ್ರೆ ನೀವೇನ್ ಹೇಳ್ಬೇಕೀಗ? ನೈಬರ್ಹುಡ್ ತಗೊಳ್ಳೋದು. ಸೊ ಇಟ್ ಇಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ ಅಂತಂದ್ರೆ ಹೌದು. ಯಾಕಂತಂದ್ರೆ ನೀವು ಯಾವುದೇ ಪಾಯಿಂಟ್ ನೈಬರ್ಹುಡ್ ಡ್ರಾ ಮಾಡಿ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ದಟ್ ಆಗಿರುತ್ತೆ, ಓಕೆನಾ? ಸೊ ನೋಡಿ ಇಲ್ಲಿ ಎಲ್ಲಾನು ಡ್ರಾ ಮಾಡಿ ನೀವು ಕಂಪ್ಲೀಟ್ಲಿ ಒಳಗಡೆ ಬರುತ್ತಾನೆ, ಬೌಂಡ್ರಿ ಹಾಕಂಗಿಲ್ಲ ನೀವು, ಬೌಂಡ್ರಿ ಪಾಯಿಂಟ್ ಸೇರೇ ಇಲ್ಲ ಇದಕ್ಕೆ, ಹೌದಲ್ವಾ?
ಹೇಳ್ಬೋದಲ್ಲ ಓಪನ್ ಅಂತ, ಇದು ಓಪನ್ ಅಂತ ಹೇಳ್ಬೋದು. ಸರ್ ಇದ್ರ ಪಕ್ಕದಲ್ಲೇ ಇರೋ ಒಂದು ನಂಬರ್ ಹಾಕಿ ಸರ್ ಅಂತಂದ್ರೆ ಅದ್ರ ಪಕ್ಕದಲ್ಲೇ ಇರೋ ನಂಬರ್ ಯಾವ್ದು ಅಂತ ನಿಮ್ಗೆ ಗೊತ್ತೇ ಇಲ್ವಲ್ಲ, ಹಿಂಗೆ ಹಾಕ್ಬೋದು ಒಂದು ಓಪನ್ ಡಿಸ್ಕ್ ಕಂಪ್ಲೀಟ್ಲಿ ಕಂಟೈನ್ ಇರೋ ತರ. ಕ್ಲಿಯರ್ ಆಯ್ತಲ್ವಾ ಇದು ಗ್ರಾಫು? ಸೊ ಅದು ಒಂದಾಯ್ತು. ಅದೇ ನಾನು ಏನಾದ್ರು ಸ್ಟ್ರಿಕ್ಟ್ ಇನ್ ಈಕ್ವೇಶನ್ ಕೊಟ್ರೆ ಏನಾಗ, ಅಲ್ಲ ಸಾರಿ ಈಕ್ವಲ್ ಕೊಟ್ರೆ ಏನಾಗುತ್ತೆ, ಇಲ್ಲಿ ಓಪನ್ ಆಗುತ್ತಾ? ಸರ್ ಓಪನ್ ಆಗಲ್ಲ. ಓಪನ್ ಆಗಲ್ಲ. ಅವಾಗ ನಾವೇನ್ ಮಾಡ್ಬೋದು, ಎಲ್ಲ ಆಕ್ಸೆಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಅವಾಗ ನಾವ್ ಇಲ್ಲಿ ಪಾಯಿಂಟ್ ಇಟ್ಟಾಗ ಅದೇನಾಗುತ್ತೆ, ಡಿಸ್ಕ್ ಬಂದ್ಬಿಟ್ಟು ಔಟ್ ಸೈಡ್ ಬಂದ್ಬಿಡುತ್ತೆ ಚೂರು. ನಾಟ್ ಎನ್ ಹಂಗಾಗಿ ಅದು ಓಪನ್ ಆಗಲ್ಲ. ಸೊ ಇದು ಓಪನ್ ಸೆಟ್ ಕತೆ. ಲಿಮಿಟ್ ಪಾಯಿಂಟ್ ಅಂತ ಮಾತಾಡ್ತೀವಿ, ಓಕೆನಾ? ಸೊ ನೋಡಿ, ಅದಕ್ಕೂ ಇದಕ್ಕೂ ಏನ್ ಫುಲ್ ಸಿಮಿಲರ್ ಇರೋದು. ಅಲ್ಲಿ ಓಪನ್ ಇಂಟರ್ವಲ್ ಅಂತ ಮಾತಾಡ್ತೀವಿ, ಇಲ್ಲಿ ಓಪನ್ ಎಪ್ಸಿಲಾನ್ ನೈಬರ್ಹುಡ್ ನ ನಾವು ಇಲ್ಲಿ ಡಿಸ್ಕ್ ಅಂತ ಮಾತಾಡೋಣ. ಡಿಸ್ಕ್ ಕನ್ಸಿಡರ್ ಮಾಡ್ಕೊಂಡು ಹೇಳ್ಕೊಂತ ಹೋಗ್ತೀವಿ. ಲಿಮಿಟ್ ಪಾಯಿಂಟ್ ಅಂತ ಅಂದ್ರೆ ಏನಂತ ಹೇಳಿದ್ದೆ ಫಸ್ಟ್, ಟೊಪಾಲಜಿ ಆಫ್ ಆರ್ ಅಲ್ಲಿ ಏನಂತ ಹೇಳಿದ್ದೆ ನೆನಪಿದ್ಯಾ? ಲಿಮಿಟ್ ಪಾಯಿಂಟ್ ಅಂತ ಅಂದ್ರೆ ನೀನ್ ಏನೇ ಯಾವ್ದೋ ಒಂದು ರಿಯಲ್ ಲೈನ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ನ ನಿಮ್ಗೆ ಲಿಮಿಟ್ ಪಾಯಿಂಟ್ ಅಥವಾ ಸೆಟ್ ಅಂತ ಹೇಳ್ಬೇಕಾದ್ರೆ, ಸಪೋಸ್ ಈಗ ಎ ಕಾಮ ಬಿ ಅಂತ ಇದೆ ಅಂತ ಅನ್ಕೊಳ್ಳಿ, ಇದು ಓಪನ್ ಬಿ ಅಂತ ಅನ್ಕೊಳ್ಳಿ. ಇದರಲ್ಲಿರೋ ಯಾವುದೇ ಪಾಯಿಂಟ್ಗೆ ನೀವು ಏನ್ ಮಾಡಿ, ಎಪ್ಸಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಅದು ಅದರಲ್ಲಿ ನಾವು ಸೆಟ್ ಅಂತ ಅಂತಿರೋದು ಈಗ ಎ ಇಸ್ ಈಕ್ವಲ್ ಟು ಕ್ಲೋಸ್ ಎ ಬಿ. ನಾನು ಇವಾಗ ಟೊಪಾಲಜಿ ಆಫ್ ಆರ್ ಮಾತಾಡ್ತಿದ್ದೀನಿ. ಈಗ ಈ ಪಾಯಿಂಟ್ ನ ಯಾವ್ದೋ ಸಮ್ ಎಕ್ಸ್ ನಾಟ್ಗೆ ನೈಬರ್ಹುಡ್ ಡ್ರಾ ಮಾಡಿದೆ. ಈ ಪಾಯಿಂಟ್ ನ ಅದಕ್ಕೆ ಏನದು ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ, ಈ ಇಂಟರ್ವಲ್ ಅಲ್ಲಿ ನೀವು ಎಳ್ದಿರೋ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿಸ್ ಇರಬೇಕು. ಇದೆಯಾ? ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿಸ್ ಇದೆ. ಅಂದ್ರೆ ಇಫ್ ಯು ಡ್ರಾ ಎನ್ ಎಪ್ಸಿಲಾನ್ ನೈಬರ್ಹುಡ್ ಅಟ್ ದಿ ಪಾಯಿಂಟ್ ಬಿ ಆಲ್ಸೋ, ನಮಗೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಾಗ ದಿಸ್ ಎಪ್ಸಿಲಾನ್ ನೈಬರ್ಹುಡ್ ಕಂಟೈನ್ಸ್ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ಎ, ಹೌದಲ್ವಾ? ಯಾಕಂದ್ರೆ ಇಲ್ಲಿ ಬರ್ತಾವ ನೋಡಿ ಈ ಒಳಗಡೆ, ಸೊ ಈ ಪಾಯಿಂಟ್ಸ್ಗಳು. ಸೊ ಹಂಗಾಗಿ ಬಿನೂ ಕೂಡ ಏನಾಗುತ್ತೆ, ಲಿಮಿಟ್ ಪಾಯಿಂಟ್ ಆಗುತ್ತೆ. ಸೊ ಅದೇ ಡೆಫಿನಿಷನ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ನಾವು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಲ್ಲ, ಇನ್ಸ್ಟೆಡ್ ಓಪನ್ ಡಿಸ್ಕ್ ಡ್ರಾ ಮಾಡ್ತೀವಿ, ಅಷ್ಟೇನಿಲ್ಲ. ಸೊ ಯಾವ್ದೋ ಒಂದು ಸೆಟ್ ಇರುತ್ತೆ. ಸೊ ಎ ಇಸ್ ಸಬ್ಸೆಟ್ ಆಫ್ ಆರ್ ಸ್ಕ್ವೇರ್. ಯಾವ್ದೋ ಒಂದು ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸ್ಕ್ವೇರ್, ಯಾವ್ದೋ ಒಂದು ನೈಬರ್ಹುಡ್ ಅಂತ ಅನ್ಬೇಕು. ಇಲ್ಲಿ ಎಕ್ಸ್ ಅಂದ್ರೆ ಇಟ್ ಈಸ್ ನಾಟ್ ಎಕ್ಸ್, ಏನದು ಎಕ್ಸ್ ಕಮ ವೈ ಎಕ್ಸ್ ಕಮ ವೈ, ಕಾರ್ಟಿಷಿಯನ್ ಪ್ರಾಡಕ್ಟ್, ಯಾಕಂದ್ರೆ ಆರ್ ಸ್ಕ್ವೇರ್ ಅಲ್ಲಿ ತಗೊಂತಾ ಇರೋದು. So x is said to be the limit point of A if every open disk containing x contains infinitely many elements of A ಅಂತ ಬರೀತೀವಿ, ಓಕೆನಾ? ಸೊ ಆ ಓಪನ್ ಡಿಸ್ಕ್ ಡ್ರಾ ಮಾಡಿದಾಗ ಆ ಸೆಟ್ ಅಲ್ಲಿ ಇರುವಂತ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಕಂಟೈನ್ ಆಗಿರ್ಬೇಕು. ಸೊ ಒಂದು ಎಕ್ಸಾಂಪಲ್ ಬರೀತೀನಿ. ಸೊ ಇದು ನೋಡಿ, ಲಿಮಿಟ್ ಪಾಯಿಂಟ್ಸ್ ಹೇಳಿ, ಅದ್ರದ್ದು ಲಿಮಿಟ್ ಪಾಯಿಂಟ್ಸ್ ಹೇಳ್ಬೇಕು. ಮಾಮೂಲಿ ಡಿರೈವ್ಡ್ ಸೆಟ್ ಅಂತ ಅಂದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್. ಸೊ ಯಾವ್ದೋ ಒಂದು ಹೇಗೆ ಎ ಡ್ಯಾಶ್ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ, ಯು ಹ್ಯಾವ್ ಟು ಕಲೆಕ್ಟ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ಎ, ಅಷ್ಟೇನಿಲ್ಲ. So x comma y such that mod x less than 1 ಅಂತ ಇದೆ. mod x is less than 1 ಅಂತ ಇದೆ. ಇಷ್ಟೇ ನಾನು ಕೊಟ್ಟಿರೋದು. ಅಂದ್ರೆ ಇದ್ರ ಅರ್ಥ ನೋಡಿ, this is a set of all points in the plane such that mod x is less than 1. So they have not implemented the condition on y. y ಗೆ ಅವನು ಕಂಡೀಷನ್ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಕ್ಯಾನ್ ಯು ಕನ್ಸ್ಟ್ರಕ್ಟ್ ದಿ ಗ್ರಾಫ್ ಆಫ್ ದಿಸ್? ಫಸ್ಟ್ ಏನ್ ಮಾಡ್ಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಡ್ರಾ ಮಾಡ್ತಿರಲ್ವಾ ಹಿಂಗೆ. ಅದಾದ್ಮೇಲೆ ಮಾಡ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 1 ಅಂದ್ರೆ ಏನದ್ರ ಅರ್ಥ? ಮಾಡ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 1 ಅಂತಂದ್ರೆ ಯು ಹ್ಯಾವ್ ಟು ಚೂಸ್ ದೋಸ್ ವ್ಯಾಲ್ಯೂಸ್ ಆಫ್ ಎಕ್ಸ್ in which the magnitude is 1. So even you can choose negative also. ಅಂದ್ರೆ ಇಲ್ಲಿ -1. ಅಂದ್ರೆ ಇನ್ನೊಂದು ನಿಮಗೆ ಇದು ಇಕ್ವೇಶನ್ ಗೊತ್ತಿರಬೇಕು. ಸೊ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಅಂದ್ರೆ ಪಾಸಿಬಿಲಿಟೀಸ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತೆ ಇನ್ನೊಂದೇನು ಎಕ್ಸ್ ಇಸ್ ಈಕ್ವಲ್ ಟು -1. ಸೊ ಇಲ್ಲಿ ಸ್ಟ್ರಿಕ್ಟ್ ಇನ್ ಇಕ್ವೇಶನ್ ಇರೋದ್ರಿಂದ ನಾನು ಓಪನ್ ಡ್ರಾ ಮಾಡ್ಕೊತೀನಿ. ಸೊ ದಿಸ್ ಇಸ್ ಓಪನ್, ದಿಸ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂಡ್ ದಿಸ್ ಇಸ್ ದಿಸ್ ಇಸ್ -1, ದಿಸ್ ಇಸ್ +1. ಈಗ ಇದ್ರೊಳಗಡೆ ಇರೋ ಪಾಯಿಂಟ್ಸ್ ಎಲ್ಲ ಬರ್ತವೆ, ಓಕೆನಾ? ಸೊ ಈ ಪಾಯಿಂಟ್ಸ್ ಗಳು ಏನಿದಾವೆ, ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ರೆಪ್ರೆಸೆಂಟೆಡ್ ಬೈ ದ ಸೆಟ್ ಎ. ಓಕೆ, ಈ ಪಾಯಿಂಟ್ಸ್ ಗಳು ಬರ್ತವೆ. ಓಕೆ,
ವೈ ಕಂಡೀಷನ್ ಇಲ್ಲ, ವೈ ಫುಲ್ ಏನಾಗ್ತಾ ಇರ್ತಿದ್ದು ಇನ್ಫಿನಿಟಿವರೆಗೂ ಹೋಗ್ತಾ ಇರ್ತಿದ್ದು. ಸೊ ಇನ್ಫಿನಿಟಿವರೆಗೂ ಹೋಗ್ತಾ ಇರ್ತಿದ್ದು. ಈಗ ನಾನ್ ಕೇಳ್ತಾ ಇದ್ದೀನಿ, ವಾಟ್ ಇಸ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್ ಅಂತ. ಲಿಮಿಟ್ ಪಾಯಿಂಟ್ ಆಫ್ ದಿಸ್ ಏನು ಅಂತ ಅಂದ್ರೆ, ಈಗ ಇದ್ರಲ್ಲಿರೋ, ಈಗ ನೀವು ಇದ್ರೊಳಗಡೆ ನೀವು ಎಲ್ಲೇ ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರು ಅದ್ರೊಳಗಡೆ ಇರೋ ಇನ್ಫೈನೈಟ್ ಪಾಯಿಂಟ್ಸ್ ಇದ್ರಲ್ಲಿ ಇದ್ದೇ ಇರ್ತಾನೆ, ಸೆಟ್ ಒಳಗಡೆ ಇರ್ತಾನೆ. ಎಸ್ ಸರ್. ಪ್ರಾಬ್ಲಮ್ ಇರೋದು ಇಲ್ಲಿ ಬೌಂಡ್ರಿಗಳು. ಆ ಬೌಂಡ್ರಿ ಮೇಲೆ ಇರೋ ಪಾಯಿಂಟ್ ಏನಾಗ್ತವೆ, ಆ ಬೌಂಡ್ರಿ ಮೇಲೆ ಏನಾದ್ರು ಒಂದು ನೈಬರ್ಹುಡ್ ಡ್ರಾ ಮಾಡಿದ್ರೆ ಅದ್ರಲ್ಲಿರೋ ಇನ್ಫೈನೈಟ್ ಪಾಯಿಂಟ್ಸ್ ಇದ್ರಲ್ಲಿ ಇರ್ತಾವ ಅಂತ. ಇದ್ದೇ ಇರ್ತಾವ ಆಬ್ವಿಯಸ್ಲಿ. ಯಾಕಂತ ಅಂದ್ರೆ ಸಪೋಸ್ ನಾನು ಇಲ್ಲೆಲ್ಲ ಒಂದು ಡ್ರಾ ಮಾಡಿದೆ, ನಾನು ಹೇಳ್ತೀನಿ ಈ ಪಾಯಿಂಟ್ ತಗೊಂತಿದ್ದೀನಿ, ನಾನು ಚೆಕ್ ಮಾಡ್ತಿದ್ದೀನಿ ಈ ಪಾಯಿಂಟ್ ಈ ಸೆಟ್ಗೆ ನೈಬರ್ಹುಡ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೀನಿ. ಈಗ ಅದಕ್ಕೆ ಏನ್ ಮಾಡ್ಬೇಕು ನಾವು, ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಬೇಕು. ಓಕೆ, ಈ ಓಪನ್ ಡಿಸ್ಕ್ ಅಲ್ಲಿ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಆಫ್ ದಿ ಸೆಟ್ ಇದೆಯಾ ಇಲ್ವಾ? ನೋಡಿ ಇಲ್ಲಿ ಇದಾವಲ್ಲ, ಈ ಕಡೆ ಬರುತ್ತಲ್ಲ, ಇದ್ರಲ್ಲಿ ಎಷ್ಟೊಂದು ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಗಳು ಇರ್ತವೆ. ಸೊ ಹಂಗಾಗಿ ಈವನ್ ಆಲ್ ದ ಬೌಂಡ್ರಿ ಪಾಯಿಂಟ್ಸ್ ಆರ್ ಆಲ್ಸೋ, ಬೌಂಡ್ರಿ ಅನ್ನಲ್ಲ ಆಕ್ಚುಲಿ, ಸೆಟ್ ಅಲ್ಲೇ ಇನ್ಕ್ಲೂಡ್ ಆಗಿಲ್ಲ, ಇದು ಜಸ್ಟ್ ಹೇಳ್ತಾ ಇರೋದು. ಈ ಪಾಯಿಂಟ್ಸ್ ಗಳು ಕೂಡ ಏನಾಗ್ತವೆ, ಅವು ಲಿಮಿಟ್ ಪಾಯಿಂಟ್ಸ್ ಆಗ್ತವೆ ನಾವು. ಸೊ ಲಿಮಿಟ್ ಪಾಯಿಂಟ್ಸ್ ಏನಪ್ಪಾ ಇದಕ್ಕೆ ಅಂತ ಅಂದ್ರೆ, ಎ ಡ್ಯಾಶ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಕಮ ವೈ ಸಚ್ ದಟ್ mod x is lesser than or equal to 1. Okay, if this is the set, then set of all limit points is this. ಅಂದ್ರೆ ಇದನ್ನು ಪಾಯಿಂಟ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಓಕೆನಾ? ಅಲ್ಲೂ ಅಷ್ಟೇ ಹಂಗೆ ಮಾತಾಡ್ತಿದ್ವಿ ನಾವು. ಅಲ್ಲಿ ಓಪನ್ ಎ ಕಮ ಬಿ ಅಂತ ತಗೊಂಡಿದ್ರೆ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳಿ ಅಂತಾರೆ ಅಂತ ಹೇಳ್ತಿದ್ರಿ. ಎಂಡ್ ಪಾಯಿಂಟ್ಸ್ ತಗೊಂಡ್ಬಿಡ್ತಿದ್ವಿ, ಕ್ಲೋಸ್ ಎ ಕಮ ಬಿ ಅಂತ ತಗೊಂತಿದ್ರಿ. ಇಲ್ಲೂ ಕೂಡ ಅದೇ ಲಾಜಿಕ್ಗೆ ಆ ಎಂಡ್ ಇರ್ತಾವಲ್ಲ, ಆ ಎಂಡ್ಗಳನ್ನು ಕೂಡ ನಾವು ತಗೋಬೇಕಾಗತ್ತೆ. ಎಲ್ಲಾದ್ರೂ ಒಂದು ನೆನ್ಪಿಟ್ಕೊಳ್ಳಿ, ಸ್ಟ್ರಿಕ್ಟ್ ಇನ್ಈಕ್ವೇಶನ್ ಇದ್ರೆ ಸೆಟ್ ಅಲ್ಲಿ ಅದ್ರದ್ದು ಲಿಮಿಟ್ ಪಾಯಿಂಟ್ಸ್ ಅಲ್ಲಿ ಈಕ್ವಲ್ ಬರುತ್ತೆ. ಓಕೆನಾ? ಲೆಸ್ ದ್ಯಾನ್ 1 ಇದ್ರೆ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರುತ್ತೆ. ಸಪೋಸ್ ಇಫ್ ಯು ಟೇಕ್ ಸರ್ಕಲ್, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಇದ್ರೆ, ಸಪೋಸ್ ಇಫ್ ದಿಸ್ ಇಸ್ ಸೆಟ್ ಎ, ನಾನು ಆರ್ಡರ್ ಪೇರ್ ಅಂತ ಎಲ್ಲ ಬರೆಯಲ್ಲ, ಸಿಂಪಲ್ ಈಕ್ವೇಶನ್ ಬರೆದು ಬಿಡ್ತೀನಿ. ಇದಕ್ಕೆ ಎ ಡ್ಯಾಶ್ ಏನು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು, x square plus y square is less than or equal to 1. ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬೇಕು. ಗ್ರೇಟರ್ ದನ್ 1 ಇದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬೇಕು. ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಇದ್ರೆ ಅದಕ್ಕೆ ಅದೇ ಆಗುತ್ತೆ, ಅಷ್ಟೇ ಆಗುತ್ತೆ. ಓಕೆನಾ? ಇದು ಲಿಮಿಟ್ ಪಾಯಿಂಟ್ ಕತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆಯ್ತಲ್ಲ? Yes, sir. Yes sir. ನೆಕ್ಸ್ಟ್ ಕ್ಲೋಸ್ಡ್ ಸೆಟ್. ಕ್ಲೋಸ್ಡ್ ಸೆಟ್ ನ ಏನಂತ ಕರಿತೀವಿ ಅಂತ ಅಂದ್ರೆ, ಸಿಂಪಲ್ ಡೆಫಿನೇಷನ್ ನಮಗೆ ಗೊತ್ತಿದೆ. ಏನು ಕ್ಲೋಸ್ಡ್ ಸೆಟ್ ಅಂದ್ರೆ ಇದೇ ಡೆಫಿನೇಷನ್, ಅಲ್ಲೂ ಇದೇ ಡೆಫಿನೇಷನ್ ಓದಿದ್ವಿ. ಆಲ್ ದ ಲಿಮಿಟ್ಸ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ. ಎಲ್ಲಾ ಲಿಮಿಟ್ ಪಾಯಿಂಟ್ಸು ಏನಲ್ಲೇ ಇದ್ರೆ, ಓಕೆನಾ, ವಿ ಸೇ ಇಟ್ ಈಸ್ ಕ್ಲೋಸ್ಡ್, ಅದರ್ವೈಸ್ ಇಟ್ ಈಸ್ ನಾಟ್ ಕ್ಲೋಸ್ಡ್. ಓಕೆನಾ? ಸಪೋಸ್ ನೋಡಿ, ಒಂದು ಎಕ್ಸಾಂಪಲ್ ತಗೊಂತೀನಿ. set A is equal to x comma y such that x is greater than or equal to 0, y is greater than or equal to 0 ಅಂದ್ರೆ ಹೆಂಗಿರ್ತದೆ? ಯಾವ ಪಾಯಿಂಟ್ ಅದು? ಇದು ಗ್ರಾಫ್ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ಫಸ್ಟ್ ಕ್ವಾಡ್ರೆಂಟ್ಸ್ ಇನ್ಕ್ಲೂಡಿಂಗ್ ದ ಆಕ್ಸಿಸ್ ಅಲ್ವಾ? Yes, sir. Yes. ಇನ್ಕ್ಲೂಡಿಂಗ್ ದ ಆಕ್ಸಿಸ್ ಸಿಗುತ್ತೆ. Now can you tell me the set of all limit points of this? ಇದಕ್ಕೆ ಎ ಡ್ಯಾಶ್ ಹೇಳಿ. ಎ ಡ್ಯಾಶ್ ಇಸ್ ದ ಸೆಟ್ ಇಟ್ ಸೆಲ್ಫ್ ಅಲ್ವಾ? Itself. So x comma y such that so x is greater than or equal to 0, y is greater than or equal to 0. ಅಂದ್ರೆ all the limit points contained in this ಅಲ್ವಾ? All the limit a dash is equal to a ಆಗಿದೆ. ಎಸ್, ಆಲ್ ದ ಲಿಮಿಟ್ ಪಾಯಿಂಟ್ಸ್ ಸಬ್ಸೆಟ್ ಪ್ರಾಪರ್ ಆದ್ರೂ ಆಗಿರ್ಲಿ, ಇಲ್ಲ ಈಕ್ವಲ್ ಆದ್ರೂ ಆಗಿರ್ಲಿ. ಸೊ ಈಕ್ವಲ್ ಇದೆ, ಹಂಗಾಗಿ ಏನಂತ ಹೇಳ್ತೀವಿ ನಾವು ಇದನ್ನ, ದಿಸ್ ಸೆಟ್ ಇಸ್ ವಾಟ್? ದಿಸ್ ಇಸ್ ಕ್ಲೋಸ್ಡ್ ಸೆಟ್. ಅದೇ ನಾನು ಇಲ್ಲಿ ಏನಾದ್ರು ಓಪನ್ ಹಾಕ್ಬಿಟ್ಟಿದ್ರೆ ಏನಾಗಿರೋದು? ನಾಟ್ ಕ್ಲೋಸ್ಡ್ ಅಂತ ಹೇಳ್ಬೇಕಿತ್ತು, ಆಗ್ತದಲ್ವಾ? ಆಮೇಲೆ ಓಪನ್ ಅಂತ ಹೇಳಂಗಿಲ್ಲ ನಾವು, ಓಪನ್ ಮತ್ತೆ ಬೇರೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ನಾನೇನಾದ್ರು ಇನ್ನೊಂದು ಎಕ್ಸಾಂಪಲ್ ಬರೋದು. ದಿಸ್ ಇಸ್ ಫಸ್ಟ್ ಎಕ್ಸಾಂಪಲ್. Second example, suppose set B is equal to set of all ordered pairs x comma y such that so x square plus x minus 1 the whole, sorry, y minus 1 the whole square is lesser than 1 ಅಂತ ಇದೆ. ಇದು ಕ್ಲೋಸ್ಡ್? No, sir. No sir. ಇದೇನಾಗ್ತದೆ? ಇದು ಸರ್ಕಲ್, ಹೌದ್ ತಾನೇ? ಇದು ಸರ್ಕಲ್ ಸೆಂಟ್ರಲ್ ಇರುತ್ತೆ ಅದ್ರದ್ದು.
ಬೇಸಿಕ್ಸ್ ಎಲ್ಲ 100. ಸ್ವಲ್ಪ ಗೊತ್ತಿರಬೇಕು. 0,1. 0,1 ಅಲ್ಲಿ ಇರುತ್ತೆ. 0,1 ಅಲ್ಲಿ ಬರುತ್ತೆ, ಇಲ್ಲೆಲ್ಲ ಬರುತ್ತಲ್ವಾ, ವಿತ್ ರೇಡಿಯಸ್ 1 ಯೂನಿಟ್. 0,1 ಅಂದ್ರೆ ಇಲ್ಲೆಲ್ಲ ಬರುತ್ತೆ. ಸೊ ದಿಸ್ ಇಸ್ ದ ಸೆಂಟರ್. ಸೊ ನಾವೇನ್ ಮಾಡ್ಬೇಕು, ಡಾಟೆಡ್ ಲೈನ್ ಡ್ರಾ ಮಾಡ್ಬೇಕು ತಾನೆ ಈಗ. Yes, sir. ಸೊ ದಿಸ್ ಇಸ್ ದ ಸರ್ಕಲ್. ಓಕೆನಾ, ಯಾಕಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವೇಶನ್ ಇರೋದ್ರಿಂದ ಡಾಟೆಡ್ ಲೈನ್. ದಿಸ್ ಇಸ್ ದ ಗ್ರಾಫ್. ಈಗ ದಿಸ್ ಇನ್ಕ್ಲೂಡ್ಸ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದಿ ಸರ್ಕಲ್. ಈ ಸರ್ಕಲ್ ಒಳಗಡೆ ಎಷ್ಟು ಪಾಯಿಂಟ್ಸ್ ಇದಾವೆ ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ, ಎಕ್ಸೆಪ್ಟ್ ದ ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್. ಓಕೆ, ಈಗ ಇದನ್ನ ಕ್ಲೋಸ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳಿ. ನಾವು ಟೆಲ್ ಮಿ ವಾಟ್ ಇಸ್ ಬಿ ಡ್ಯಾಶ್. ಇಟ್ ಈಸ್ ಅ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ವಿಚ್ ಎಕ್ಸ್ ಸ್ಕ್ವೇರ್ Square plus y minus 1 whole square is less than or equal to. less than or equal to 1. ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಸೊ ಹಂಗಾಗಿ ಈಗ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಏನ? Yes, sir. ನೋ, No, sir. ಯಾಕಂದ್ರೆ ಬಿ ಡ್ಯಾಶ್ ಅಲ್ಲಿ ಬೌಂಡ್ರಿ Yes, sir. ಸೇರ್ಕೊಂತವೆ. Boundaries ಸೊ ಸೇರ್ಕೊಂಡು. ಇದ್ರಲ್ಲಿ ಅಲ್ಲ. ಸೊ ಬಿ ಡ್ಯಾಶ್ ಏನಿದೆ, ಬಿ ಗೆ ಎಲ್ಲ ಕಂಟೈನ್ಡ್ ಇಲ್ಲ. ಸೊ ಹಂಗಾಗಿ ಈ ಸೆಟ್ ನ ಏನಂತ ಕರಿತೀವಿ, ಕ್ಲೋಸ್ಡ್ ಅಂತ ಹೇಳಕ್ಕೆ ಆಗಲ್ಲ. ಯಾವುದು ಈ ಸೆಟ್ ನ, ದಿಸ್ ಈಸ್ ನಾಟ್ ಕ್ಲೋಸ್ಡ್. ಅದು ಓಪನ್, ಇದು ಓಪನ್. Yes, sir. Does this set Yes, is sir, open? open. Yes, it is Sir, open. Yes, Okay. sir. ಸರ್ ನಮ್ಗೆ ಓಪನ್ನು ಇಲ್ಲದೆ ಇರುವಂತದ್ದು, ಕ್ಲೋಸು ಇಲ್ಲದೆ ಇರುವಂತದ್ದು, ಮತ್ತೆ ಇನ್ನೊಂದು ನಾನು ಆರ್ ಸ್ಕ್ವೇರ್ ಬಗ್ಗೆ ಹೇಳ್ಬೇಕಿತ್ತು. ಆರ್ ಸ್ಕ್ವೇರ್ ಇಟ್ ಈಸ್ ಜಸ್ಟ್ ಲೈಕ್ ಯೂನಿವರ್ಸಲ್ ಅಂತ. ಇಟ್ ಈಸ್ ಬೋತ್ ಓಪನ್ ಅಂಡ್ ಕ್ಲೋಸ್. ಅಲ್ಲಿ ಏನ್ ಮಾತಾಡ್ತೀವಿ, ಸೇಮ್ ಥಿಂಗ್. ಅಲ್ಲಿ ಆರ್ ಅಂಡ್ ಫೈ ಆರ್ ಏನಂತ ಹೇಳಿದ್ವಿ, Closed and ಕ್ಲೋಸ್ಡ್ ಅಂಡ್ ಓಪನ್ both ಅಂತ closed ಹೇಳಿದ್ವಿ. and ಇಲ್ಲೂ ಅಷ್ಟೇ, open. ಆರ್ ಸ್ಕ್ವೇರ್ ಅಂಡ್ ಫೈ ನ ನಾವೇನಂತ ಕರಿತೀವಿ ಬೈ ಕನ್ವೆನ್ಷನ್, ದೇ ಆರ್ ಓಪನ್ ಅಂಡ್ ಕ್ಲೋಸ್ಡ್ ಅಂತ ಕರಿತೀವಿ. ಸೊ ಅವೆರಡು ಎಕ್ಸೆಪ್ಷನ್. ಸೊ ಇಷ್ಟ ಆಯ್ತು. ಸರ್ ನಮ್ಗೆ ಓಪನ್ ಕ್ಲೋಸ್ ಎರಡು ಇರುವಂತದ್ದು ಸಿಗುತ್ತಾ ಸರ್ ಅಂತ ಅಂದ್ರೆ ಸಿಗುತ್ತೆ. ಅಲ್ಲ, ಎರಡು ಆಗದೆ ಇರುವಂತದ್ದು, ಓಪನ್ ಆಗಿಲ್ಲ, ಅದು ಕ್ಲೋಸು ಆಗಿಲ್ಲ ಅಂತ ಅಂದ್ರೆ ನೋಡಿ ಇಂಪ್ಲಿಮೆಂಟ್ ಮಾಡಿ. ಈಗ ಇದು ಚೆಕ್ ಮಾಡಿ. ಇವಾಗೆಲ್ಲ ಗ್ರಾಫ್ ಹಾಕೋವಲ್ಲ, ನೀವೇ ಹೇಳ್ಬೇಕು. ಸೆಟ್ ಸಿ ಇಸ್ ಈಕ್ವಲ್ ಟು, ಸೊ ಎಕ್ಸ್ ಕಾಮ ವೈ ಸಚ್ ದಟ್, ಸೊ ಎಕ್ಸ್ ಈಸ್ ಗ್ರೇಟರ್ ದನ್ 0, y is greater than or equal to 0. ಇದು ಓಪನ್ನಾ? Not open, not closed. Neither closed. This is not open, not closed. ಓಕೆನಾ? ಸೊ ಅಷ್ಟೇ ಲಾಜಿಕ್. ನೆಕ್ಸ್ಟ್ ಅಡ್ರೆಂಟ್ ಪಾಯಿಂಟ್ಸ್ ಅಂತ ಬರುತ್ತೆ. ಅಡ್ರೆಂಟ್ ಪಾಯಿಂಟ್ಸ್ ಅಂತ ಅಂದ್ರೆ, ಸೊ ನೀವು ಒಂದು ಓಪನ್ ಡಿಸ್ಕ್ ಏನ್ ಡ್ರಾ ಮಾಡ್ತೀರಾ, ಆ ಓಪನ್ ಡಿಸ್ಕ್ ಅಲ್ಲಿ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಇರಬೇಕು. ಅಂದ್ರೆ ಅಲ್ಲಿ ಡೆಫಿನಿಷನ್ ಏನಂತ ಹೇಳಿದ್ರಿ ಗೊತ್ತಾ? ನೀವ್ ಈ ತರ ಹೇಳಿದ್ರಿ, ನಾನು ಆರ್ ಅಲ್ಲಿ ಬರೀತೀನಿ ಡೆಫಿನಿಷನ್ ನ, ನೀವು ಆರ್ ಸ್ಕ್ವೇರ್ಗೆ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಲ್ಲಿ ಏನಂತ ಮಾಡಿದ್ರಿ, ಒಂದು ಪಿ ಮೈನಸ್ ಎಪ್ಸಿಲಾನ್, ಒಂದು ಎಪ್ಸಿಲಾನ್ ಇವರು ಡ್ರಾ ಮಾಡಿ, ಅದರ ಜೊತೆ ಕಾಮನ್, ಓಕೆನಾ, ಅದ್ರಲ್ಲಿ ನಾಟ್ ಈಕ್ವಲ್ ಟು 5 ಬರಬೇಕು ಅಂತ. ಅಂದ್ರೆ ಅಟ್ಲೀಸ್ಟ್ ಒಂದನ ಎಲಿಮೆಂಟ್ ಕಾಮನ್ ಇರಬೇಕು ಅಂತ ಹೇಳ್ತೀರಿ. ಓಕೆನಾ? ಸೊ ಅದನ್ನ ಅಡರೆಂಟ್ ಪಾಯಿಂಟ್ಸ್ ಅಂತ ಕರಿತೀವಿ. ಕ್ಲೋಜರ್ ಅಂತಂದ್ರೆ ಸೆಟ್ ಆಫ್ ಆಲ್ ಅಡರೆಂಟ್ ಪಾಯಿಂಟ್ಸ್. ಕ್ಲೋಜರ್ ಆಫ್ ಎ ಸೆಟ್ ಅಂತಂದ್ರೆ ಫಾರ್ಮುಲಾ ನೀವು ನೋಡಿದ್ರಲ್ಲ ನೆನ್ನೆ ಎಲ್ಲ, ಈ ಫಾರ್ಮುಲಾ ತುಂಬಾ ಕಡೆ ನಾವು ಯೂಸ್ ಮಾಡಿದೀವಿ, ಅದಕ್ಕೆ ಫಾರ್ಮುಲಾ ಬ್ಯಾಟ್ ಮಾಡಿ ಅಂದಿದ್ದು. ಸೊ ಎ ಕ್ಲೋಜರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಂತ ಹೇಳಿದ್ದೆ ಅಲ್ಲಿ, ಎ ಯೂನಿಯನ್ ಎ ಡ್ಯಾಶ್ ಅಂತ ಹೇಳಿದ್ದೆ ಅಲ್ವಾ, ಸೆಟ್ ಆಫ್ ಆಲ್ ಡಿರೈವ್ಡ್ ಸೆಟ್. ಸೊ ಇಲ್ಲೂ ಸೇಮ್ ಲಾಜಿಕ್, ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಅಷ್ಟೇ ಅಡರೆಂಟ್ ಪಾಯಿಂಟ್ಸ್. ಈಗ ಕ್ಲೋಜರ್ ಒಂದು ಸೆಟ್ ನ ಕೊಟ್ಟು ಬಿಟ್ಟು ಅದಕ್ಕೆ ಕ್ಲೋಜರ್ ಹೇಳಿ ಅಂತ ಅಂದ್ರೆ ನೀವು ಕ್ಲೋಜರ್ ಹೇಳೋ ತರ ಇರಬೇಕು. ಓಕೆನಾ? ಎ ಗೊತ್ತಿರುತ್ತೆ, ಎ ಅವನೇ ಕೊಟ್ಟಿರ್ತಾನೆ. ನೀವೇನ್ ಕಂಡಿಡ್ಬೇಕು ಮೈನ್ ಆಗಿ, ಈಗ ಡಿರೈವ್ಡ್ ಸೆಟ್ ಕಂಡಿಡ್ದ್ಬಿಟ್ಟು ಯೂನಿಯನ್ ಮಾಡ್ಬೇಕು. ಓಕೆನಾ? ಸೊ ಡಿರೈವ್ಡ್ ಸೆಟ್ ಕಂಡಿಡ್ದ್ಬಿಟ್ಟು ಯೂನಿಯನ್ ಮಾಡಿದಾಗ ನಿಮ್ಗೆ ಎ ಕ್ಲೋಜರ್ ಸಿಕ್ಬಿಡುತ್ತೆ, ಅಷ್ಟೇ, ಇನ್ನೇನಿಲ್ಲ. ಐಸೋಲೇಟೆಡ್ ಪಾಯಿಂಟ್ಸ್ ಅಂತ ಅಂದ್ರೆ ಏನಾಗಿರ್ಬೇಕು ಅಂದ್ರೆ, ಫಾರ್ಮುಲಾ ನೋಡಿ, ಏನಲ್ಲಿ ಲಿಮಿಟ್ ಪಾಯಿಂಟ್ಸ್ ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ. ಸೊ ಐಸೋ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಎ ಮೈನಸ್ ಎ ಡ್ಯಾಶ್ ಅಂತ. ಅಂದ್ರೆ ಎ ಪಾಯಿಂಟ್ ಈಸ್ ಐಸೋಲೇಟೆಡ್ ಪಾಯಿಂಟ್ ಇಫ್ ಇಟ್ ಇಸ್ ನಾಟ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಲಿಮಿಟ್ ಪಾಯಿಂಟ್ ನಾವು ಮೈನಸ್ ಮಾಡ್ತಿದೀವಿ ತಾನೆ. ಸೊ ವಿ ಆರ್ ನಾಟ್ ಸಪೋಸ್ ಟು ಇನ್ಕ್ಲೂಡ್ ದ ಲಿಮಿಟ್ ಪಾಯಿಂಟ್ ಇನ್ ದ ಐಸೋಲೇಟೆಡ್ ಪಾಯಿಂಟ್ಸ್. ಹಂಗಾಗಿ ಎಕ್ಸ್ ಇಸ್ ನಾಟ್ ಎ ಲಿಮಿಟ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ? ಸೊ ಆ ಪಾಯಿಂಟ್ ನ ಬಿಟ್ಟು ರಿಮೈನಿಂಗ್ ಯಾವ್ದು ಪಾಯಿಂಟ್ಗಳು ಇರಬಾರ್ದು ಅಂತ ಅಷ್ಟೇ.
ಅದೇ ಏನಿಲ್ಲ ತೊಂದ್ರೆ ಇಲ್ಲ. ಎ ಮೈನಸ್ ಎ ಡ್ಯಾಶ್ ಕಂಡಿದ್ದೀರಿ, ಅದನ್ನ ಮೈನಸ್ ಮಾಡಿ ಎ ಇಂದ ಅಷ್ಟೇ, ಏನಿಲ್ಲ ಐಸೋಲೇಟೆಡ್ ಪಾಯಿಂಟ್ಸ್ ಅಲ್ಲಿ. ಡೆನ್ಸ್ ಅಂತ ಬರುತ್ತೆ. ಡೆನ್ಸ್ ಅಂದ್ರೆ ಅಲ್ಲೇನ್ ಡೆಫಿನೇಷನ್ ಹೇಳಿದ್ದೆ, ಎ ಕ್ಲೋಜರ್ ಇಸ್ ಈಕ್ವಲ್ ಟು ಏನಂತ ಹೇಳಿದ್ದೆ, ಆರ್ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ನಾವೇನ್ ಹೇಳ್ಬೇಕು, ಎ ಕ್ಲೋಜರ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೇಕು, ಆರ್ ಸ್ಕ್ವೇರ್ ಅಂತ ಹೇಳ್ಬೇಕು, R2 ಅಂತ ಹೇಳ್ಬೇಕು. ನೋವೇರ್ ಡೆನ್ಸ್ಗೆ ಅಲ್ಲಿ ಏನಂತ ಹೇಳಿದ್ದೆ, ಅಲ್ಲೂ ಇದೇ ಸೇಮ್ ಡೆಫಿನೇಷನ್, ಇಲ್ಲೂ ಅದೇ ಸೇಮ್ ಡೆಫಿನೇಷನ್. ಫಸ್ಟ್ ಹೆಂಗ್ ಕಂಡಿಡ್ಬೇಕು, ಎ ಕ್ಲೋಜರ್ ಕಂಡಿಡ್ಕೋಬೇಕು, ಅದಕ್ಕೆ ಇಂಟೀರಿಯರ್ ಮಾಡಬೇಕು. ಸೊ ಇಂಟೀರಿಯರ್ ಆಫ್ ದಿ ಕ್ಲೋಜರ್ ಈಸ್ ಅ ನಲ್ ಸೆಟ್, ವಿ ಸೇ ಇಟ್ ಈಸ್ ನೋವೇರ್ ಡೆನ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದು ಕತೆ. ಡಿಸ್ಕನೆಕ್ಟೆಡ್ ಸೆಟ್ ಅಂಡ್ ಕನೆಕ್ಟೆಡ್ ಸೆಟ್ ಅಂತ ಬರುತ್ತೆ. ಕನೆಕ್ಟೆಡ್ ಮತ್ತೆ ಡಿಸ್ಕನೆಕ್ಟೆಡ್ ಏನು ಅಂತ ಅಂದ್ರೆ, ಕನೆಕ್ಟೆಡ್ ಅಂತಂದ್ರೆ ಒಂದು ಸೆಟ್ ನ ಕನೆಕ್ಟೆಡ್ ಅಂತ ಅನ್ಬೇಕಾದ್ರೆ ಸೆಟ್ ಈಸ್ ಕನೆಕ್ಟೆಡ್, ಸಾರಿ ಡಿಸ್ಕನೆಕ್ಟೆಡ್, ಎ ಕ್ಯಾನ್ ಬಿ ರಿಟರ್ನ್ ಆಸ್ ದಿ ಯೂನಿಯನ್ ಆಫ್ ಟೂ ನಾನ್ ಎಂಟಿ ಡಿಸ್ಜಾಯಿಂಟ್ ಓಪನ್ ಸಬ್ಸೆಟ್ಸ್ ಅಂತ. ಅಂದ್ರೆ ಯಾವುದೇ ಒಂದು ಸೆಟ್ ನ ಡಿಸ್ಕನೆಕ್ಟೆಡ್ ಅಂತ ಅನ್ಬೇಕಾದ್ರೆ ಆ ಸೆಟ್ ನ ನಾವು ಹೆಂಗ್ ಬರೆಯೋ ತರ ಇರ್ಬೇಕಂದ್ರೆ, ಎರಡು ಯೂನಿಯನ್ ಆಫ್ ಟೂ ನಾನ್ ಎಂಟಿ ಓಪನ್ ಡಿಸ್ಜಾಯಿಂಟ್ ಅಲ್ಲಿ ಬರೆಯೋ ತರ ಇರಬೇಕು. ಅದನ್ನ ಡಿಸ್ಜಾಯಿಂಟ್ ಅಂತ ಕರಿತೀವಿ. ನಮ್ಗೆ ಆ ತರ ಬರೆಯಕ್ ಆಗಲ್ಲ ಅಂದ್ರೆ ಅದನ್ನ ಕನೆಕ್ಟೆಡ್ ಅಂತ ಕರಿತೀವಿ. ಈಗ ನೋಡಿ ಸಪೋಸ್ ಏನಂತ ಹೇಳ್ತೀವಿ, ಆರ್ ಅನ್ನೋದು ಏನಿದೆ, ಸೊ ನಾನು ರಿಯಲ್ ಅಲ್ಲಿ ಮಾತಾಡ್ತೀನಿ, ನೀವು ಇಲ್ಲಿ ಇದನ್ನ ಮಾಡಿ, ಇದಕ್ಕೆ ಬೇರೆ ಡೆಫಿನೇಷನ್ ಕೊಡೋದು ಮತ್ತೆ ಒಂದು ಗ್ರಾಫಿಕಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿ ನಾವು ಆರ್ ಅಲ್ಲಿ ಏನು ಅಂತ ಮಾತಾಡ್ತೀವಿ, ಆರ್ ಕನೆಕ್ಟೆಡ್ ಇಲ್ವಾ, ಆರ್ ಕನೆಕ್ಟೆಡ್ ಸರ್. ಆರ್ ಕನೆಕ್ಟೆಡ್ ಅಲ್ಲ, ಆರ್ ಕನೆಕ್ಟೆಡ್ ಹೌದು. ಈಗ ಇದನ್ನ ನೀವು ಏನೇ ಮಾಡಿದ್ರು ಕೂಡ ಆರ್ ಇಸ್ ಕನೆಕ್ಟೆಡ್. ಯಾಕಂತ ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ಡಿಸ್ಜಾಯಿಂಟ್ ಆಫ್ ಓಪನ್ ಇಂಟರ್ವಲ್ಸ್ ಬರೆಯಕ್ ಆಗದೇ ಇಲ್ಲ ನಿಮ್ ಕೈಲಿ, ಅಲ್ವಾ. ಎಸ್ ಸರ್. ಸೊ ಅದು ಇನ್ಕ್ಲೂಡ್ ಮಾಡ್ಲೇಬೇಕು. ನಾನು ಹಿಂಗ್ ಬರಿಬೋದು ಸರ್ ಅಂತ ಹೇಳ್ತೀನಿ, ನೀವು ಹಿಂಗ್ ಬರೀಬೋದು ಸರ್, -1 ಇನ್ಫಿನಿಟಿ (1) ಅಂತ ಬರಿತೀನಿ ಸರ್, ಯೂನಿಯನ್ 1, ಇನ್ಫಿನಿಟಿ ಅಂತ ಬರೆದ್ಬಿಡ್ತೀನಿ ಸರ್ ಅಂತ ಅಂದ್ರೆ ಅಲ್ಲಿ 1 ಬಂದಿಲ್ಲ. ಓಕೆನಾ. ಎಸ್ ಸೊ ಸರ್. ಅಂದ್ರೆ ಆರ್ ನ ಯು ಕೆನಾಟ್ ರೈಟ್ ಆರ್ ಇನ್ ದಿಸ್ ವೇ, ಆರ್ ಈಸ್ ನಾಟ್ ಈಕ್ವಲ್ ಟು ದಿಸ್. ನೀವೇನ್ ನೋಡಬೇಕು, 1 ನ ಬಿಟ್ಬಿಟ್ಟಿದ್ದೀರಾ ಇಲ್ಲಿ, ಅದನ್ನ ಕ್ಲೋಸ್ ಮಾಡಂಗಿಲ್ಲ. ಈ ಕ್ಲೋಸ್ ಮಾಡಿದ್ರೆ ಈ ಡೆಫಿನೇಷನ್ ಹೋಲ್ಡ್ ಆಗಲ್ಲ. ಹಂಗಾಗಿ ಆರ್ ಇಸ್ ಕನೆಕ್ಟೆಡ್. ನಿಮ್ಗೆ ಡಿಸ್ಜಾಯಿಂಟ್ ಓಪನ್ ಇಂಟರ್ವಲ್ಸ್ ಅಲ್ಲಿ ಯೂನಿಯನ್ ಆಫ್ ಡಿಸ್ಜಾಯಿಂಟ್ ಓಪನ್ ಇಂಟರ್ವಲ್ಸ್ ಅಲ್ಲಿ ನಿಮ್ ಕೈಲಿ ಬರೆಯಕ್ ಆಗದೇ ಇಲ್ಲ ಆರ್ನ. ಓಕೆನಾ. ಸೊ ದೇರ್ ಫೋರ್ ದಿಸ್ ಇಸ್ ಕನೆಕ್ಟೆಡ್. ಕನೆಕ್ಟೆಡ್ ಅಂತ ನಿಮ್ಗೆ ಹೇಳಿದೀನಿ, ಸಾರಿ, ಹೌದು, ದಿಸ್ ಇಸ್ ಕನೆಕ್ಟೆಡ್ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ರೈಟ್ ಇನ್ ದಿಸ್ ವೇ, ನಾಟ್ ಪಾಸಿಬಲ್ ಅಂತ ಬಂದ್ರೆ ಇಟ್ ಇಸ್ ಕನೆಕ್ಟೆಡ್. ನೋಡಿ ನಾನು ಇನ್ನೊಂದು ಹೇಳ್ತೀನಿ ಈಗ, ಸೆ ಆರ್ ಮೈನಸ್ ಎನ್, ವಾಟ್ ಅಬೌಟ್ ಟು ಆರ್ ಮೈನಸ್ ಎನ್, ವಿಚ್ ಇಸ್ ನಾಟ್ ಕನೆಕ್ಟೆಡ್. ಎಸ್, ಇಟ್ ಈಸ್ ಡಿಸ್ಕನೆಕ್ಟೆಡ್. ಯಾಕಂತ ಅಂದ್ರೆ ಇದನ್ನ ನಾನು ಬರೆಯೋದು ಆರ್ ಮೈನಸ್ ಎನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಆರ್ ಅಲ್ಲಿ ಎನ್ ಅನ್ನ ಮೈನಸ್ ಮಾಡಬೇಕು. ಸೊ ಹೆಂಗ್ ಮೈನಸ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿ ಒಂದೇ ಮೈನಸ್ ಇನ್ಫಿನಿಟಿ (0) ಅಲ್ಲ 1 ಅಂತ ಹೇಳುದು, ಇಲ್ಲಿ 1, ಇದು 0, ಇದು 1 ಅಂತ ಓಪನ್ ಮಾಡ್ಕೋಬಹುದು. ಮೈನಸ್ ಇನ್ಫಿನಿಟಿ (1) ಒಂದು ಯೂನಿಯನ್ 1, 2 ಯೂನಿಯನ್ 1, 2 ಯೂನಿಯನ್ 2, 3 ಅಂಡ್ ಹೋಗ್ತಾ ಇರುತ್ತಲ್ವಾ. ಸೊ ಇವೆಲ್ಲ ಡಿಸ್ಜಾಯಿಂಟ್ ಓಪನ್ ಇಂಟರ್ವಲ್ಸ್ ಅಲ್ವಾ, ಯಾವ್ದು ಪಾಯಿಂಟ್ಸ್ ಇವೆಲ್ಲ ಡಿಸ್ಜಾಯಿಂಟ್ ಇದಾವೆ. ಸೊ ಡಿಸ್ಜಾಯಿಂಟ್ ಅಂಡ್ ಓಪನ್ ಇಂಟರ್ವಲ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದೀನಿ ಈ ತರ. ಆ ತರ ಎಕ್ಸ್ಪ್ರೆಸ್ ಮಾಡಿದ್ರೆ ಇಫ್ ಎ ಕ್ಯಾನ್ ಬಿ expressed as union of two non-empty disjoint intervals, subsets, intervals ಅಂತ ಇಲ್ಲಿ ಮಾತಾಡ್ತೀವಿ. ಸೊ ಇಲ್ಲಿ ಸಬ್ಸೆಟ್ಸ್ ಅಂತ, ಸಬ್ಸೆಟ್ಸ್. ಅವಾಗ ಇದು ಇದು ಈಗ ಹಾರ್ಮೋನಿಯಸ್ ಏನಂತ ಕನ್ಕ್ಲೂಡ್ ಮಾಡ್ತೀರಿ, ಡಿಸ್ಕನೆಕ್ಟೆಡ್. ಡಿಸ್ಕನೆಕ್ಟೆಡ್. ಇದು ಡಿಸ್ಕನೆಕ್ಟೆಡ್ ಅಂತ. ಸೊ ಜನರಲ್ ಆಗಿ ಏನಂತ ಮಾತಾಡೋದು, ಡಿಸ್ಕನೆಕ್ಟೆಡ್ ಕನೆಕ್ಟೆಡ್ ಗ್ರಾಫಿಕಲಿ ಹೇಳೋದಾದ್ರೆ, ಆ ಸೆಟ್ ನಲ್ಲಿ ಯಾವುದೇ ಎರಡು ಪಾಯಿಂಟ್ ಕೂಡ ನಾವೇನ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು ಆ ಸೆಟ್ ಅಲ್ಲಿರೋ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು. ಡಿಸ್ಕನೆಕ್ಟೆಡ್ ಅಲ್ಲಿ ಹಂಗ ಆಗಲ್ಲ, ವಿ ಕೆನಾಟ್ ರೈಟ್. ಓಕೆನಾ. ಈಗ ನಮ್ಗೆ ಇದ್ರಲ್ಲಿ ಬರುತ್ತೆ ಹಿಂಗೆ ನೋಡಿ, 0,1 ಇದು 2 ಹಿಂಗಿರುತ್ತೆ. ನಾನು ಹೇಳ್ತೀನಿ -1 ಮತ್ತೆ 4 ನ 1.5 ನ ಕನೆಕ್ಟ್ ಮಾಡಿ ಅಂದ್ರೆ ಕನೆಕ್ಟ್ ಮಾಡಕ್ಕಾಗುತ್ತಾ, ಇಲ್ಲಿ -1 ಇಲ್ಲೆಲ್ಲೋ ಇರುತ್ತೆ, 1.5 ಇಲ್ಲೆಲ್ಲೋ ಇರುತ್ತೆ, ಇಲ್ಲೆಲ್ಲೋ ಇರುತ್ತೆ, ಕನೆಕ್ಟ್ ಮಾಡಕ್ಕಾಗತ್ತಾ, ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಬಟ್ ಇಲ್ಲಿ 0 ಇನ್ಕ್ಲೂಡ್ ಆಗಿಲ್ವಲ್ಲ. ಓಕೆನಾ. ಸೊ ಹಂಗಾಗಿ ಕನೆಕ್ಟ್ ಮಾಡಕ್ ಬರಲ್ಲ. ಸೊ ಇಟ್ ಈಸ್ ಡಿಸ್ಕನೆಕ್ಟೆಡ್ ಅಂತ. ಬಟ್ ಆರ್ ಅಲ್ಲಿ ಯು ಟೇಕ್ ಎನಿ ಪಾಯಿಂಟ್ಸ್ ವಿ ಕ್ಯಾನ್ ಕನೆಕ್ಟ್ ಥ್ರೂ ಎ ಲೈನ್, ಸ್ಟ್ರೈಟ್ ಲೈನ್.
ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲೇನ್ ಮಾತಾಡ್ತೀವಿ ಅಂತ ಅಂದ್ರೆ ಅದೇ ಮತ್ತೆ ಸಿಂಪಲ್ ಗ್ರಾಫಿಕಲಿ ಹೇಳೋದಾದ್ರೆ ರಫ್ಲಿ ಸ್ಪೀಕಿಂಗ್ ಎ ಸೆಟ್ is subset of R square is connected if it consists of a single piece ಅಂತ ಕರಿತೀವಿ. ಒಂದೇ ಪೀಸ್ ಇದ್ರೆ ಕನೆಕ್ಟೆಡ್. ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ is equal to 1 ಕನೆಕ್ಟೆಡ್ ಆಬ್ವಿಯಸ್ಲಿ ಕನೆಕ್ಟೆಡ್. ಯಾಕಂತಂದ್ರೆ ದಿಸ್ ಇಸ್ ಎ ಸರ್ಕಲ್ ವಿತ್ ಸೆಂಟರ್ ಅಟ್ ಆರಿಜಿನ್ ಅಂಡ್ ರೇಡಿಯಸ್ 1. ಓಕೆನಾ? ಯು ಟೇಕ್ ಎನಿ ಅಂದ್ರೆ ಅದ್ರರ್ಥ ಕನೆಕ್ಟ್ ಮಾಡ್ಬೋದಾ ಅಂತ, ಯಾವ್ದನ್ನ 2 ಪಾಯಿಂಟ್ ನ ತಗೊಂಡು ಕನೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಓಕೆನಾ? ಸೊ ಒಂದು ಕರ್ವ್, ಇದು ಕರ್ವ್ ಅಂತ ಹೇಳ್ತೀವಿ ಅಷ್ಟೇ ಇಲ್ಲಿ. ಓಕೆನಾ? ಅಂದ್ರೆ ಸಿಂಗಲ್ ಪೀಸ್ ತರ ಇರ್ತಾನೆ ಅದು. ಎಸ್ ಸರ್. ಅದೇ ಕನೆಕ್ಟೆಡ್ ಡಿಸ್ಕನೆಕ್ಟೆಡ್ಗೆ. ಡಿಸ್ಕನೆಕ್ಟೆಡ್ ಅಂದ್ರೆ ಏನ್ ಗೊತ್ತಾ? ನೋಡಿ ಇದು ನಾನು ಯೂಸ್ ಮಾಡ್ತೀನಿ. ಡಿಸ್ಕನೆಕ್ಟೆಡ್ ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ಸಪೋಸ್ ಸೆಟ್ ಬಿ ಇಸ್ ಈಕ್ವಲ್ ಟು ಸೊ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲೆಸ್ ದನ್ 1. ಇನ್ನೊಂದು ಯೂನಿಯನ್ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೇಡ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಲೆಸ್ ದನ್ 1. ಇದು ಡಿಸ್ಕನೆಕ್ಟೆಡ್. ಸಿಂಗಲ್ ಪೀಸ್ ಇದೆಯಾ ಇಲ್ಲಿ? ಸಿನ್ಸ್ ದಿಸ್ ಇಸ್ ಓಪನ್ ಅಲ್ವಾ, ಇದು ಓಪನ್, ನೀವು ಹಿಂಗೆ ಹೇಳ್ಬೋದು. ಓಕೆನಾ? ಡಿಸ್ಕನೆಕ್ಟೆಡ್ ಏನಂತ ಡೆಫಿನಿಷನ್ ಕೊಟ್ವಿ? ಇಫ್ ಸೆಟ್ ಬಿ ಇಸ್ ಈಕ್ವಲ್ ಟು ಯಾವುದೇ ಒಂದು ಸೆಟ್ ನ ಡಿಸ್ಜಾಯಿಂಟ್ ಇವೆರಡನ್ನು ಡೆಫಿನೆಟ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇಲ್ಲಿರುತ್ತೆ. ಇದು ಇನ್ನೊಂದು ಎಕ್ಸ್ ಮೈನಸ್ 2 ವೈ ಮೈನಸ್ 3 ಅಂತ ಅಂದ್ರೆ ರೇಡಿಯಸ್ 1 ಇರುತ್ತೆ, ಮತ್ತೆ 2,3 ನಲ್ಲಿ ಇದಿರುತ್ತೆ, ಅದು ಸೆಂಟರ್ ಇರುತ್ತೆ. ಸೊ ಇವೆರಡು ಓಪನ್ ಅಲ್ವಾ? ಇವೆರಡು ಓಪನ್ ಯೂನಿಯನ್ ಆಫ್ 2 ಡಿಸ್ಜಾಯಿಂಟ್ ಓಪನ್ ಇಂಟರ್ವಲ್ಸ್ ಅಲ್ಲಿ ಬರ್ದಿದ್ದೀನಿ. ಹಂಗಾಗಿ ಬಿ ಇಸ್ ವಾಟ್? ಡಿಸ್ಕನೆಕ್ಟೆಡ್. ಅಂದ್ರೆ ಏನಾಗಿರುತ್ತೆ ಡಿಸ್ಕನೆಕ್ಟೆಡ್ ಅಂತ ಅಂದ್ರೆ ಅವು ಕನೆಕ್ಷನ್ ಕೊಡಂಗಿಲ್ಲ, ಕಾಮನ್ ಡಿಸ್ಜಾಯಿಂಟ್ ಇರಬೇಕು, ಯಾವುದೇ ಪಾಯಿಂಟ್ಸ್ ಗಳು ಕಾಮನ್ ಇರಂಗಿಲ್ಲ ಅಲ್ಲಿ. ಮತ್ತೆ ಅದು ಒಂದು ಲೈನ್ ಡ್ರಾ ಮಾಡಕ್ ಆಗಲ್ಲ ನಮ್ಗೆ ಅಲ್ಲಿ, ಯೂಸಿಂಗ್ ದ ಪಾಯಿಂಟ್ಸ್ ಆಫ್ ದಿ ಸೆಟ್ ಅಂತ ಅಷ್ಟೇ. ಒಂದೆರಡು ರಿಸಲ್ಟ್ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಎನಿ ಲೈನ್ ಈಸ್ ಕನೆಕ್ಟೆಡ್ ಇನ್ ಆರ್ ಸ್ಕ್ವೇರ್ ಅಂತ ಹೇಳ್ತೀನಿ ನಾನು. ಯಾವುದೇ ಒಂದು ಪ್ಲೇನ್ ಮೇಲೆ ಲೈನ್ ಹಾಕೊಳ್ಳಿ, ಅದು ಕನೆಕ್ಟೆಡ್, ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಹೌದಲ್ವಾ? ಈಗ ಯಾವ್ದೋ ಒಂದು ಪ್ಲೇನ್ ಅಲ್ಲಿ ನೀವು ಲೈನ್ ಡ್ರಾ ಮಾಡಿದ್ರೆ, ಯಾವ್ದೋ ಒಂದು ಲೈನ್ ಡ್ರಾ ಮಾಡಿದ್ರೆ ಹಂಗೆ ದಿಸ್ ಇಸ್ ಅ ಲೈನ್. ಸೊ ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಅಲ್ವಾ? ಈ ಲೈನ್ ಮೇಲೂ ಎಷ್ಟೊಂದು ಪಾಯಿಂಟ್ಸ್ ಇರ್ತವೆ. ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್. ಈ ಲೈನ್ ಮೇಲಿರೋ ಯಾವುದೇ ಪಾಯಿಂಟ್ ನಾನು ಕನೆಕ್ಟ್ ಮಾಡ್ಬೋದು ತಾನೆ? ಸೊ ಹಂಗಾಗಿ ಎನಿ ಲೈನ್ ಈಸ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೇಕು. ಈಗ ನಾನು ಲೈನ್ ಬಗ್ಗೆ ಮಾತಾಡ್ತಿದ್ದೀನಿ, ಸ್ವಲ್ಪ ಹಿಂದೆಗಡೆ ಬರ್ತೀನಿ. ಈ ಲೈನು ಕ್ಲೋಸ್ಡ್ ಇದೆಯಾ? ಕ್ಲೋಸಾ ಓಪನಾ? ಈಗ ಸಪೋಸ್ ನಾನು ಯಾವ್ದೋ ಒಂದು ಸೆಟ್ ಬರೀತೀನಿ ನೋಡಿ. ಲೈನ್ ಈಕ್ವೇಶನ್ ಹೆಂಗಿದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಲೈನ್ ಈಕ್ವೇಶನ್ ಹೆಂಗಿರುತ್ತೆ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. ಸೆಟ್ ಎ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಸಚ್ ದಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ದ ಲೈನ್. ಸೊ ಇವೆಲ್ಲ ಓದಿರ್ತೀರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಲೈನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನು ಅದೇ ಲೈನ್ ನ ಡ್ರಾ ಮಾಡಿದೀನಿ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ದ ಸೆಟ್ ಎ. ಓಕೆನಾ? ಈ ಸೆಟ್ ಏನೇ ಆಗುತ್ತೆ ಈ ಲೈನು. ಈಗ ನಾನು ಕೇಳ್ತಿದ್ದೀನಿ, ಈಸ್ ದಿಸ್
ಓಪನ್ ಆರ್ ಕ್ಲೋಸ್ಡ್? Close, sir. Closed, sir. ಓಪನ್ ಆಗಲ್ಲ. ಯಾಕಂತಂದ್ರೆ ನಾವು ಇಲ್ಲಿ ಯಾವ್ದೋ ಒಂದು ಪಾಯಿಂಟ್ ತಗೊಂಡು ಒಂದು ಡಿಸ್ಕ್ ಡ್ರಾ ಮಾಡಿದ್ರೆ ಓಪನ್ನೇ ಆಗಿರ್ಬೇಕಂದ್ರೆ ಏನಾಗಿರ್ಬೇಕಿತ್ತು? ಎಲ್ಲ ಪಾಯಿಂಟ್ಸ್ ಅದ್ರೊಳಗೆ ಇನ್ವಾಲ್ವ್. ಎಲ್ಲಾ ಪಾಯಿಂಟ್ಸ್ ಅದ್ರೊಳಗೆ, ಔಟ್ಸೈಡ್ ಅಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಬರ್ತವೆ. ಸೊ ಹಂಗಾಗಿ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎ. ಸೊ ಅದೇ ನಾನೇನಾದ್ರು ಒಂದು ಓಪನ್ ಡಿಸ್ಕ್ ಡ್ರಾ ಮಾಡಿದಾಗ ಕ್ಲೋಸ್ಡ್ಗೆ ಡೆಫಿನೇಷನ್ ಅಂತ ಹೇಳಿದೆ, ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಇರ್ಬೇಕು ಅದರಲ್ಲಿ. ಹೌದು, ಈ ಲೈನ್ ಮೇಲೆ ಇದಾವೆ ನೋಡಿ, ಈ ಲೈನ್ ಮೇಲೆ ಪಾಯಿಂಟ್ಸ್ ಬಂತಲ್ಲ, ಆ ಲೈನ್ ಮೇಲೆ ಇನ್ಫಿನಿಟ್ಲಿ ಮೆನಿ, ಔಟ್ ಸೈಡ್ ಇರೋ ಬಿಟ್ಬಿಡಿ, ಆ ಲೈನ್ ಮೇಲೆ ಆದ್ರೂ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ, ಅವು Yes, sir. ಇನ್ಫಿನಿಟ್ಲಿ ಮೆನಿ ಪಾಯಿಂಟ್ಸ್ ತಾನೆ. ಅಂದ್ರೆ ಆ ಪಾಯಿಂಟ್ ಎಲ್ಲಾ ಪಾಯಿಂಟ್ಸ್ ಆಫ್ ದ ಆಲ್ ದ ಪಾಯಿಂಟ್ಸ್ ಆಫ್ ಏನು ಲೈನ್ ಏನಿದಾವೆ ದೇ ಆರ್ ಆಲ್ ಲಿಮಿಟ್ ಪಾಯಿಂಟ್ಸ್. ಸೊ ಐಸೆ ಹಿಂಗೆ ಹೇಳ್ಬೋದು. ಸೊ ಎ ಡ್ಯಾಶ್, ಸೊ ಇದು ಸಬ್ಸೆಟ್ ಆಫ್, ಅಥವಾ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನು ಅಂತಂದ್ರೆ ಏನೇ ಅಂತ ಹೇಳ್ಬೋದು, ಹೌದಲ್ವಾ? Yes, sir. So all the limit points are contained in A, therefore A is closed. ಅಷ್ಟೇ ಆಯ್ತು. Any line is connected in R. So if A is connected subset of R square, then A closure is also connected ಅಂತ ಹೇಳ್ತಿದ್ದಾರೆ. ಈ ರಿಸಲ್ಟ್ ನ ಮುಂದೆ ಯೂಸ್ ಮಾಡ್ತೀನಿ, ಇದು ನೆನಪು. A ಕನೆಕ್ಟ್ ಆಗಿದ್ರೆ A ಕ್ಲೋಸರ್ ಕನೆಕ್ಟ್ ಆಗಿರುತ್ತೆ. So if AI are connected, if AI are connected subset of R square, so R square ಇದ್ದಾಗ ಮತ್ತೆ intersection of all AIs are not equal to 5, then union of all AIs are is connected ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಒಂದೆರಡೋ ಮೂರೋ ಸೆಟ್ಗಳಿದಾವೆ AIಗಳು, ಓಕೆನಾ, ಮೂರು ಸೆಟ್ ಇದಾವೆ ಅಂತ ಅನ್ಕೊಳ್ಳಿ. ಮತ್ತೆ intersection of all the sets is not equal to 5, ಅಂದ್ರೆ there exists at least one common point in all the ಏನು ಸೆಟ್ಸ್. Yes. ಓಕೆನಾ, ಅಂದ್ರೆ ನಾಟ್ ಈಕ್ವಲ್ ಟು 5 ಬರ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ನಾಟ್ ಈಕ್ವಲ್ ಟು 5 ಅಂದ್ರೆ ಅದ್ರ ಅರ್ಥ ಏನು, ಅಟ್ಲೀಸ್ಟ್ ಒನ್ ಪಾಯಿಂಟ್ ಇಸ್ ಕಾಮನ್ ಇನ್ ಆಲ್ ದ AIs. ಆ ತರ ಇದ್ದಾಗ ಏನಂತ ಹೇಳ್ತಾರೆ ಅಂತಂದ್ರೆ ಆ ಎಲ್ಲಾ ಸೆಟ್ಗಳನ್ನ ಯೂನಿಯನ್ ಮಾಡಿದ್ರೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಒಂದು ಕರ್ವ್ ತರ ಡ್ರಾ ಮಾಡ್ಕೊಳ್ಳಿ ನೋಡಿ. ಸೊ ಇದೊಂದು ಕರ್ವಾ, ಸೊ ಇದೊಂದು ಕರ್ವಾ, ಇದೊಂದು ಕರ್ವ್, ಓಕೆನಾ. ಸೊ ದಿಸ್ ಇಸ್ ಸೆಟ್ ಎ ಅಂತ ಅನ್ಕೊಳ್ಳಿ, ದಿಸ್ ಇಸ್ ಸೆಟ್ ಬಿ ಅಂತ ಅನ್ಕೊಳ್ಳಿ, ಇದನ್ ಸೆಟ್ ಸಿ ಅಂತ ಅನ್ಕೊಳ್ಳಿ. ನಾನು ಸುಮ್ಮನೆ ಒಂದು ಪಾಯಿಂಟ್ ಅಂತ ಹೇಳಿದೆ, ಒಂದು ಪಾಯಿಂಟ್ ಅಂತ ಅಲ್ಲ, ಎಷ್ಟು ಪಾಯಿಂಟ್ ಬೇಕಾದ್ರೂ ಇಂಟರ್ಸೆಕ್ಷನ್ ಇದ್ರೂ ಇರ್ಬೋದು, ತೊಂದರೆ ಇಲ್ಲ. ನೋಡಿ ಸೆಟ್ ಎ ಇಸ್ ಕನೆಕ್ಟೆಡ್, ಹೌದಲ್ವಾ? ಬರೀ ಇದೊಂದೇ ಲೈನ್ ಯೋಚನೆ ಮಾಡಿ, ಬೇರೆದನ್ನೆಲ್ಲ ಮರೆತು ಬಿಡಿ. ಸೆಟ್ ಎ ಇಸ್ ಕನೆಕ್ಟೆಡ್, even set B is also connected, this is set B is also connected, set C is also connected. The intersection of all these three lines in curves idave is not equal to 5, at least one point, common point ಇದೆ ಅಲ್ವಾ? Yes, sir. ಕಾಮನ್ ಪಾಯಿಂಟ್ ಇದೆ. ಸೊ ಅವೆಲ್ಲವನ್ನು ಯೂನಿಯನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಕನೆಕ್ಟೆಡ್. ನೀವು ಯಾವುದೇ ಪಾಯಿಂಟ್ ಅಂತ ತಗೊಳ್ಳಿ, ಈ ಮೂರು ಯೂನಿಯನ್ ಅಲ್ಲಿ ಎಲ್ಲಿಗೆ ಬೇಕಾದ್ರೆ ಜಾಯಿನ್ ಮಾಡ್ಬೋದು. ಸಪೋಸ್ ಈ ಪಾಯಿಂಟ್ ತಗೊಂತೀನಿ ನಾನು, ಇಲ್ಲಿಂದ ಪಾಯಿಂಟ್ ತಗೊಂತೀನಿ, ಇಲ್ಲಿಂದ ನೀವು ಇಲ್ಲಿರೋ ಎಲ್ಲಿಗೆ ಬೇಕಾದ್ರೆ ಜಾಯಿನ್ ಮಾಡ್ಕೋಬೋದಲ್ಲ ನಾನು. ಕಂಟಿನ್ಯೂಸ್ ಕರ್ವ್ ಮುಖಾಂತರ ನಾನು ಎಲ್ಲಿ ಬೇಕಾದ್ರೆ ನಾನು ಇಲ್ಲಿಗೆ ಡ್ರಾ ಮಾಡ್ಕೋಬಹುದು. ಇಲ್ಲಿ ಡ್ರಾ ಮಾಡೋದ್ರೆ ಹೆಂಗ್ ಬರ್ತೀರಾ, ಇಲ್ಲಿಗೆ ಬರ್ತೀರಾ, ಹಿಂಗ್ ಬರ್ತೀರಾ, ಹಿಂಗ್ ಬರ್ತೀರಾ, ಕನೆಕ್ಟ್ ಮಾಡ್ಬೋದು ನಾವು, ಓಕೆನಾ? ಅರ್ಥ ಆಯ್ತಲ್ವಾ? ಸಪೋಸ್ Yes, sir. ಇದೇನಾದ್ರೂ 5 ಕಂಡೀಷನ್ ಕೊಟ್ಟಿಲ್ಲ ಅಂತ ಅಂದಾಗ ಅವಾಗ ಬೇರೆ ಆಗುತ್ತೆ, ಕನೆಕ್ಟ್ ಮಾಡಕ್ ಆಗಲ್ಲ. ನೋಡಿ 2-3 ಕರ್ವ್ ಹಿಂಗಿರ್ತವೆ, ಸೊ ಒಂದು ಕರ್ವ್ ಹಿಂಗಿರುತ್ತೆ, ಸೊ ಇನ್ನೊಂದು ಕರ್ವ್ ಎಲ್ಲ ಇಲ್ಲಿರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸಿನ್ಸ್ ಆಲ್ ಆರ್ ಕನೆಕ್ಟೆಡ್, ಸೊ ದಿಸ್ ಇಸ್ individually connected, this is individually connected, this is individually connected, ಬಟ್ ಎಲ್ಲಾದ್ರಲ್ಲೂ ಇಂಟರ್ಸೆಕ್ಷನ್ ಇದೆಯಾ? No, sir. ಎಲ್ಲಾದ್ರಲ್ಲೂ ಒಂದು ಕಾಮನ್ ಪಾಯಿಂಟ್ ಇಲ್ಲ. ಸೊ ಹಂಗಾಗಿ ಇದನ್ನ ಕನೆಕ್ಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಈ ಪಾಯಿಂಟ್ ನ ತಗೊಂಡ್ ಬಂದ್ಬಿಟ್ಟು ಸೊ ಇಲ್ಲಿಗೆ ಜಾಯಿನ್ ಮಾಡು ಅಂತ ಅಂದ್ರೆ ಕಂಟಿನ್ಯೂಸ್ ಕರ್ವ್ ಇಂದ ಎಲ್ಲಾಗುತ್ತೆ, ದರ್ ಇಸ್ ನೋ ಪಾತ್, ಜಾಗನೇ ಇಲ್ಲ ಅಲ್ಲಿ. ಆಮೇಲೆ ಹಿಂಗ್ ಕನೆಕ್ಟ್ ಮಾಡ್ಬೋದಲ್ಲ ಅಂತ ಅನ್ಬೇಡಿ, ಥ್ರೂ ದ ಪಾಯಿಂಟ್ಸ್ ಆಫ್ ದಿ ಸೆಟ್ ಕನೆಕ್ಟ್ ಮಾಡ್ಬೇಕು ನಾವು, ಓಕೆನಾ? ಸೊ ದಿಸ್ ಇಸ್ L1 L2 L3 ಅಂತ ತಕೊಂಡ್ರೆ ನಾವೇಂತ ಹೇಳ್ಬೋದು, L1 ಯೂನಿಯನ್ L2 ಯೂನಿಯನ್ L3 ಈಸ್ ನಾಟ್ ಕನೆಕ್ಟೆಡ್ ಅಂತ ಹೇಳ್ಬೇಕು. ಓಕೆ, ಇಲ್ಲಿ A ಯೂನಿಯನ್ B ಯೂನಿಯನ್ C ಈಸ್ ಕನೆಕ್ಟೆಡ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ ಇದ್ರ ಮೀನಿಂಗು? Yes, sir. ಥರ್ಡ್ ಪಾಯಿಂಟ್. Yes, sir. ಇದು 4th ಪಾಯಿಂಟ್ ಸದ್ಯಕ್ಕೆ ಬೇಡ, ಇದು ಟೊಪಾಲಜಿನಲ್ಲಿ ಬರುತ್ತೆ. ಟೊಪಾಲಜಿ ಕಡೆ ಹೋಗೋದ್ ಬೇಡ ಈಗ, ಟೊಪಾಲಜಿಕಲ್ ಸ್ಪೇಸಸ್ ಅಂತ ಬರುತ್ತೆ ನೋಡಿ. ಇನ್ನೊಂದು ನಿಮ್ಗೆ ಒಂದನ್ನ ಹೇಳ್ಬೇಕೇನಂತ ಅಂದ್ರೆ, ನೀವು ಇಲ್ಲಿ ಟೊಪಾಲಜಿ ಎಷ್ಟು ಅರ್ಥ ಮಾಡ್ಕೋತೀರಿ, ಟೊಪಾಲಜಿ ಆಫ್ ಆರ್ ಸ್ಕ್ವೇರ್ ನ ಎಷ್ಟು ಅರ್ಥ ಮಾಡ್ಕೋತೀರೋ, ನೀವು ಟೊಪಾಲಜಿ ಅಂತ ಬರುತ್ತಲ್ಲ, ಟೊಪಾಲಜಿಕಲ್ ಸ್ಪೇಸ್ ಇರ್ಬೋದು, ಮೆಟ್ರಿಕ್ ಸ್ಪೇಸ್ ಇರ್ಬೋದು, ನೀವು ಅಲ್ಲೋದ್ರೆ
ಎಲ್ಲ ಸಿಮಿಲರ್ ಡೆಫಿನಿಷನ್ಸ್, ಏನಂದ್ರೆ ಏನು ಚೇಂಜ್ ಇಲ್ಲ, ಸ್ಲೈಟ್ ಅಲ್ಲಿ ಡಿಫೈನ್ ಮಾಡೋ ರೀತಿ ಚೇಂಜ್ ಆಗುತ್ತೆ ಅಷ್ಟೇ. ನೀವು ಟೊಪೊಲಾಜಿಕಲ್ ಸ್ಪೇಸ್ ಅಂದ್ರೆ ಅಲ್ಲಿ ಒಂದು ಸೆಟ್ ತಗೊಂತೀವಿ, ಅಲ್ಲಿ ಒಂದು ಸೆಟ್ ಎಕ್ಸ್ ಕಾಮ ಟಿ ಅಂತ ತಗೊಂತೀವಿ. ಸೊ ಟಿ ಇಸ್ ಎಕ್ಸ್ ಕಾಮ ಟಿ ಇಸ್ ಎ ಟೊಪೊಲಾಜಿಕಲ್ ಸ್ಪೇಸ್ ಅಂತ ಕರಿತೀವಿ. ಟಿ ಇಸ್ ಎ ಸೆಟ್ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್ ಅಂತ ಕರಿತೀವಿ. ಸೆಟ್ ಆಫ್ ಆಲ್ ಅಲ್ಲ, ಸೆಟ್ ಆಫ್ ಸಬ್ಸೆಟ್ಸ್ ಅಂತ. ಅದು ಯಾವಾಗ ನಾವು ಟೊಪೊಲಾಜಿ ಅಂತ ಕರಿತೀವಿ ಅಂತ ಅಂದ್ರೆ ಅವೆರಡ್ರದ್ದು ಅಲ್ಲಿ 4-5 ಕಂಡೀಷನ್ ಇದಾವೆ. ಆ ಕಂಡೀಷನ್ಗಳನ್ನೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ಟೊಪೊಲಾಜಿಕಲ್ ಸ್ಪೇಸ್ ಅಂತ ಕರಿತೀವಿ. ಎಕ್ಸ್ ಕಾಮ ಇಸ್ ಟೊಪೊಲಾಜಿಕಲ್ ಸ್ಪೇಸ್ ಅಂತ ಕರಿತೀವಿ. ಹಂಗ್ ಮಾಡ್ಕೊಂಡು ಮುಂದೆ ಬರೋ ಆಪರೇಷನ್ಸ್ ಏನಿದಾವೆ ಅಲ್ಲೂ ಕೂಡ ನೈಬರ್ಹುಡ್ ಅಂತ ಬರುತ್ತೆ. ಅಲ್ಲೂ ಕೂಡ ನಿಮ್ಗೆ ಓಪನ್ ಸೆಟ್, ಕ್ಲೋಸ್ಡ್ ಸೆಟ್, ಕನೆಕ್ಟೆಡ್, ಡಿಸ್ಕನೆಕ್ಟ್, ಪ್ರತಿಯೊಂದು ಸೇಮ್ ಏನ್ ಸ್ಟಡಿ ಮಾಡ್ತೀವಿ ಎಲ್ಲ ಸ್ಟಡಿ ಮಾಡ್ತೀವಿ. ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಅರ್ಥ ಆಗಿದ್ರೆ ಸೇಮ್, ಸ್ವಲ್ಪ ಸ್ಲೈಟ್ ಚೇಂಜ್ ಇರುತ್ತೆ ಅಷ್ಟೇ, ಇನ್ನೇನು ಚೇಂಜ್ ಇರಲ್ಲ. ಇಲ್ಲಿ ಸಬ್ಸೆಟ್ ಅಪ್ರೋಚ್ ಅಲ್ಲಿ ಹೋಗ್ತಾ ಇರ್ತೀವಿ ಇಲ್ಲಿ ಟೊಪೊಲಾಜಿಕಲ್ ಸ್ಪೇಸ್ ಅಲ್ಲಿ. ಸೊ ಮೆಟ್ರಿಕ್ ಸ್ಪೇಸ್ ಅಲ್ಲಿ ಆ ಡಿಸ್ಟೆನ್ಸ್ ಅಪ್ರೋಚ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಅಲ್ಲಿ ಡಿ ಆಫ್ ಎಕ್ಸ್ ಕಮ ಡಿ ಅಂತ ಕರಿತೀವಿ. ಸೊ ಎಕ್ಸ್ ಕಮ ಡಿ ಇಸ್ ಎ ಮೆಟ್ರಿಕ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಸೊ ಡಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಕಮ ವೈ ಅಂತ, ಈ ತರ ಅದನ್ನ ಯೂಶುವಲ್ ಮೆಟ್ರಿಕ್ ಅಂತ ಕರಿತೀವಿ. ಅಲ್ಲಿ ಮಾತಾಡೋಣ ಬಿಡಿ, ಓಕೆನಾ. ಸೊ ನಿಮ್ಗೆ ಇಲ್ಲಿ ಅರ್ಥ ಆಯ್ತು ಅಂತಂದ್ರೆ ಅಲ್ಲೆಲ್ಲಾ ಕಡೆನೂ ಇದೇ ಲಾಜಿಕ್ ವರ್ಕ್ ಆಗ್ತಾ ಹೋಗುತ್ತೆ. ಕನೆಕ್ಟೆಡ್ ಆಗುತ್ತೆ. ಸೊ ನಾವು ಕಮಿಂಗ್ ಟು ಪಾತ್ ಕನೆಕ್ಟೆಡ್. ಪಾತ್ ಕನೆಕ್ಟೆಡ್ ಅಂತ ಅಂದ್ರೆ ಎಸ್ ಎಟ್ ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಈಸ್ ಕನೆಕ್ಟೆಡ್ ಅಲ್ಲ, it is a path connected. Path connected if we can join any 2 points of this set by a continuous curve within the set A ಅಂತ ಹೇಳ್ತಿದ್ದಾರೆ. ಓಕೆನಾ. ಅಂದ್ರೆ ಸರ್ ಅಲ್ಲೂ ಅದನ್ನೇ ಡೆಫಿನೇಷನ್ ಹೇಳಿದ್ರಲ್ಲ ಸರ್, ಇಲ್ಲೂ ಅದೇ ಡೆಫಿನೇಷನ್ ಹೇಳ್ತಾ ಇದ್ದೀರಾ? ಹೌದು, ಸೇಮ್ ಡೆಫಿನೇಷನ್, ಬಟ್ ಸ್ವಲ್ಪ ಚೇಂಜ್ ಇದೆ. ಅದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ ಏನ್ ಚೇಂಜ್ ಇದೆ ಅಂತ. ರಫ್ಲಿ ಸ್ಪೀಕಿಂಗ್ ಕನೆಕ್ಟೆಡ್, ಪಾತ್ ಕನೆಕ್ಟೆಡ್ ಎರಡು ಬೋತ್ ಆರ್ ಒಂದು ಸೇಮ್ ತರನೇ ಟ್ರೀಟ್ ಆಗ್ತಾ ಹೋಗ್ತವೆ. ಎಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಾನೀಗ, ಓಕೆನಾ. ಎವ್ರಿ ಪಾತ್ ಕನೆಕ್ಟೆಡ್ ಈಸ್ ಕನೆಕ್ಟೆಡ್, ಓಕೆನಾ. ಎವ್ರಿ ಪಾತ್ ಕನೆಕ್ಟೆಡ್ ಈಸ್ ಕನೆಕ್ಟೆಡ್. ಈಗ ಬಟ್ ಅಲ್ಲಿ ಆರಲ್ಲಿ ಏನಂತ ಓದಿದ್ವಿ? ಆರಲ್ಲಿ ಒಂದು ರಿಸಲ್ಟ್ ಓದಿದ್ವಿ, Every connected is ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ if and only if path connected. ನಾವು ಒಂದನ್ನ ಚೆಕ್ ಮಾಡಿದ್ರೆ ಸಾಕು, ಇನ್ನೊಂದು ಹಂಗೆ ಇಂಡಿವಿಜ್ ಆಗ್ಬಿಡುತ್ತೆ. ಸೊ ಓಕೆನಾ, ಇದು ರಿಸಲ್ಟ್ ಅಲ್ಲಿದ್ದು, ಆರಲ್ಲಿದ್ದು. ನೋಡಿ ಈ ತರ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳು ಬರ್ತವೆ. ಸೊ ಅದನ್ನ ನೀವು ಕರೆಕ್ಟ್ ಕ್ಯಾಚ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ಬಿಡುತ್ತೆ. ಇಲ್ಲಿ ಏನಂತ ಹೇಳ್ತಿದ್ದಾನೆ, ಎವ್ರಿ ಪಾತ್ ಕನೆಕ್ಟೆಡ್ ಇಸ್ ಕನೆಕ್ಟೆಡ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ನಾವು ಒಂದನ್ನ ಕನೆಕ್ಟೆಡ್ ಅಂತ ಚೆಕ್ ಮಾಡ್ಬೇಕಾದ್ರೆ ನಾವಿಲ್ಲಿ ಫಸ್ಟ್ ಪಾತ್ ಕನೆಕ್ಟೆಡ್ ಅಂತ ಚೆಕ್ ಮಾಡ್ಕೊಂಡ್ಬಿಡಿ, ಓಕೆನಾ. ಎವ್ರಿ ಪಾತ್ ಕನೆಕ್ಟೆಡ್ ಇಸ್ ಕನೆಕ್ಟೆಡ್. ಇಫ್ ಇಟ್ ಇಸ್ ನಾಟ್ path connected then it is not It is disconnected. connected, ಓಕೆನಾ. ಪಾತ್ ಕನೆಕ್ಟ್ ಆಗಿಲ್ಲ ಅಂತ ಕನೆಕ್ಟ್ ಆಗಿರಕ್ಕೆ ಚಾನ್ಸ್ ಇಲ್ಲ, ಓಕೆನಾ. ಸೊ ಪಾತ್ ಕನೆಕ್ಟ್ ಆಗಿದೆ ಅಂತ ಅಂದ್ರೆ ಇಟ್ ಈಸ್ ಕನೆಕ್ಟೆಡ್, ಓಕೆನಾ. ಪಾತ್ ಕನೆಕ್ಟ್ ಅಂದ್ರೆ ಡೆಫಿನೇಷನ್ ಸಿಂಪಲ್ ಆಗಿದೆ ನೋಡಿ, ಏನು ಡೆಫಿನೇಷನ್ ಇಲ್ಲ ಇದರಲ್ಲಿ. ಯಾವುದೇ ಇಫ್ ಯು ಕ್ಯಾನ್ ಜಾಯಿನ್ ಎನಿ 2 ಪಾಯಿಂಟ್ಸ್ ಆಫ್ ದಿ ಸೆಟ್ ಬೈ ಎ ಕಂಟಿನ್ಯೂಸ್ ಕರ್ವ್ ಮುಖಾಂತರ ವಿತಿನ್ ದ ಸೆಟ್ ಏನಾಗಬೇಕು, ವಿತಿನ್ ದ ಸೆಟ್ ಎ ನಾವು ಯಾವುದೇ 2 ಪಾಯಿಂಟ್ಸ್ ನಾವು ಕಂಟಿನ್ಯೂಸ್ ಕರ್ವ್ ಇಂದ ನಾವು ಜಾಯಿನ್ ಮಾಡೋ ತರ ಇದೆ ಅಂತ ಅಂದ್ರೆ ಅದನ್ನ ನಾವು ಪಾತ್ ಕನೆಕ್ಟೆಡ್ ಅಂತ ಕರಿತೀವಿ. ಒಂದು ಸೆಟ್ ಪಾತ್ ಕನೆಕ್ಟೆಡ್ ಆಗಿದ್ರೆ ಐ ಸೇ ಇಟ್ ಇಸ್ ಕನೆಕ್ಟೆಡ್. ಕ್ಲಿಯರಾ? Yes, sir. An open connected subset of R square is path connected also. Open connected subsets, open set ಯಾವುದೇ ತಗೊಳ್ಳಿ, ದೇ ಆರ್ ಆಲ್ ಪಾತ್ ಕನೆಕ್ಟೆಡ್, ಓಕೆನಾ. ಈಗ ನೋಡಿ ಯಾವ್ದೋ ಒಂದು ಪಾಯಿಂಟ್ ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಲೆಸರ್ ದೆನ್ 1 ಅಂತ ತಗೊಳ್ಳಿ. ದಿಸ್ ಇಸ್ ಪಾತ್ ಕನೆಕ್ಟೆಡ್. ಫಸ್ಟ್ ನಾವು ಚೆಕ್ ಮಾಡ್ಬೇಕಾದ್ರೆ ನೋಡಿ, ಕನೆಕ್ಟೆಡ್ ನಾನು ಫಸ್ಟ್ ನಾವು ಚೆಕ್ ಮಾಡಲ್ಲ. ಫಸ್ಟ್ ಚೆಕ್ ಮಾಡೋದು ಯಾವುದು? ಪಾತ್ ಕನೆಕ್ಟ್ ನ ಚೆಕ್ ಮಾಡಿ, ಓಕೆನಾ. ಪಾತ್ ಕನೆಕ್ಟ್ ನ ಚೆಕ್ ಮಾಡಿ ಆಮೇಲೆ ಕನೆಕ್ಟೆಡ್ ಬನ್ನಿ. ಇಲ್ಲಿ ಉಲ್ಟಾ ಹೇಳ್ತಾ ಹೋಗಿ, ಇಲ್ಲಿ ಫಸ್ಟ್ ಇದು ಪಾತ್ ಕನೆಕ್ಟೆಡ್ ಅಂತ ನೋಡಿ. ಪಾತ್ ಕನೆಕ್ಟೆಡ್ ಇದು? Yes, sir. Path connected. ಎಸ್, ಆಬ್ವಿಯಸ್ಲಿ ಇಟ್ ಇಸ್ ಅ ಪಾತ್ ಕನೆಕ್ಟೆಡ್. ಯಾಕಂತಂದ್ರೆ ನಿಮ್ಗೆ ಒಂದು ಇದು ಸರ್ಕಲ್ ಬರುತ್ತೆ. ಸೊ ಈ ಸರ್ಕಲ್ ಅಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಬರ್ತಾವಲ್ಲ, ಇಲ್ಲಿ ಯಾವುದೇ 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡ್ಬೋದಲ್ಲ ನಾನು. Yes, sir. I can connect any 2 points in the set. ಹಂಗಾಗಿ it is a path connected. Implies it is connected. ಅಲ್ಲ ಸಾರಿ, ಮತ್ತೆ ಇದು ಓಪನ್ ಅಲ್ವಾ? ದಿಸ್ ಇಸ್ ಓಪನ್ ಅಲ್ವಾ ಇದು? Yes, sir. ದಿಸ್ ಇಸ್ ಓಪನ್. ಓಪನ್ ಕನೆಕ್ಟೆಡ್ ಸಬ್ಸೆಟ್ ಆಫ್ R square is path connected also ಅಂತ ಹೇಳ್ತಿದ್ದಾರೆ.
ಬಟ್ ಉಲ್ಟಾ ಎವ್ರಿ ಕನೆಕ್ಟೆಡ್ ನೀಡ್ ನಾಟ್ ಬಿ ಪಾತ್ ಕನೆಕ್ಟೆಡ್. ಅದಕ್ಕೆ ನಾವು ಉಲ್ಟಾ ಹೋಗ್ಬೇಡಿ ಅಂತ ಹೇಳೋದು. ಯಾಕಂದ್ರೆ ನೀವು ಕನೆಕ್ಟೆಡ್ ಅಂತ ಪ್ರೂವ್ ಮಾಡಿದ ತಕ್ಷಣ ಅದು ಪಾತ್ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಫಸ್ಟ್ ಯು ಚೆಕ್ ಫಾರ್ ದಿ ಕನೆಕ್ಟೆಡ್ನೆಸ್, ಪಾತ್ ಕನೆಕ್ಟೆಡ್ನೆಸ್. ಅದಾದ್ಮೇಲೆ ಅದ್ರ ಮೂಲಕ ನಾವು ಕನೆಕ್ಟೆಡ್ ಹೌದಾ ಅಲ್ವಾ ಅಂತ ಈಸಿಯಾಗಿ ಹೇಳ್ಬೋದು. ಬಟ್ ಎವ್ರಿ ಕನೆಕ್ಟೆಡ್ ಸೆಟ್ ನೀಡ್ ನಾಟ್ ಬಿ ಪಾತ್ ಕನೆಕ್ಟೆಡ್. ಎಕ್ಸಾಂಪಲ್ಸ್ ಕನೆಕ್ಟೆಡ್ ಸೆಟ್ ದಟ್ ಆರ್ ನಾಟ್ ಪಾತ್ ಕನೆಕ್ಟೆಡ್ ಆರ್ ಲುಕ್ ವೈರ್ಡ್ ಇನ್ ಸಮ್ ವೇ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಇಲ್ಲಿ ಬೇಡ, ಇದೇ ಕ್ಲಾಸಲ್ಲೇ ನಾನು ಎಕ್ಸಾಂಪಲ್, ಮುಂದೆ ಒಂದು ಎಕ್ಸಾಂಪಲ್ ಬರುತ್ತೆ, ಅಲ್ಲಿ ಯಾಕೆ ಅಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಎಸ್ ಸರ್. ಮುಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಈ ಥರ್ಡ್ಗೆ ಎವ್ರಿ ಕನೆಕ್ಟೆಡ್ ನೀಡ್ ನಾಟ್ ಬಿ ಪಾತ್ ಕನೆಕ್ಟೆಡ್ ಯಾಕೆ ಅಂತ ಒಂದು ಎಕ್ಸಾಂಪಲ್ ಬರುತ್ತೆ. ಆ ಎಕ್ಸಾಂಪಲ್ ಕೊಡ್ತೀನಿ. ಕಾನ್ವೆಕ್ಸ್ ಅಂತ ಅಂದ್ರೆ ಎ ಸೆಟ್ ದಟ್ ಕಂಟೈನ್ಸ್ ಆಲ್ ದ ಪಾಯಿಂಟ್ಸ್ ಆಫ್ ಎನಿ ಲೈನ್. A set that contains all the points of any line segment joining 2 points of this set is called convex. ಇದು ಒಂಥರ ಅದೇ ತರ ಡೆಫಿನಿಷನ್. ಒಂದು ಲೈನ್ ಡ್ರಾ ಮಾಡ್ಬೇಕಂತೆ, all the points of any line segment joining 2 points of the set, ಅದನ್ನ ಫುಲ್ ಕಂಟೈನ್ ಆಗಿರ್ಬೇಕಂತದ್ದು, ಅದನ್ನ ಕಾನ್ವೆಕ್ಸ್ ಸೆಟ್ ಅಂತ ಕರಿತೀವಿ. ಪರ್ಫೆಕ್ಟ್ ಅಂತ ಅಂದ್ರೆ ಏನು? ಮಾಮೂಲಿ ಲಿಮಿಟ್ ಪಾಯಿಂಟ್ಸ್ ಎ ಆಗಿರ್ಬೇಕು ಪರ್ಫೆಕ್ಟ್ ಅಂದ್ರೆ. ಡಿಸ್ಕ್ರೀಟ್ ಅಂತ ಬರುತ್ತೆ, ಐಸೋಲೇಟೆಡ್ ಪಾಯಿಂಟ್ ಎ ಆಗಿದ್ರೆ ಅದನ್ನ ಡಿಸ್ಕ್ರೀಟ್ ಅಂತ ಕರಿತೀವಿ ಅಷ್ಟೇ. ಡೆಫಿನೇಷನ್ ಇವೆರಡು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಕ್ಸಾಂಪಲ್ ಮಾಡ್ತಾ ಹೋಗೋಣ. ಈ ಪ್ರತಿಯೊಂದು ಪ್ರಾಪರ್ಟೀಸ್ನು ನಾವು ಎಕ್ಸಾಂಪಲ್ ಮುಖಾಂತರ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಮಾಡ್ಬಿಡ್ತೀನಿ, ಸೊ ದಟ್ ಯು ವಿಲ್ ಕಮ್ ಟು ನೋ, ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಈಗ ಒಂದು ಸೆಟ್ ಕೊಟ್ಟಿದ್ದೀನಿ ನಾನು ನಿಮ್ಗೆ, ಓಕೆನಾ? ಅದಕ್ಕೆ ಎಲ್ಲಾನು ಹೇಳ್ಬೇಕು. ಇಂಟೀರಿಯರ್ ಏನು ಅಂತ ಹೇಳ್ಬೇಕು, ಡೆರೈವ್ಡ್ ಸೆಟ್, ಕ್ಲೋಜರು, ಐಸೋಲೇಟ್ ಪಾಯಿಂಟ್ಸ್ ಪ್ರತಿಯೊಂದನ್ನು ಹೇಳ್ಬಿಟ್ಟು ಆಮೇಲೆ ಅದು ಓಪನ್, ಕ್ಲೋಸ್, ಬೌಂಡೆಡ್, ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ ಅಂದ್ರೆ ಹೇಳಿ, ಮತ್ತೆ ಕಾಂಪ್ಯಾಕ್ಟ್ ಬಗ್ಗೆ ಡಿಸ್ಕಸ್ ಮಾಡಲೇ ಇಲ್ಲ ಇಲ್ಲಿ. ಕಾಂಪ್ಯಾಕ್ಟ್ ಅಂದ್ರೆ ಹೇಳಿ, ಮಾಮೂಲಿ ಸೇಮ್ ಕ್ಲೋಸ್ ಪ್ಲಸ್ ಬೌಂಡೆಡ್ ಇರಬೇಕು. ಕ್ಲೋಸ್ ಪ್ಲಸ್ ಬೌಂಡೆಡ್ ಇದ್ರೆ ಕಾಂಪ್ಯಾಕ್ಟ್. ಡೆನ್ಸ್ ಅಂದ್ರೆ ಏನು? ಡೆನ್ಸ್ ಓದಿದ್ವಾ ಈಗ? ಡೆನ್ಸ್ ಅಂದ್ರೆ ಮಾಮೂಲಿ ಏನು? ಎ ಕ್ಲೋಜರ್ ಆರ್ ಸ್ಕ್ವೇರ್ ಇರ್ಬೇಕು. ಅಂದ್ರೆ ಕ್ಲೋಜರ್ ಕಂಡಿಡಿದ್ರೆ ಫುಲ್ ಪ್ಲೇನ್ ಬಂದ್ಬಿಡ್ಬೇಕು, ಓಕೆನಾ? ಸೊ ಅದನ್ನ ಡೆನ್ಸ್ ಅಂತ ಕರಿತೀವಿ. ಕನೆಕ್ಟೆಡ್, ಕಾನ್ವೆಕ್ಸ್, ಪರ್ಫೆಕ್ಟ್, ಇಷ್ಟೊಂದು ಹೇಳ್ಬೇಕು. ಎಲ್ಲಾದ್ರದ್ದು ಡೆಫಿನೇಷನ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಒಂದೊಂದೇ. ಫಸ್ಟ್ ಇದಕ್ಕೆ ಗ್ರಾಫ್ ಡ್ರಾ ಮಾಡಿ. ಗ್ರಾಫ್ ಹೆಂಗಿರುತ್ತಪ್ಪ ಅಂತ ಅಂದ್ರೆ ನೋಡಿ, ಹಿಂಗಿರುತ್ತಾ ನೋಡಿ. ಇದು ಗ್ರಾಫ್ ಎಕ್ಸ್ ವೈ, ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0, ವೈ ಇಸ್ ಗ್ರೇಟರ್ ದನ್ 0 ಅಂತ ಇದೆ ನೋಡಿ. ನಾನಿಲ್ಲಿ ಕೆಳಗಡೆ ಏನಿದೆ ಇಲ್ಲಿ ಡಾರ್ಕ್ ಮಾಡಿದ್ದೀನಿ ಎಕ್ಸ್ ಆಕ್ಸಿಸ್ ಅಲ್ಲಿ, ಅಂದ್ರೆ ಇಟ್ ಇಸ್ ಇನ್ಕ್ಲೂಡೆಡ್ ಅಂತ. ಇಲ್ಲಿ ನಾನು ಡಾರ್ಕ್ ಮಾಡಿಲ್ಲ ಈ ಕಡೆ, ಅದ್ರ ಅರ್ಥ ಏನದು? ಎಕ್ಸ್ಕ್ಲೂಡೆಡ್. ವೈ ಗ್ರೇಟರ್ ದನ್ 0 ಅಂತ ಅಂದ್ರೆ ಇದು ಸೇರಿಲ್ಲ ಇದು. ಓಕೆ, ನಾವು ಟೆಲ್ ಮಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಏನಾಗುತ್ತೆ? ಮತ್ತೆ ನಿಮಗೆ ಪ್ರಾಪರ್ಟೀಸ್ ಅಲ್ಲಿ ಏನ್ ಇಂಡಿವಿಜುವಲ್ ಸೇಮ್ ಪ್ರಾಪರ್ಟೀಸ್ ಬರುತ್ತೆ ಇಲ್ಲೂ ಕೂಡ. ಎ ಇಂಟೀರಿಯರ್ ಈಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್ ಕಂಟೈನ್ಡ್ ಇನ್ ಎ, ಅದು ಗೊತ್ತಿರಲಿ. ಓಕೆ, ಇಂಟೀರಿಯರ್ ಏನಾಗುತ್ತೆ? ಇಂಟೀರಿಯರ್ ಬೇಕಂದ್ರೆ ಈಕ್ವಲ್ ನ ತೆಗಿಬೇಕಷ್ಟೇ, ಇನ್ನೇನಿಲ್ಲ. ಎಕ್ಸ್ ಗ್ರೇಟರ್ ದನ್ 0, ವೈ ಗ್ರೇಟರ್ ದನ್ 0 ಅಷ್ಟೇ, ಅದೇ ಇಂಟೀರಿಯರ್ ಆಗುತ್ತೆ. ಲಿಮಿಟ್ ಪಾಯಿಂಟ್ ಏನಾಗುತ್ತೆ? ಎ ಡ್ಯಾಶ್ greater equal to 0, y is greater than equal to 0. ಎಸ್, ಅದು ಸೇರುತ್ತೆ ಅಷ್ಟೇ, ಅದೇ ಲಿಮಿಟ್ ಪಾಯಿಂಟ್. ಈಗ ಅವೆರಡನ್ನ ಇಟ್ಕೊಂಡೆ ನಾವು ಇದನ್ನ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಅದ್ ಬಿಟ್ರೆ ಇದು ಏನದು? ಇದು ಪಾತ್ ಕನೆಕ್ಟೆಡ್ ಎಲ್ಲಾನ ಜಾಯಿನ್ ಮಾಡಬಹುದು. ಪಾತ್ ಕನೆಕ್ಟೆಡ್. ಸೊ ಹಂಗಾಗಿ ಎನ್ಸ್ ಇಟ್ ಇಸ್ ಕನೆಕ್ಟೆಡ್. ಮತ್ತೆ ಇನ್ನೊಂದೇನೋ, ಇಸ್ ದಿಸ್ ಡೆನ್ಸ್ ಅಂದ್ರೆ ಅಂತ ಹೇಳಿದೀನಿ. ಎ ಕ್ಲೋಜರ್ ಕಂಡಿಡಿ. ಎ ಕ್ಲೋಜರ್ ಅಂದ್ರೆ ಏನ್ ಹೇಳಿ? ಈಗ ನಿಮ್ಗೆ ಎರಡು ಗೊತ್ತಾಯ್ತು. ಒಂದು ಎ ಡ್ಯಾಶ್ ಗೊತ್ತಾಯ್ತು. ಎ ಕ್ಲೋಜರ್ ಡೆಫಿನೇಷನ್ ಏನು? ಎ ಯೂನಿಯನ್ ಎ ಕ್ಲೋಜರ್ ಡೆಫಿನೇಷನ್ ಎ ಯೂನಿಯನ್ ಎ ಡ್ಯಾಶ್. ಎ ಮತ್ತೆ ಎ ಡ್ಯಾಶ್ ನ ಯೂನಿಯನ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ, ಎ ಡ್ಯಾಶ್ ಬಂದ್ಬಿಡುತ್ತೆ. ಎ ಡ್ಯಾಶ್ ಬರುತ್ತೆ. ಎ ಡ್ಯಾಶ್ ಅನ್ನೋದು ಫುಲ್ ಕಂಪ್ಲೀಟ್ ಆರ್ ಸ್ಕ್ವೇರ್ ನ ರೆಪ್ರೆಸೆಂಟ್ ಮಾಡುತ್ತಾ? ನೋ. ಇಲ್ಲಿರೋ ಈ ಮೂರು ಆಕ್ಸಿಸ್ ನ ನಮ್ಗೆ ಬಿಟ್ಟೋದಂಗಾಯ್ತು. ಬರೀ ಎ ಡ್ಯಾಶ್ ಅನ್ನೋದೇನಿದೆ ಫುಲ್ ಕಂಪ್ಲೀಟ್ಲಿ ನಮ್ಗೆ ಫಸ್ಟ್ ಕ್ವಾಡ್ರೆಂಟ್ ನ ಇನ್ಕ್ಲೂಡಿಂಗ್ ಆಕ್ಸಿಸ್ ಅಂಡ್ ಫಸ್ಟ್ ಕ್ವಾಡ್ರೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ.
ಸೊ ನಿಮಗೆ ಇದೆಲ್ಲ ಬರೋದಿಲ್ಲ, ಆರ್ ಸ್ಕ್ವೇರ್ ಬರ್ಲಿಲ್ಲ, ಹಂಗಾಗಿ ದಿಸ್ ಇಸ್ ನಾಟ್ ಡೆನ್ಸ್ ಇನ್ ಆರ್ ಸ್ಕ್ವೇರ್ ಅಂತ Dense. ಕರಿತೀವಿ. ಸೊ ಅಷ್ಟೇ. ಈಗ ನೋಡೋಣ ಏನೇನು ಅಂತ. ನೋಡಿ ಈ ತರ ಇದೆ, ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಂತ ಹೋಗಿ. ಸೊ ಎ ಇಂಟೀರಿಯರ್ ಬಂದ್ಬಿಟ್ಟು ಇದು ಕರೆಕ್ಟ್ ಇದೆಯಾ, ಎಕ್ಸ್ > 0 y > 0, ಲಿಮಿಟ್ ಪಾಯಿಂಟ್ಸ್ ಕರೆಕ್ಟ್ ಆಗಿದೆಯಾ, ಕ್ಲೋಜರ್ ಕರೆಕ್ಟ್ ಆಗಿದೆಯಾ. ಐಸೋಲೇಟೆಡ್ ಅಂತಂದ್ರೆ ಎ ಮೈನಸ್ ಎ ಡ್ಯಾಶ್ ಅಂತ. ಸೊ ಎ ಮೈನಸ್ ಎ ಡ್ಯಾಶ್ ಅಂತಂದ್ರೆ ಸಿನ್ಸ್ ಎ ಡ್ಯಾಶ್ ಇಸ್ ಸೂಪರ್ ಸೆಟ್ ಆಫ್ ದಿಸ್, ಹಂಗಾಗಿ ವಿ ಕೆನಾಟ್ ಸಬ್ಟ್ರಾಕ್ಟ್ ಎ ಡ್ಯಾಶ್ ಫ್ರಮ್ ಎ, ಸೊ ಇಟ್ ಈಸ್ ನಲ್. ಇದು ಓಪನ್ ಅಂತಂದ್ರೆ ನೋಡಿ, ಓಪನ್ ಇನ್ನೊಂದು ಡೆಫಿನೇಷನ್ ಓದಿದ್ವಿ ಅಲ್ಲಿ, ಏನಂತ ಹೇಳಿ, ಓಪನ್ಗೆ ಎ ಇಂಟೀರಿಯರ್ ಏನೇ ಬಂದ್ರೆ ಓಪನ್ ಅಂತ ಓದಿದ್ವಿ ಅಂತಿದ್ವಿ. Yes, sir. ಹಂಗೂ ಹೇಳ್ಬೋದು ಇಲ್ಲ ಹಿಂಗೂ ಹೇಳ್ಬೋದು. ಸೊ ಎ ಇಂಟೀರಿಯರ್ ಇಸ್ ನಾಟ್ ಈಕ್ವಲ್ ಟು ಎ, ಹಂಗಾಗಿ ಇಟ್ ಈಸ್ ನಾಟ್ ಓಪನ್. Open. ಇಟ್ ಈಸ್ ಆಲ್ಸೋ ನಾಟ್ ಕ್ಲೋಸ್ಡ್. ಕ್ಲೋಸ್ಡ್ ಅಂತಂದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಆಗಿರ್ಬೇಕಲ್ವಾ. ಸೊ Yes, sir. ಆಗಿಲ್ಲ. ಸೊ ಇಟ್ ಈಸ್ ನಾಟ್ ಕ್ಲೋಸ್ಡ್. ಕ್ಲಿಯರ್ಲಿ ಎ ಇಸ್ ನಾಟ್ ಬೌಂಡೆಡ್. ಬೌಂಡೆಡ್ ಅಂತ ಅಂದ್ರೆ ಬೌಂಡೆಡ್ ಇಲ್ಲಿ ಬೌಂಡೆಡ್ ಡೆಫಿನಿಷನ್, ಅಲ್ಲಿ ಬೌಂಡೆಡ್ ಅಂದ್ರೆ ಅಂತ ಹೇಳಿದ್ವಿ ಹೇಳಿ, ಅಲ್ಲಿ ಒಂದು ಸುಪ್ರೀಂ ಎಕ್ಸಿಸ್ಟ್ ಆಗಬೇಕು, ಇನ್ಫಿಮಮ್ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದ್ವಿ. ಇಲ್ಲಿ ಏನಂತ ಹೇಳ್ತೀವಿ, ಬೌಂಡೆಡ್ ಅಂತ ಅಂದ್ರೆ ಒಂದು ಎಪ್ಸಿಲಾನ್ ಎಕ್ಸಿಸ್ಟ್ ಆಗ್ಬೇಕು, ಅದಕ್ಕೊಂದು ಸರ್ಕಲ್ ಡ್ರಾ ಮಾಡ್ಬೇಕು, ಕಂಪ್ಲೀಟ್ಲಿ ಕಂಟೈನ್ ಇರೋ ಅಂತ ಸರ್ಕಲ್ ಡ್ರಾ ಮಾಡ್ಬೇಕು. ಈಗ ನಿಮ್ಗೆಲ್ಲ ಹೇಳಕ್ಕಾಗತ್ತಾ ದೊಡ್ಡ ಸರ್ಕಲ್ ಎಷ್ಟು, ಈ ಸರ್ಕಲ್ ಒಳಗಡೆ ಎಲ್ಲ ಪಾಯಿಂಟ್ಸ್ ಇದಾವೆ ಅಂತ ಹೇಳಕ್ಕಾಗತ್ತಾ? No, ನಿಮ್ sir. ಕೈಲಿ ಎಷ್ಟು ದೊಡ್ಡ ಸರ್ಕಲ್ ಹೇಳಕ್ಕಾಗತ್ತೆ? ನಿಮ್ ಕೈಲಿ ಅದಕ್ಕಿಂತ ದೊಡ್ಡದಿರುತ್ತೆ ಪ್ಲೇನ್. ಓಕೆನಾ? ಇಟ್ ಈಸ್ ಅನ್ಬೌಂಡೆಡ್. ಅರ್ಥದಲ್ವಾ? ಕಾಂಪ್ಯಾಕ್ಟ್ ಅಲ್ಲ, ಯಾಕಂದ್ರೆ ಕ್ಲೋಸ್ ಇಲ್ಲ, ಬೌಂಡೆಡ್ ಇಲ್ಲ, ಕಾಂಪ್ಯಾಕ್ಟ್ ಅಲ್ಲ. ಇಟ್ ಈಸ್ ನಾಟ್ ಡೆನ್ಸ್, ಯಾಕಂತಂದ್ರೆ ನಿಮ್ಗೆ ಗೊತ್ತಾಗಿದೆ. ಸೊ ಡೆನ್ಸ್ ಆಗಿರ್ಬೇಕಂದ್ರೆ ಎ ಕ್ಲೋಜರ್ ಬಂದ್ಬಿಟ್ಟು ಆರ್ ಸ್ಕೋರ್ ಈಕ್ವಲ್ ಆಗಬೇಕು. ಸೊ ಇಟ್ ಈಸ್ ನಾಟ್ ಡೆನ್ಸ್. ಕ್ಲಿಯರ್ ಇದೆಯಲ್ವಾ? Yes, ಸೊ sir. ಎ ಇಸ್ ಪಾತ್ ಕನೆಕ್ಟೆಡ್, ಯಾಕಂದ್ರೆ ಜಾಯಿನ್ ಮಾಡ್ಬೋದು ಕಂಟಿನ್ಯೂಸ್ ಕರ್ವ್ ಇಂದ. ಕನೆಕ್ಟೆಡ್ ಇಂಪ್ಲೈಸ್ ಎ ಇಸ್ ಕನೆಕ್ಟೆಡ್ ಆಸ್ ಇಟ್ ಈಸ್ ಪಾತ್ ಕನೆಕ್ಟೆಡ್. ಪಾತ್ ಕನೆಕ್ಟೆಡ್ ಆಗಿರೋದ್ರಿಂದ ಇದು ಕನೆಕ್ಟೆಡ್. ಕಾನ್ವೆಕ್ಸ್ ಆಗುತ್ತೆ ಡೆಫಿನೆಟ್ಲಿ. ಇದು ಯಾವುದೇ ಲೈನ್ ಸೆಗ್ಮೆಂಟ್ ನ ನೀವು ತಗೊಂಡ್ರು ಕೂಡ ಒಂದು ಆ ಸೆಟ್ ಅಲ್ಲಿ ಅದು ಕಂಟೈನ್ ಆಗಿರುತ್ತೆ, ಹಂಗಾಗಿ ಅದು ಕೂಡ ಕಾನ್ವೆಕ್ಸ್ ಆಗುತ್ತೆ. ಪರ್ಫೆಕ್ಟ್ ಆಗುತ್ತೆ ಅಂತಂದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ನಾಟ್ ಈಕ್ವಲ್ ಟು ಎ ಬರ್ತಾ ಇದೆ, ನಾಟ್ ಪರ್ಫೆಕ್ಟ್. ಐಸೋಲೇಟೆಡ್ ಡಿಸ್ಕ್ರೀಟ್ ಅಂತ ಅಂದ್ರೆ ಐಸೋಲೇಟೆಡ್ ಇಸ್ ನಾಟ್ ಈಕ್ವಲ್ ಟು ಎ. ಓಕೆನಾ? ಸೊ ಇಟ್ ಈಸ್ ನಾಟ್ ಡಿಸ್ಕ್ರೀಟ್. ಇದು ನೀವು ಯೋಚನೆ ಮಾಡಿ ಫಸ್ಟ್. ಅಂದ್ರೆ ನೀವು ಕ್ಲಾಸ್ ಮಾಡ್ಬೇಕಾದ್ರೆ ನೀವು ಒಂದು ರಫ್ ಬುಕ್ ತರ ಇಟ್ಕೊಂಡಿರಿ ಮುಂದೆ, ಸುಮ್ಮನೆ ಹಿಂಗ್ ಕ್ವಶನ್ ಡಿಸ್ಪ್ಲೇ ಆದಾಗ ನೀವು ಅಟ್ಲೀಸ್ಟ್ ಒಂದು ಗೀಚ್ತಾ ಹೋಗಿ ಏನೇನಾಗುತ್ತೆ ಹೆಂಗೆ ಅಂತ. ಈಗ ಇಲ್ಲೇನು ಒಂದು ಸೆಟ್ ಕೊಟ್ಟಿದ್ದೀನಿ, ಈ ಸೆಟ್ ಏನಾಗಿದೆ, ದಿಸ್ ರೆಪ್ರೆಸೆಂಟ್ಸ್ ವಾಟ್? Circle. ಸರ್ಕಲ್. ಇನ್ಸೈಡ್ ದಿ ಸರ್ಕಲ್ ಇದು ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದಿ ಸರ್ಕಲ್. ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದಿ ಸರ್ಕಲ್, ಬಟ್ ಸೆಂಟರ್ ಚೇಂಜ್ ಇದೆ. ರೇಡಿಯಸ್ ಒಂದೇ ಇದೆ ಎರಡಕ್ಕೂ ಕೂಡ, ಸೆಂಟರ್ ಮಾತ್ರ ಏನಿದೆ ಚೇಂಜ್ ಇದೆ. ಸೊ ಅದ್ರದ್ದು ಡಯಾಗ್ರಾಮ್ ಹೆಂಗಿರುತ್ತೆ ಅಂತ ನಾನೀಗ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಡಯಾಗ್ರಾಮ್. Not connected. ಎಸ್. ಈಗ ನೋಡಿ ಏನಂತ ಹೇಳಿದೆ, ಫಸ್ಟ್ ಇಂದ ಒಂದೊಂದೇ ಬರ್ತಾವ. ವಾಟ್ ಇಸ್ ದ, ನೋಡಿ ಇಲ್ಲಿ ಆಕ್ಚುಲಿ ಇದು ಹಿಂಗ್ ಡ್ರಾ ಮಾಡೋ, ಇದು ಡಾಟೆಡ್ ಲೈನ್ ತರ ಅಂದ್ಕೊಳ್ಳಿ. ಓಕೆನಾ? ದಿಸ್ ಇಸ್ ಡಾಟೆಡ್ ಲೈನ್. ಸರ್ಕಂಫರೆನ್ಸ್ ಎರಡೂ ಕಡೆ ಏನಿರ್ತಾವ ಇಲ್ಲಿ ಡಾಟೆಡ್ ಲೈನ್. ಯಾಕೆ ಹೇಳಿ? ಅದು ಸ್ಟ್ರಿಕ್ಟ್ ಇನ್ಇಕ್ವೇಶನ್ ಇದೆ, ಓಪನ್ ಇದೆ. ಸೊ ಹಂಗಾಗಿ ಇಟ್ ಈಸ್ ಡಾಟೆಡ್. ಇದು ಈಗ ಇಂಟೀರಿಯರ್ ಏನಾಗುತ್ತೆ, ಎರಡು ಕಡೆ ಸಾರಿ ಇಂಟೀರಿಯರ್ ಅದೇ ಆಗುತ್ತೆ, ಇಂಟೀರಿಯರ್ ಇಟ್ ಸೆಲ್ಫ್ ಆಗುತ್ತೆ. ಡೆರೈವ್ ಸೆಟ್ ಏನಾಗುತ್ತೆ, ಲಿಮಿಟ್ ಪಾಯಿಂಟ್ಸ್ ಏನಾಗುತ್ತೆ, ಈಕ್ವಲ್ ಬರುತ್ತೆ. ಈಕ್ವಲ್ ಎರಡು ಕಡೆ ಈಕ್ವಲ್ ಬರ್ತಾವ ಅಷ್ಟೇ, ಇನ್ನೇನ್ ತೊಂದ್ರೆ ಏನಿಲ್ಲ. ಈಗ ಓಪನ್ ಅದು ಹೌದು, ಎಸ್. ಯಾಕಂತಂದ್ರೆ ಎ ಇಂಟೀರಿಯರ್ ಎ ಈಕ್ವಲ್ ಆಯ್ತಾ ಇಲ್ವಾ ಚೆಕ್ ಮಾಡ್ಬೇಕು. ಎ ಇಂಟೀರಿಯರ್ ನಿಮ್ಗೆ ಅದೇ ಬಂತು, ಏನು ಅದೇ ಇದೆ. ಸೊ ಎ ಇಂಟೀರಿಯರ್ ಇಸ್ ಈಕ್ವಲ್ ಟು ಎ ಅಂದ್ರೆ ಓಪನ್. ಈಸ್ ದಿಸ್ ಕ್ಲೋಸ್ಡ್ ಅಂತ ಅಂದ್ರೆ ನೋ, ಇಟ್ ಇಸ್ ನಾಟ್ ಕ್ಲೋಸ್ಡ್ ಬಿಕಾಸ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ನಾಟ್ ಕಂಟೈನ್ಡ್ ಇನ್ ಎ, ನಾಟ್ ಕಂಟೈನ್ಡ್ ಇನ್ ಎ, ಹಂಗಾಗಿ ಇಟ್ ಇಸ್ ನಾಟ್ ಕ್ಲೋಸ್ಡ್. ಆತರ ಹೇಳಿದ್ರಿ. ಡಿರೈವ್ಸ್ ಕ್ಲೋಜರ್ ಏನಾಗುತ್ತೆ, ಕ್ಲೋಜರ್ ಬಂದ್ಬಿಟ್ಟು ಸೇಮ್ ಎ ಡ್ಯಾಶ್ ಆಗುತ್ತೆ. ಸೊ ಎ ಕ್ಲೋಜರ್ ಈಸ್ ಎ ಡ್ಯಾಶ್ ಓನ್ಲಿ. ಐಸೋಲೇಟೆಡ್ ಪಾಯಿಂಟ್ಸ್
ನಲ್ ಸೆಟ್ ಬರುತ್ತೆ. ಸೊ ಐಸೋಲೇಟೆಡ್ ಪಾಯಿಂಟ್ ಐಸೋ ಬಂದ್ಬಿಟ್ಟು ನಲ್ ಬರುತ್ತೆ. ಸೊ ಅದೆಲ್ಲ ಏನ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ನಾವು ಇಷ್ಟು ಬಂದಿದ್ಯಾ ನೋಡಿ, ಎ ಇಂಟೀರಿಯರ್ ಏನೇ ಬಂದಿದ್ಯಾ, ಎಸ್ ಬಂದಿದೆ. ಸರ್. ಸೊ ಎ ಡ್ಯಾಶ್ ಬಂದ್ಬಿಟ್ಟು ಎರಡು ಕಡೆ ಈಕ್ವಲ್ ಆಗಿದೆ, ಈಕ್ವಲ್ ಆಗಿದೆ. ಎ ಕ್ಲೋಜರು ಐಸೋ ಬಂದ್ಬಿಟ್ಟು 5 ಬಂದಿದೆ. ಆಸ್ ಎ ಇಂಟೀರಿಯರ್ ಇಸ್ ಈಕ್ವಲ್ ಟು ಎ, therefore ಎ is open. All the limit points not contained in A, therefore not closed. Clearly, obviously A is bounded ಅಲ್ವಾ? ಬೌಂಡೆಡ್ Yes, ಅಂದ್ರೆ sir. ಹೆಂಗ್ ಗೊತ್ತಾ ಡೆಫಿನೇಷನ್? ಅಂದ್ರೆ ನಾವು ಒಂದು ಸರ್ಕಲ್ ಡ್ರಾ ಮಾಡ್ಬೋದು, ಇವೆರಡನ್ನು ಒಳಗಡೆ ಇರುವಂತ ಸರ್ಕಲ್ ಡ್ರಾ ಮಾಡ್ಬೋದು. ಆ ಸೆಟ್ ನ ಒಳಗಡೆ ಇರುವಂತ ಒಂದು ಸರ್ಕಲ್ ಡ್ರಾ ಮಾಡ್ಬೋದಾ? ಇಲ್ಲ ನಾವು ಅಂತ ಮಾಡ್ಬೋದು ರೇಡಿಯಸ್ ಸರ್. ಎಕ್ಸಿಸ್ಟ್ ಆಗುತ್ತಲ್ವಾ? ಮಾಡ್ಬೋದು. ಓಕೆನಾ? ಸೊ ಹಂಗಾಗಿ ಅದು ಬೌಂಡೆಡ್ ಅಂತ ಹೇಳ್ಬೇಕು. ಓಕೆನಾ? ಸೊ ಎಸ್ ಇಟ್ ಇಸ್ ಬೌಂಡೆಡ್. ಸೊ ನಾಟ್ ಕ್ಲೋಸ್, therefore ನಾಟ್ ಕಾಂಪ್ಯಾಕ್ಟ್. ಇಟ್ ಈಸ್ ನಾಟ್ ಡೆನ್ಸ್. ಸೊ ಡೆನ್ಸ್ ಅಂದ್ರೆ ಏನು? ಕ್ಲೋಜರ್ ಆರ್ ಸ್ಕ್ವೇರ್ ಬರಬೇಕು. ಇಟ್ ಈಸ್ ನಾಟ್ ಡೆನ್ಸ್. ಫಸ್ಟ್ ನಾನು ಹೇಳ್ತೀನಿ, ಅದಕ್ಕೆ ನಾನು ಹೇಳಿದ್ರೆ ಫಸ್ಟ್ ಪಾತ್ ಕನೆಕ್ಟ್ ಚೆಕ್ ಮಾಡ್ತಾನೆ, ಅದಾದ್ಮೇಲೆ ಅವ್ನು ಕನೆಕ್ಟೆಡ್ ಬರೋದು. ಸೊ ಅದಕ್ಕೆ ಯಾಕಂದ್ರೆ ಎವ್ರಿ ಪಾತ್ ಕನೆಕ್ಟ್ ಇಸ್ ಕನೆಕ್ಟೆಡ್. ಈಸ್ ದಿಸ್ ಪಾತ್ ಕನೆಕ್ಟೆಡ್? ನೋ, ಇಟ್ ಈಸ್ ನಾಟ್ ಪಾತ್ ಕನೆಕ್ಟೆಡ್. ಯಾಕೆ ಕನೆಕ್ಟ್ ಆಗಲ್ಲ ಪಾತ್ ಅಂತಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ. ನೀವು ಇಲ್ಲಿಗನ ಬರ್ತೀರಾ, ಯು ಕ್ಯಾನ್ ಜಾಯಿನ್ ಎನಿ 2 points. This individually, suppose if I say this is the C and this set is D, C is connected, ಹೌದಾ? ಎಸ್ ಸರ್. C is connected, D is connected. ಬಟ್ ಯೂನಿಯನ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿ ಪಾಯಿಂಟ್ ಅಲ್ಲಿ ಈ ಕಡೆ ಹೋಗಕ್ಕೆ ಜಾಗ ಇಲ್ಲ. ಓಕೆನಾ? ಸೊ ಅಲ್ಲಿ ಪಾಯಿಂಟ್ ಎಕ್ಸಿಸ್ಟ್ ಇಲ್ಲ. ಹಂಗಾಗಿ ದಿಸ್ ಇಸ್ ನಾಟ್ ಪಾತ್ ಕನೆಕ್ಟೆಡ್. ಇಲ್ಲಿರೋ ಪಾಯಿಂಟ್ ಒಂದಿದೆ, ಇಲ್ಲಿರೋ ಪಾಯಿಂಟ್ ಒಂದನ್ನ ಜಾಯಿನ್ ಮಾಡಿ ಅಂತಂದ್ರೆ ಜಾಯಿನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಇಲ್ಲ ಪಾಯಿಂಟ್. ಸೊ ಹಂಗಾಗಿ ಇಟ್ ಈಸ್ ನಾಟ್ ಪಾತ್ ಕನೆಕ್ಟೆಡ್. ನಾಟ್ ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ನಾಟ್ ಕನೆಕ್ಟೆಡ್. A is not convex as it does not contains all the points of the line segment joining some of the 2 points of the set A. ಅಂದ್ರೆ ನೋಡು, ಅಂದ್ರೆ ಕಾನ್ವೆಕ್ಸ್ ಅನ್ನ ಒಂದು ಸ್ಟ್ರೈಟ್ ಲೈನ್ ತರ ನೋಡ್ತೀವಿ. ಈಗ ನಾವು ಪಾತ್ ಕನೆಕ್ಟೆಡ್ಗೆ ಒಂದು ಕರ್ವ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಕರ್ವ್ ಅಂತ ಹೇಳ್ತೀವಿ. ಇಲ್ಲಿ ನಾವೇನಂತ ಹೇಳ್ತೀವಿ? ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ, ಕಾನ್ವೆಕ್ಸ್ ಅಷ್ಟೇ. ಓಕೆನಾ? ಸೊ ಈಗ ಹಿಂಗ್ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ? ಯಾವುದೇ ಎರಡು ಪಾಯಿಂಟ್ ಮಧ್ಯ, ಆ ಸೆಟ್ ಅಲ್ಲಿರೋ ಯಾವುದೇ ಎರಡು ಪಾಯಿಂಟ್ ಮಧ್ಯ ಲೈನ್ ಸೆಗ್ಮೆಂಟ್ ಮೂಲಕ ಒಂದು ಜಾಯಿನ್ ಮಾಡಿದಾಗ ಆ ಪಾಯಿಂಟ್ ಗಳೆಲ್ಲವೂ ಕೂಡ ಸೆಟ್ ಅಲ್ಲಿ ಇರಬೇಕು, ಅವಾಗ ಅದು ಕಾನ್ವೆಕ್ಸ್ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ಈ ಸೆಟ್ ಅಲ್ಲಿ ಇಲ್ವಲ್ಲ. ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡಿದೆ ಒಂದು ಇದರಿಂದ, ಲೈನ್ ಸೆಗ್ಮೆಂಟ್ ಇಂದ. ಬಟ್ ಈ ಲೈನ್ ಮೇಲೆ ಇರೋ ಎಲ್ಲಾ ಪಾಯಿಂಟ್ ಆ ಸೆಟ್ ಅಲ್ಲಿ ಇದೆಯಾ? ನೋ ಸರ್. ಯಾವ ಪಾಯಿಂಟ್ ಇಲ್ಲ? 1,0 ಒಂದೇ ಒಂದು ಪಾಯಿಂಟ್ ಇದೆಯಲ್ಲ, 1,0 ಒಂದು ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ಇಲ್ಲ. ಸೊ ಇನ್ನೊಂದು ಎಷ್ಟು ನೀವು ಹೆಂಗ್ ಬೇಕಾದ್ರೆ ಜಾಯಿನ್ ಮಾಡ್ಬೋದು ನೋಡಿ. ಹಿಂಗ್ ಜಾಯಿನ್ ಮಾಡಿದ್ರಿ, ಓಕೆನಾ? ಸೊ ಹಿಂಗ್ ಜಾಯಿನ್ ಮಾಡಿದ್ರು ಕೂಡ ಇಲ್ಲಿರೋ ಪಾಯಿಂಟ್ಗಳು ಏನಿದಾವೆ, ಈ ಪಾಯಿಂಟ್ ಯಾವ ನಮ್ಮ ಸೆಟ್ ಅಲ್ಲೇ ಇಲ್ಲ. ಓಕೆನಾ? ಸೊ ಕಾನ್ವೆಕ್ಸ್ ಅಂತ ಅನ್ಸ್ಕೋಬೇಕಾದ್ರೆ ನೀವು ಲೈನ್ ಜಾಯಿನ್ ಮಾಡ್ತಿರಲ್ಲ ಎರಡು ಪಾಯಿಂಟ್ ಮಧ್ಯ, ಆ ಲೈನ್ ಮೇಲೆ ಇರೋ ಪ್ರತಿಯೊಂದು ಪಾಯಿಂಟ್ಗಳು ಸೆಟ್ ಅಲ್ಲಿ ಇರಬೇಕು. ಸೊ ಅವಾಗ ಅದು ಕಾನ್ವೆಕ್ಸ್. ಸೊ A dash is not equal to A, not perfect, not discrete. ಅರ್ಥ ಆಯ್ತಾ ಇದು? ಸ್ವಲ್ಪ ಇನ್ನೊಂದು ಇದು ಚೆನ್ನಾಗಿದೆ. ಫೈಂಡ್ ದ ಇಂಟೀರಿಯರ್. ಇದೆ ನೋಡಿ, ಇಲ್ಲಿ ಹೆಂಗಿದೆ ಇದು ಸೆಟ್? ಎಕ್ಸ್ ಕಮ ವೈ, ಎಕ್ಸ್ ಬಿಲಾಂಗ್ಸ್ ಟು ಎನ್, ವೈ ಬಿಲಾಂಗ್ಸ್ ಟು ಎನ್. ಫಸ್ಟ್ ಕ್ವಾಡ್ರೆಂಟ್ ಬಿಲಾಂಗ್ಸ್ ಟು ಎನ್, ವೈ ಬಿಲಾಂಗ್ಸ್ ಟು ಎನ್ ಅಂತಂದ್ರೆ ಫಸ್ಟ್ ಫಸ್ಟ್ ಕ್ವಾಡ್ರೆಂಟ್ ಕ್ವಾಡ್ರೆಂಟ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅವ್ನು ಕಂಡೀಷನ್ ಹಾಕಿದಾನೆ ನ್ಯಾಚುರಲ್ ನಂಬರ್ಸ್ ಮಾತ್ರ ಅಂತ. ಅದು ಹೆಂಗೆ ಕಾಣುತ್ತೆ ನಿಮ್ಗೆ ಅಂದ್ರೆ ಹಿಂಗ್ ಕಾಣುತ್ತೆ, ಡಾಟೆಡ್ಸ್. yes okay ಅಂದ್ರೆ ಎನ್ ಕ್ರಾಸ್ ಎನ್, ದಿಸ್ ಇಸ್ ನಥಿಂಗ್ ಬಟ್ ಎನ್ ಕ್ರಾಸ್ ಎನ್. ಎನ್ ಕ್ರಾಸ್ ಎನ್ ನಾವು ಮಾಡಿದೀವಿ. ಸೊ ನ್ಯಾಚುರಲ್ ನಂಬರ್ಸ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ ನಿಮ್ಗೆ ಏನೇನ್ ಪಾಯಿಂಟ್ ಬರ್ತಾವೆ ಹೇಳಿ? 1,1, 1,2, 1,3 ಹಂಗ್ ಬರ್ತಾವೆ ನೋಡಿ. ಇದೇ 1,1, ಇದೇ 1,2, 1,3, 1,4 ಅಂಡ್ ಸೊ ಆನ್ ಹೋಗ್ತಾ ಇರ್ತವೆ. ಇದ್ಯಾವ್ದು ಇದು? ಈ ಪಾಯಿಂಟ್ ಯಾವುದು? 2,1, 2,2, 2,3, 2,4 ಹಿಂಗೆ ಹೋಗ್ತಾ ಇರ್ತವೆ. ಈಗ ದಿಸ್ ಇಸ್ ದ ಸೆಟ್ ಆಕ್ಚುಲಿ. ಓಕೆ, ಈಗ ಹೇಳಿ, ವಾಟ್ ಇಸ್ ದ ಇಂಟೀರಿಯರ್ ಪಾಯಿಂಟ್? ಇಂಟೀರಿಯರ್ ಪಾಯಿಂಟ್ ಇಸ್ ಎಂಟಿ. ಯಾಕಂತಂದ್ರೆ ಯಾವ ಪಾಯಿಂಟ್ ಇಂಟೀರಿಯರ್ ಆಗಲ್ಲ. ಯಾಕಂದ್ರೆ ಈ ಪಾಯಿಂಟ್ಗೆ ನಾವು
libraries. ಈ ಪಾಯಿಂಟ್ಗೆ ನೀವು ಓಪನ್ ಡಿಸ್ಕ್ ಕೇಳಿದಾಗ ದಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕಂಟೆಂಟ್ ಇನ್ ಎ. ಸೊ ಹಂಗಾಗಿ ಇಂಟೀರಿಯರ್ ಯಾವುದು ಬರೋದಿಲ್ಲ. ಇಂಟೀರಿಯರ್ ಇಸ್ 5. ಡೆರೈವ್ಡ್ ಸೆಟ್ ಏನ್ ಬರುತ್ತೆ? ಡೆರೈವ್ಡ್ ಸೆಟ್ 5 ಬರುತ್ತೆ. ಯಾಕೆ ಹೇಳಿ? ಇನ್ಫಿನಿಟ್ಲಿ ಈಗ ಇದಕ್ಕೊಂದು ನೈಬರ್ಹುಡ್ ಓಪನ್ ಡಿಸ್ಕ್ ಡ್ರಾ ಮಾಡಿದಾಗ ದಿಸ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಅಲ್ವಾ? ಫಾರ್ ಎವ್ರಿ ಓಪನ್ ಡಿಸ್ಕ್ ದಟ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಪಾಯಿಂಟ್ಸ್. ಇದಕ್ಕೊಂದು ಡಿಸ್ಕ್ ಹೇಳ್ದಿದ್ದೀನಪ್ಪ, ಇದರಲ್ಲಿ ಎಷ್ಟು ಪಾಯಿಂಟ್ ಇದಾವೆ ಕಾಮನ್ ಆಗಿ? ಓನ್ಲಿ 1 ಪಾಯಿಂಟ್. ನನಗೆ ಹೇಳ್ಬೇಕಾದ್ರು ಇನ್ಫಿನಿಟ್ಲಿ ಅಂದ್ರೆ ಇದು ಬಿಟ್ಟು ಮಿಕ್ಕಿರೋವು ಬೇಕು. ಸೊ ಹಂಗಾಗಿ ಅದ್ಯಾವುದು ಇಲ್ಲ. ಅಂದ್ರೆ ಇದು ಏನದು ಡೆರೈವ್ಡ್ ಸೆಟ್ ಏನ್ ಬರುತ್ತೆ? 5 ಬರುತ್ತೆ. ಕ್ಲೋಜರ್ ಏನ್ ಬರುತ್ತೆ? ಎ ಯೂನಿಯನ್ ಕ್ಲೋಜರ್ ಏನ್ ಬರುತ್ತೆ? A ಬರುತ್ತೆ. ಏನೇ ಬರುತ್ತೆ. ಕ್ಲೋಜರ್ ಇಸ್ ಎ ಇಟ್ಸೆಲ್ಫ್. A ಯೂನಿಯನ್ ಸೆಟ್ A ಬರುತ್ತೆ. Not path connected. ಎ ಬರುತ್ತೆ. ಪಾತ್ ಕನೆಕ್ಟೆಡ್ ಇಲ್ಲ. ಯೋಚನೆ ಮಾಡಿ. ಇಲ್ಲ ಸರ್. ಗ್ಯಾಪ್ ಆಗುತ್ತೆ ಸರ್. ಈಗ ಫಸ್ಟ್ ಒಂದು ನೀವು ನೋಡೋದು, ನೀವು ಮಾಡಿರೋದು ಕರೆಕ್ಟ್ ಇದೆಯಾ ನೋಡಿ. ಎ ಇಂಟೀರಿಯರ್ ಬಂದ್ಬಿಟ್ಟು 5 ಬಂದಿದೆ. ಇದು ಕೂಡ 5 ಬಂದಿದೆ. ಎ ಕ್ಲೋಜರ್ ಎ ಬಂದಿದೆ. ಐಸೋಲೇಟೆಡ್ ಎ ಮೈನಸ್ ಎ ಡ್ಯಾಶ್ ಏನೇ ಬರುತ್ತೆ, ಯಾಕಂದ್ರೆ ದಿಸ್ ಇಸ್ 5. ಸೊ ನಾಟ್ ಓಪನ್ ಯಾಕಂತಂದ್ರೆ ಬಿಕಾಸ್ ಆಫ್ ದಿಸ್ ಕಂಡೀಷನ್ ಎ ಇಂಟೀರಿಯರ್ ಇಸ್ ನಾಟ್ ಈಕ್ವಲ್ ಟು 5. Set of all limit points contained in A because 5 is a subset of A. So hangagi it is closed. This is closed, not bounded. ಯಾಕಂದ್ರೆ bounded ಆಗಲ್ಲ, ಇದು ಹೋಗ್ತಾನೆ ಇರುತ್ತೆ full quadrant. So A is not bounded and not compact, not dense. And A is not path connected ಯಾಕಂತಂದ್ರೆ ನಾವು ಇದ್ರಲ್ಲಿರೋ ಯಾವುದೇ ಪಾಯಿಂಟ್ ಜಾಯಿನ್ ಮಾಡಕ್ ಆಗಲ್ಲ. ಹಿಂಗ್ ಜಾಯಿನ್ ಮಾಡಿದ್ರು ಕೂಡ ಇಲ್ಲಿರೋ ಪಾಯಿಂಟ್ಸ್ ಏನಿದಾವೆ ಅವು ನಮ್ಮ ಸೆಟ್ ಅಲ್ಲೇ ಇಲ್ಲ. ಸೆಟ್ ಅಲ್ಲಿ ಇಲ್ಲ ಇಸ್ ನಾಟ್ ಪಾತ್ ಕನೆಕ್ಟೆಡ್. ಸೊ ಪಾತ್ ಕನೆಕ್ಟೆಡ್ ಅಲ್ಲ ಅಂತ ಅಂದ್ರೆ ಇಟ್ ಈಸ್ ನಾಟ್ ಕನೆಕ್ಟೆಡ್. ಓಕೆನಾ? ನಾಟ್ ಕಾನ್ವೆಕ್ಸ್ ಯಾಕಂದ್ರೆ ನಾಟ್ ಕಾನ್ವೆಕ್ಸ್ ಆಗಲ್ಲ. ನಾಟ್ ಪರ್ಫೆಕ್ಟ್. ಡಿಸ್ಕ್ರೀಟ್ ಡೆಫಿನಿಷನ್ ಅಂತ ಹೇಳಿದ್ರೆ X of A equal to A. ಇದು ಮಾಡಿ. ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಸೆಟ್ ಹೆಂಗೆ ಕಾಣುತ್ತೆ ಅಂತ ನೀವು ಪ್ಲೇನ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ ಆದ್ರೆ ಇವೆಲ್ಲ ಡಿಸ್ಕಸ್ ಮಾಡ್ಬೋದು ಈಸಿ. ಈ ಸ್ಕೇಲ್ ನೋಡಕ್ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ಇದ್ರ ಅರ್ಥ ಆಕ್ಚುಲಿ ಇದು ಹೆಂಗಿರುತ್ತೆ ಅಂದ್ರೆ ಇಟ್ ರೆಪ್ರೆಸೆಂಟ್ ದಿ ಲೈನ್ ಆಕ್ಚುಲಿ. ಸೊ ಎಕ್ಸ್ ಪ್ಲಸ್ ವೈ ಬಿಲಾಂಗ್ಸ್ ಟು ಎನ್ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಶುಡ್ ಬಿ ಈಕ್ವಲ್ ಟು 1 ಆಗಿರ್ಬೋದು, 2 ಆಗಿರ್ಬೋದು, ಸಮ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ದಿಸ್ ರೆಪ್ರೆಸೆಂಟ್ಸ್ ವಾಟ್? ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ನೋಡಕ್ ಹೆಂಗಿರುತ್ತೆ ಅಂತ ಈಗ ನೋಡೋಣ. ಲೈನ್ ಆಕ್ಚುಲಿ ಹೆಂಗಿರುತ್ತೆ, ಆ ಗ್ರಾಫ್ ಹಿಂಗಿರುತ್ತೆ ನೋಡಿ. ಅದನ್ನ LN ಅಂತ ಹೇಳ್ಬೋದು, ಸೆಟ್ ಆಫ್ ಲೈನ್ಸ್ ಅಂತ. ಸೊ ದಿಸ್ ಎ ಸೆಟ್ ಏನಿದೆ, ದಿಸ್ ಈಸ್ ದಿ ಸೆಟ್ ಆಫ್ ಲೈನ್ಸ್ ಆಫ್ ದಿಸ್ ಕೈಂಡ್. ಸೊ LN is equal to x, y, x plus y is equal to n. n ಜಾಗದಲ್ಲಿ ನೀವು n ಕೊಡ್ಕೊಂತ ಹೋಗ್ಬೋದು. ಫಸ್ಟ್ ಏನ್ ಕೊಡ್ಬೋದು? 1 ಕೊಡ್ಬೇಕು, ನೆಕ್ಸ್ಟ್ 2 ಕೊಡ್ಬೇಕು, ನೆಕ್ಸ್ಟ್ 3 ಕೊಡ್ಬೇಕು. 1 ಕೊಟ್ಟಾಗ ಇದು ಬರುತ್ತೆ ನೋಡಿ. ಯು ವಿಲ್ ಗೆಟ್ ದಿಸ್ ಲೈನ್. ದಿಸ್ ಇಸ್ L1, ದಿಸ್ ಇಸ್ L2, L3. ಅಂದ್ರೆ L3 ಅಂದ್ರೆ ಇದು ಹೆಂಗಿರುತ್ತೆ ಲೈನ್? ಇದು x plus y is equal to 3 ಇರುತ್ತೆ ಈ ಲೈನ್. ಓಕೆನಾ? ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಸೆಟ್. ಈಗ ನನಗೆ ಹೇಳಿ ಇಂಟೀರಿಯರ್ ಏನಾಗುತ್ತೆ? ಇಂಟೀರಿಯರ್ ಎಂಟಿ. ಯಾಕಂತಂದ್ರೆ ನೋಡಿ, ಇದಕ್ಕೊಂದು ಇಲ್ಲೆಲ್ಲಾರು ತಗೊಳ್ಳಿ, ಓಪನ್ ಡಿಸ್ಕ್ ಹೇಳಿದಾಗ ಬರಲ್ಲ, ಅದು ಕಂಪ್ಲೀಟ್ಲಿ ಕಂಟೆಂಟ್ ಇಲ್ಲ ಅದ್ರಲ್ಲಿ. ಡೆರೈವ್ಡ್ ಸೆಟ್ ಏನ್ ಬರುತ್ತೆ? ಎಂಟಿ. ನೋ, ಅದನ್ನ ಹೇಳಿದ್ರೆ ಡಿಸ್ಕ್ ಡ್ರಾ ಮಾಡಿದಾಗ ಲೈನ್ ಮೇಲೂ ಪಾಯಿಂಟ್ಸ್ ಇರ್ತಾವಲ್ಲ. ನೀವು ಔಟ್ ಸೈಡ್ ನೋಡಕ್ ಹೋಗ್ತಿದ್ದೀರಾ, ಇಲ್ಲಿ ಪಾಯಿಂಟ್ಸ್ ನೋಡಿ, ಇದಕ್ಕೆ ಡಿಸ್ಕ್ ಹೇಳಿದೆ, ಇಲ್ಲಿ ಪಾಯಿಂಟ್ ಇದೆ ತಾನೆ ಈ ಲೈನ್ ಮೇಲೆ, ಇಲ್ಲಿ ಇನ್ಫಿನಿಟ್ ಇದೆ ತಾನೆ. ಈಗ ಏನಾಗುತ್ತೆ ಕ್ಲೋಜರ್? ಅಲ್ಲ ಸಾರಿ, ಡೆರೈವ್ಡ್ ಸೆಟ್ ಏನಾಗುತ್ತೆ? ಸೇಮ್ ಆಗುತ್ತೆ. ನೀವು ಯಾವುದೇ ಪಾಯಿಂಟ್ ಹೇಳಿರಿ, ಅದರಲ್ಲಿ ಇನ್ಫಿನಿಟ್ಲಿ ಮೆನಿ, ಯಾವುದೇ ಪಾಯಿಂಟ್ಗೆ ನೀವು ಓಪನ್ ಡಿಸ್ಕ್ ಡ್ರಾ ಮಾಡಿದ್ರೆ ಅದರಲ್ಲಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ಸ್ ಇದ್ದೇ ಇರ್ತವೆ, ಮೆನಿ ಪಾಯಿಂಟ್ಸ್ ಆಫ್ ದಿ ಸೆಟ್ ಇದ್ದೇ ಇರ್ತವೆ, ಹೌದಲ್ವಾ? ಹಂಗಾಗಿ ಏನಂತ ಹೇಳ್ಬೋದು ಇದಕ್ಕೆ? ಇಂಟೀರಿಯರ್ ಅಲ್ಲ, ಇದು ಸೇಮ್ ಸೆಟ್ಟೇ ಆಗುತ್ತೆ, ಹೌದಲ್ವಾ? ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನೇ ಆಗುತ್ತಾ?
ಎಸ್ ಸರ್. ಸೊ ಕ್ಲೋಜರ್ ಎ ಡ್ಯಾಶ್ ಎ ಬರುತ್ತೆ. ಯೂನಿಯನ್ ಎ ಡ್ಯಾಶ್ ಬರುತ್ತೆ. ಸೊ ಐಸೋಲೇಟೆಡ್ ಪಾಯಿಂಟ್ಸ್ ಮಾಡ್ಕೊತೀರಾ. ಸೊ ಅದೇನ್ ಬಂದಿದೆ ಆನ್ಸರ್ ನೋಡ್ಕೊಳ್ಳೋಣ. ಇಂಟೀರಿಯರ್ 5 ಬಂದಿದೆ, ನಾಟ್ ಓಪನ್, ಎ ಬಂದಿದೆ, It is closed. ಬಂದಿದೆ, ಇದು ಬಂದಿದೆ, ನಾಟ್ ಓಪನ್, ಇಟ್ ಈಸ್ ಕ್ಲೋಸ್ಡ್ ಬಂದಿದೆ. ಯಾಕಂದ್ರೆ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ. ಸೊ ಇನ್ಫ್ಯಾಕ್ಟ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಂದಿದೆ. ಸೊ ಕ್ಲಿಯರ್ಲಿ ನಾಟ್ ಬೌಂಡೆಡ್, ಬೌಂಡೆಡ್ ಇಲ್ಲ ಇದು. ಸೊ ಎ ಇಸ್ ನಾಟ್ ಬೌಂಡೆಡ್, therefore ಎ ಇಸ್ ನಾಟ್ ಕಾಂಪ್ಯಾಕ್ಟ್, ನಾಟ್ ಡೆನ್ಸ್. Not path connected, sir. Yes, not path connected. ಯಾಕೆ path connected ಅಲ್ಲ? Individual line is connected. This Yes. L1 is connected, L2 is connected, L3 is connected. But if you take ಇಲ್ಲೊಂದು ಪಾಯಿಂಟ್ ತಗೊಳ್ಳಿ, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ, ನೀವ್ ಹೆಂಗ್ ಜಾಯಿನ್ ಮಾಡ್ತೀರಾ? ಬೈ ಯೂಸಿಂಗ್ ದಿ ಕಂಟಿನ್ಯೂಸ್ ಕರ್ವ್. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಹಂಗಾಗಿ ನಾವೇನಂತ ಹೇಳ್ಬೇಕು? ನಾಟ್ ಪಾತ್ ಕನೆಕ್ಟೆಡ್. ನಾಟ್ ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ನಾಟ್ ಕನೆಕ್ಟೆಡ್. ಸೊ Not ನಾಟ್ connected. ಕಾನ್ವೆಕ್ಸ್ ಆಸ್ ಇಟ್ ಸೇಮ್ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಕ್ಕಾಗಲ್ಲ. ಮಾಮೂಲಿ ಇಟ್ ಇಸ್ ಅ ಪರ್ಫೆಕ್ಟ್, ನಾಟ್ ಡಿಸ್ಕ್ರೀಟ್. ಕ್ಲಿಯರ್ ಆಯ್ತಾ ವೈ ಸೆಟ್? ಒಂದು ಸ್ವಲ್ಪ ಡೌಟ್ ಏನಂದ್ರೆ ಸರ್, ಕಾನ್ವೆಕ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಪಾತ್ ಕನೆಕ್ಟೆಡ್ ಆಗಿದ್ರೆ ಕಾನ್ವರ್ಸ್ಲಿ ಕಾನ್ವೆಕ್ಸ್ ಆಗಿರುತ್ತಲ್ಲ ಸರ್? ಅಂದ್ರೆ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಲೈನ್ ಸೆಗ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವಿಲ್ಲಿ. ಅಲ್ಲಿ ಕರ್ವ್ ಅಂತ ಹೇಳ್ತೀವಿ, ಅಷ್ಟೇ ಡಿಫ್ರೆನ್ಸ್. ಈಗ ಒಂದು ಎಕ್ಸಾಂಪಲ್ ತಾಳಿ. ಈಗ ನೋಡಿ, ಸಿಂಪಲ್ ನೋಡಿ. ಈಗ ಒಂದು ಕರ್ವ್ ಹಿಂಗಿದೆ ಅಂತ ಅಂದ್ಕೊಳ್ಳಿ, ಕ್ಲಿಯರಾ? ಇದೊಂದು ದಿಸ್ ಇಸ್ ಅ ಕರ್ವ್, ದಿಸ್ ಇಸ್ ಅ ಸೆಟ್. ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಕ್ಲಿಯರಾ? ಅರ್ಥ ಆಗ್ತಿದ್ಯಾ? ಈಗ ನಾನ್ ಕೇಳ್ತೀನಿ, ಈಸ್ ದಿಸ್ ಸೆಟ್ ಇಸ್ ಕನೆಕ್ಟೆಡ್? ಇನ್ನೊಂದು ಕ್ವಶನ್ ಕೇಳ್ತೀನಿ, ಈಸ್ ದಿಸ್ ಕಾನ್ವೆಕ್ಸ್? ನೋ ಅಂತ ಹೇಳ್ಬೇಕು. ಯಾಕಂದ್ರೆ ಕಾನ್ವೆಕ್ಸ್ ಅಂದ್ರೆ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಡ್ರಾ ಮಾಡ್ಬೇಕು. ಎರಡೂ ಪಾಯಿಂಟ್ ಮಧ್ಯೆ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಬೇಕು. ಆ ಲೈನ್ ಸೆಗ್ಮೆಂಟ್ ಅಲ್ಲಿ ಇರೋ ಪ್ರತಿ ಪಾಯಿಂಟ್ಸ್ ಕೂಡ ಸೆಟಲ್ ಇರಬೇಕು. ಸೆಟಲ್ ಇದೆಯಾ? ನೋ ಸರ್. ನೋ. ಕ್ಲಿಯರ್ ಆಯ್ತಾ? ನನ್ನ ಪಾತ್ ಕನೆಕ್ಟೆಡ್ ಅಂದ್ರೆ ಏನು, ಕಾನ್ವೆಕ್ಸ್ ಅಂದ್ರೆ ಏನು ಅಂತ. ಇಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಮಾತಾಡ್ತೀವಿ, ಲೈನ್ ಸೆಗ್ಮೆಂಟ್. ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ? ಕರ್ವ್ ಅಂತ ಮಾತಾಡ್ತೀವಿ. ಸರ್ ಹಾಗಾದ್ರೆ ನಾವು ಕಾನ್ವೆಕ್ಸ್ ಅನ್ನ ನೋಡ್ಬೇಕಂದ್ರೆ ಸರ್ಕಲ್ ಅಲ್ಲೇ ನೋಡ್ಕೋಬೇಕು ಸರ್. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಸರ್ಕಲ್ ಅಥವಾ ಪ್ಲೇನ್. ಹಾ ಹೌದೌದು, ಪ್ಲೇನ್ ಅಲ್ಲಿ. ಹೌದು, ಪ್ಲೇನ್ ಅಲ್ಲಿ ನೀವು ಕ್ವಾಡ್ರೆಂಟ್ ತಗೊಂಡಾಗ ಅಲ್ಲೆಲ್ಲ ಕಾನ್ವೆಕ್ಸ್ ಆಗ್ತಿರ್ತವೆ. ಯಾಕಂದ್ರೆ ನಾವು ಅಲ್ಲೆಲ್ಲ ಪಾಯಿಂಟ್ಸ್ ನಾವು ಜಾಯಿನ್ ಮಾಡ್ಕೊಂತ ಹೋಗ್ಬೋದು, ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ನಮ್ಗೆ ಈ ತರ ಇಂಡಿವಿಜುವಲ್ ಆಗಿ ಬಂದಾಗ ನಮ್ಗೆ ಸ್ವಲ್ಪ ಇದಾಗುತ್ತೆ. ಕ್ಲಿಯರ್ ಆಯ್ತಾ? ಡಿಫ್ರೆನ್ಸ್ ಕ್ಲಿಯರ್ ಆಯ್ತಾ ಈಗ? ಇದು ಎಕ್ಸ್ ಪ್ಲಸ್ ವೈ ಬಿಲಾಂಗ್ಸ್ ಟು ಕ್ಯೂ ಅಂತ ಅಂದ್ರೆ, ಇದು ನೋಡಕ್ ಹೆಂಗಿರುತ್ತೆ ಗೊತ್ತಾ? ನೋಡಿ, ಹಿಂಗಿರುತ್ತೆ. ಫುಲ್ ಸ್ವಲ್ಪ ಡೆನ್ಸ್ ಆಗ್ತಾ ಹೋಗುತ್ತೆ ಇದು. ಎಕ್ಸ್ ಪ್ಲಸ್ ವೈ ಬಿಲಾಂಗ್ಸ್ ಟು ಕ್ಯೂ ಈ ತರ ಇರುತ್ತೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು, ಇದು ತುಂಬಾ ಒತ್ತೊತ್ತಾಗ ಹೋಗ್ತಾ ಆಗುತ್ತೆ. ಸೊ ಇದ್ರಲ್ಲಿ ಏನೇನಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಇಂಟೀರಿಯರ್ ಗ್ಯಾಪ್ ಟ್ರಾನ್ಸ್ಡೆಂಟಲ್ ನಂಬರ್ ಇರ್ತಾವಲ್ಲ ಸರ್? ಆ ಗ್ಯಾಪ್ ಅನ್ನೋದ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್, ನೋಡ್ತೀನಿ ಸರ್ ನಾನು. ಓಕೆ ಸರ್. ಎ ಇಂಟೀರಿಯರ್ ಏನಾಗುತ್ತೆ? ಎಂಟಿ ಆಗುತ್ತೆ, ಯಾಕಂದ್ರೆ ಕಂಪ್ಲೀಟ್ಲಿ ಕಂಟೈನ್ಡ್ ಇಲ್ಲ ಅದರಲ್ಲಿ. ಓಕೆನಾ? ಸೊ ದೆನ್ ಎ ಡ್ಯಾಶ್ ಏನ್ ಬರುತ್ತೆ? ಆರ್ ಸ್ಕ್ವೇರ್ ಬರುತ್ತೆ. ಯಾಕಂದ್ರೆ ಕ್ಯೂ ಬಂದಿರೋದ್ರಿಂದ ನಿಮ್ಗೆ ಏನ್ ಬರುತ್ತೆ? ಫುಲ್ ಆರ್ ಸ್ಕ್ವೇರ್ ಬಂದ್ಬಿಡುತ್ತೆ, ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್. ಓಕೆನಾ? ಯಾಕಂದ್ರೆ ಫುಲ್ ನಿಮ್ಗೆ ಏನೇ ಪಾಯಿಂಟ್ ಹಾಕೋದು ಇನ್ಫಿನಿಟ್. ಸೊ ಆರ್ ಸ್ಕ್ವೇರ್ ಫುಲ್ ಕವರ್ ಆಗೋಗ್ಬಿಡುತ್ತೆ. ಸೊ ಎ ಕ್ಲೋಸರ್ ಬಂದ್ಬಿಟ್ಟು ಎ ಡ್ಯಾಶ್ ಆಗುತ್ತೆ. ಸೊ ಆರ್ ಸ್ಕ್ವೇರ್. ಐಸೋಲೇಟ್ ಆಫ್ ಎ ಅಂತಂದ್ರೆ 5 ಬರುತ್ತೆ. ನಾಟ್ ಓಪನ್, ನಾಟ್ ಕ್ಲೋಸ್ಡ್, ನಾಟ್ ಬೌಂಡೆಡ್, ನಾಟ್ ಕಾಂಪ್ಯಾಕ್ಟ್ ಯಾಕಂದ್ರೆ ಕ್ಲೋಸ್ಡ್ ಇಲ್ಲ. ಸೊ ಡೆನ್ಸ್ ಇಲ್ಲ, ಸಾರಿ ಡೆನ್ಸ್ ಇದು ಆರ್ ಸ್ಕ್ವೇರ್ ಬರ್ತಾ ಇದೆಯಲ್ವಾ?
ಸೊ ಇಟ್ ಈಸ್ ನಾಟ್ ಪಾತ್ ಕನೆಕ್ಟೆಡ್. ಪಾತ್ ಕನೆಕ್ಟೆಡ್ ಅದಾನೆ ಇದು. ಇಟ್ ಈಸ್ ನಾಟ್ ಕನೆಕ್ಟೆಡ್, ನಾಟ್ ಕಾನ್ವೆಕ್ಸ್, ಸೇಮ್ ಅದೆಲ್ಲ ಬರುತ್ತೆ. ಇಲ್ಲೊಂದಿದೆ ಟಪೋಲಾಜಿಸ್ಟ್ ಕಾಮ್ ಸ್ಪೇಸ್ ಅಂತ ಬರುತ್ತೆ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ ಅಂದ್ರೆ, ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡಲ್ಲ ಅವರು, ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ಅಷ್ಟೇ. ಸೊ ಕನ್ಸಿಸ್ಟ್ ಆಫ್ ದ ಕ್ಲೋಸ್ಡ್ ಇಂಟರ್ವಲ್ ಆನ್ ದ ರಿಯಲ್ ಲೈನ್. ಇದು ಹೆಂಗಿರುತ್ತೆ ನೋಡಕ್ಕೆ ಅಂದ್ರೆ, ರಿಯಲ್ ಲೈನ್ ತಗೊಂತೀವಿ ಒಂದು, ಅದರಲ್ಲಿ ಕ್ಲೋಸ್ಡ್ ಇಂಟರ್ವಲ್ ತಗೊಂತೀವಿ 0,1 ಅಂತ. ಅಂಡ್ ದ ವರ್ಟಿಕಲ್ ಲೈನ್ ಸೆಗ್ಮೆಂಟ್ಸ್ ಹೆಂಗ್ ತಗೋತೀವಿ ಅಂತಂದ್ರೆ, ಅದ್ರ ಲೆಂತ್ ವರ್ಟಿಕಲ್ ಲೈನ್ ಸೆಗ್ಮೆಂಟ್ ಲೆಂತ್ 1 ತಗೋತೀವಿ. attached at the points x is equal to 0 and x is equal to 1/n for each n belongs to n. ಓಕೆನಾ? ಸೊ ಆ ತರ ತಗೊಂತ ಹೋಗ್ತೀವಿ. ಸೊ ಅಂದ್ರೆ ನಾವು ಇದು ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಈ ತರ ಇರುತ್ತೆ. ನೋಡು, ಇದು ಎಕ್ಸ್ ಆಕ್ಸ್ ಅಂತ ಅನ್ಕೊಳ್ಳಿ. ಸೊ ಈ ಎಕ್ಸ್ ಆಕ್ಸ್ ಅಲ್ಲಿ ಎಲ್ಲಿಂದ ಎಲ್ಲಿ ತಗೊಂಡಿದೀವಿ ಇಂಟರ್ವಲ್ 0 ಇಂದ 1 ವರೆಗೂ ತಗೊಂಡಿದೀವಿ. 0 ಇಂದ 1 ವರೆಗೂ ಇದೆ. ಮತ್ತೆ ವರ್ಟಿಕಲ್ ಲೈನ್ ಸೆಗ್ಮೆಂಟ್ಸ್ ನ ಹೆಂಗ್ ಜಾಯಿನ್ ಮಾಡಿರ್ತೀವಿ ಅಂತ ಅಂದ್ರೆ, ವರ್ಟಿಕಲ್ ಲೈನ್ ಸೆಗ್ಮೆಂಟ್ಸ್ ಅದ್ರ ಲೆಂತ್ ಎಷ್ಟಿರುತ್ತೆ? 1 ಇರುತ್ತೆ. ಈ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ ಇದು 1 ಇರುತ್ತೆ. ದಿಸ್ ಲೆಂತ್ ಇಸ್ 1. ಮತ್ತೆ ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರೆ, ಎಲ್ಲೆಲ್ಲಿ ಜಾಯಿನ್ ಮಾಡ್ತಾ ಹೋಗ್ತೀವಿ? x is equal to 1 ಜಾಯಿನ್ ಮಾಡ್ತೀವಿ. x is equal to n 0ಗೆ, ದಿಸ್ x is equal to 0, x is equal to 0ಗೆ ಒಂದು ವರ್ಟಿಕಲ್ ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡ್ತೀವಿ ಆಫ್ ಲೆಂತ್ 1. ಸೊ ಇನ್ ಸಿಮಿಲರ್ಲಿ n is equal to ಕೊಡ್ಕೊಂತ ಹೋಗ್ತೀವಿ. ಫಾರ್ ಈಚ್ n x is equal to ಏನು 1/n ನಾವು ವರ್ಟಿಕಲ್ ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡ್ತಾ ಬರಬೇಕು. x is equal to 1 ಹಾಕಿದ್ರೆ 1 ಬರುತ್ತೆ, ದಿಸ್ ಇಸ್ ದ 1. x is equal to 2 ಹಾಕಿದ್ರೆ ಇದು ಬರುತ್ತೆ, x is equal to 2 ಹಾಕಿದ್ರೆ. x is equal to 3 ಸಾರಿ x ಅಂತೀನಿ, n is equal to 3 ಹಾಕಿದ್ರೆ ಇದು ಬರುತ್ತೆ, 4 ಹಾಕಿದ್ರೆ ಇದು ಬರುತ್ತೆ, 5 ಹಾಕಿದ್ರೆ ಇದು ಬರುತ್ತೆ. ಹಂಗೆ ಹಾಕೊಂತ ಹೋಗ್ತಾ ಇರ್ಬೇಕಂತ, ಸೊ ಆನ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಅಪ್ರೋಚಿಂಗ್ ಎಲ್ಲಿಗೆ? 0 ಕಡೆ ಹೋಗ್ತಾ ಇರುತ್ತೆ. ಬರ್ತಾ 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 ಹಿಂಗ ಹತ್ರ ಹೋಗ್ತಾ ಇರುತ್ತೆ. ಕ್ಲಿಯರ್ ಅಲ್ವಾ? ಈಗ ನಾವು ಕನೆಕ್ಟೆಡ್ ಮತ್ತೆ ಪಾತ್ ಕನೆಕ್ಟೆಡ್ನೆಸ್ ನ ಚೆಕ್ ಮಾಡ್ಬೇಕು. ಈಗ ಇದು ಪಾತ್ ಕನೆಕ್ಟೆಡ್ ನೋಡಿದ್ರೆ ಗೊತ್ತಾಗುತ್ತೆ. ಪಾತ್ ಕನೆಕ್ಟೆಡ್ ನೋ ಸರ್. ಯಾಕೆ ಪಾತ್ ಕನೆಕ್ಟೆಡ್ ಅಲ್ಲ? ನೀವು ಯಾವ್ದೇ ಪಾಯಿಂಟ್ ಅಂತ ತಗೊಳ್ಳಿ, ಜಾಯಿನ್ ಮಾಡ್ಬೋದಲ್ಲ ಕಂಟಿನ್ಯೂಸ್ ಕರ್ವ್ ಇಂದ. ಈಗ ಇಲ್ಲಿದೆ ಅಂತ ಅನ್ಕೊಳ್ಳಿ ಪಾಯಿಂಟ್, ಇಲ್ಲಿದೆ ಪಾಯಿಂಟ್ ಅಂತ ಅನ್ಕೊಳ್ಳಿ. ಇದು ನಿಮ್ಗೆ ಜಾಯಿನ್ ಮಾಡ್ಕೊಂಡು ಹೋಗ್ಬೋದಲ್ಲ. ಅಯ್ಯೋ, ಈ ಲೈನ್ ಮುಖಾಂತರ ಜಾಯಿನ್ ಮಾಡ್ಕೊಂತ ಹೋಗ್ಬೋದು. ಕನೆಕ್ಟೆಡ್ ಇದೆ, ಹೆನ್ಸ್ ಪಾತ್ ಕನೆಕ್ಟೆಡ್, ಹೆನ್ಸ್ ಕನೆಕ್ಟೆಡ್ ಅಷ್ಟೇ. ಇದ್ದಿದೆಯಲ್ವಾ? ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ದೆ. ಕನೆಕ್ಟೆಡ್ ಪಾತ್ ಕನೆಕ್ಟೆಡ್ನೆಸ್ಗೆ ಒಂದು ಎಕ್ಸಾಂಪಲ್ ಅಂತ ಅಂದ್ರೆ, ಇದೊಂದು ಟೊಪಾಲಜಿ ಸೈನ್ ಕರ್ವ್ ಅಂತ ಕರೀತಾರೆ ಇದನ್ನ. ಇದು ಹಿಂಗಿರುತ್ತೆ. ಸೊ t is equal to x comma y 0 less than or equal to x varies from 0 to 1, x varies from 0 to 1, and the curve is y is equal to sine of 1/x. Union x comma 0, this is one set. ಓಕೆನಾ? ಇನ್ನೊಂದು ಸೆಟ್ ನ ಎರಡು ಯೂನಿಯನ್ ಮಾಡಿದ್ರೆ t ಆಗುತ್ತೆ ಅಂತ ಹೇಳ್ತಿದ್ದೆ ನಾನು. ಸೊ ಯೂನಿಯನ್ x comma y such that x is equal to 0. x is equal to 0 ಅಂದ್ರೆ ಏನು? y ಆಕ್ಸಿಸ್. x is equal to 0 ಅಂದ್ರೆ y ಆಕ್ಸಿಸ್. y ಎಲ್ಲಿಂದ ಇಲ್ಲಿಗೆ? -1 to 1 ಅಂತ, ಇಲ್ಲಿಂದ ಇಲ್ಲಿಗೆ, ಬಿಕಾಸ್ ದ ರೇಂಜ್ ಆಫ್ ಸೈನ್ ಇಸ್ ವಾಟ್? -1 to 1. ಸೊ ಈಗ ಅವನೇನ್ ಮಾಡಿದಾನೆ, x is equal to 0 ಲೈನ್ ಇದು. sin 1/x ಹಿಂಗಿರುತ್ತೆ. sin 1/x ಹೆಂಗಿರುತ್ತೆ ಕರ್ವ್ ಅಂತ ಅಂದ್ರೆ ನೋಡಿ, as x tends to 0 ಏನಾಗುತ್ತೆ? as x tends to 0, 1/0 ಏನಾಗುತ್ತೆ? ಇನ್ಫಿನಿಟಿ ಆಗಿಬಿಡುತ್ತೆ. ಅಂದ್ರೆ ಇಟ್ ಈಸ್ ಆಸಿಲೇಟಿಂಗ್. ಅಂದ್ರೆ ಈ ಸೈನ್ ಕರ್ವ್ ಏನಿರುತ್ತೆ ನೋಡಿ, ನಾನು ಆಕ್ಚುಲಿ ಇದನ್ನ ಡ್ರಾ ಮಾಡ್ತೀನಿ. ಇದು ಸಪ್ರೇಟ್ ಆಗಿ ಡ್ರಾ ಮಾಡಿದಾಗ ಹೆಂಗಿರುತ್ತೆ ಅಂದ್ರೆ, 0ಗೆ ಟಚ್ ಆಗಲ್ಲ, ಅದು ಆಲ್ಮೋಸ್ಟ್ ಟಚ್ ಆಗೋ ತರ ಬರುತ್ತೆ. ಆಲ್ಮೋಸ್ಟ್ ಟಚ್ ಆಗೋ ತರ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ, ಫುಲ್ ಆಸಿಲೇಟ್ ಆಗ್ತಾ ಇರುತ್ತೆ, ಹತ್ತತ್ರದಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ, ಫುಲ್ ಡೆನ್ಸ್ ಆಗಿ ಆಸಿಲೇಟ್ ಆಗ್ತಾ ಇರುತ್ತೆ. ಆಸ್ ಇಟ್ ಈಸ್ ವೆರಿ ನಿಯರ್ ಟು ಏನದು 0. ಓಕೆನಾ? ಅದಕ್ಕೆ as x tends to 0 ಇಟ್ ಈಸ್ ಆಸಿಲೇಟಿಂಗ್. ನೋಡಿ ಇಲ್ಲಿ ಎಷ್ಟು ಡೆನ್ಸ್ ಆಗಿದಾವೆ ಇಲ್ಲೆಲ್ಲ ಕರ್ವ್ಗಳು. ಮತ್ತೆ x is equal to 0 ಅಂತ ಅಂದ್ರೆ ಯಾವ ಲೈನು? ಕಂಪ್ಲೀಟ್ ಆಗಿ ಈ ಲೈನ್, ಇಲ್ಲಿಂದ ಇಲ್ಲಿಗೆ ಏನ್ ಬಂದಿದೆ, ದಿಸ್ ಇಸ್ ದ ಲೈನ್. ದಿಸ್ ಇಸ್ ದ ಲೈನ್. ಈ ಲೈನ್ ಏನಿದೆ x is equal to 0 ಲೈನ್.
ಅವೆರಡನ್ನು ಯೂನಿಯನ್ ಮಾಡಿದಾಗ ಏನ್ ಬರುತ್ತೆ ಅದನ್ನೇ ನಾವು ಟಿ ಅಂತ ಕರಿತೀವಿ. ಕ್ಲಿಯರಾ? ಡೆಫಿನೆಟ್ಲಿ ದೀಸ್ ಟು ಆರ್ ಡಿಸ್ಜಾಯಿಂಟ್, ಅವೆರಡು ಡಿಸ್ಜಾಯಿಂಟ್ ಲೈನ್ಸ್. ಸೊ sin 1/x ಇದರಲ್ಲಿ ನಮ್ಮ ಈ ಪಾಯಿಂಟ್ ಇನ್ಕ್ಲೂಡ್ ಆಗಿರಲ್ಲ, ಅವೆರಡನ್ನು ಸೇರಿಸಿ ಇಲ್ಲಿ ಬರ್ದಿದ್ದಾನೆ. ಸೊ ಇದ್ರಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ನಾನಪ್ಪ ಇಲ್ಲಿ ಅಂತ ಅಂದ್ರೆ ಟಿ ಕನೆಕ್ಟೆಡ್ ಬಟ್ ನಾಟ್ ಪಾತ್ ಕನೆಕ್ಟೆಡ್ ಅಂತ ಹೇಳಕ್ ಹೊರಟಿದ್ದೀನಿ ಅಷ್ಟೇ. ನಾನು ಹೆಂಗ್ ಮಾಡ್ತೀನಿ ಟಿ ಕನೆಕ್ಟೆಡ್ ಅಂತ, ಯಾಕೆ ಪಾತ್ ಕನೆಕ್ಟೆಡ್ ಅಂತ ಅಂತಂದ್ರೆ ಫಸ್ಟ್ ಈ ಎ ಅಂತ ತಗೊಂತೀನಿ. ನಾನು ಈ ಸೆಟ್ ನ ಎ ಅಂತ ತಗೊಂಡಿದ್ದೀನಿ, ಫಸ್ಟ್ ಸೆಟ್ ನ. ಸೊ ನಾನು ಇದನ್ನ ಎ ಅಂತ ತಗೊಂಡಿದ್ದೀನಿ, ಇದನ್ನ ಬಿ ಅಂತ ತಗೊಂಡಿದ್ದೀನಿ. ಸೊ ನಮ್ಮ ಟಿ ಏನಿದೆ ಸೈನ್ ಕರ್ವ್, ಟೊಪೊಲಾಜಿ ಸೈನ್ ಕರ್ವ್, ಅದನ್ನ ಎ ಯೂನಿಯನ್ ಬಿ ಅಂತ ಬರ್ಕೋಬೋದಲ್ವಾ. ಈಗ ನಾನು ಕೇಳೋದು ಎ ಬಗ್ಗೆ ಮಾತ್ರ ಮಾತಾಡ್ತೀನಿ. ಎ ಈಸ್ ಪಾತ್ ಕನೆಕ್ಟೆಡ್, ಎಸ್ ಆಬ್ವಿಯಸ್ಲಿ ಯು ಆರ್ ಅಗ್ರಿ, ಓಕೆನಾ. ಸೊ ಯಾಕಂದ್ರೆ ಸೈನ್ ಕರ್ವ್ ಈಸ್ ಪಾತ್ ಕನೆಕ್ಟೆಡ್ ಅಲ್ವಾ. ಸೈನ್ ಕರ್ವ್ ಅಲ್ಲಿ ಯಾವುದೇ ಎರಡು ಪಾಯಿಂಟ್ಸ್ ನಾವು ಜಾಯಿನ್ ಮಾಡ್ಕೊಂತ ಹೋಗ್ಬೋದು. ಅನ್ಡೆನ್ಸ್ ಕನೆಕ್ಟೆಡ್ ಎಂದು ಸೈನ್ ಇದು ಪಾತ್ ಕನೆಕ್ಟೆಡ್ ಆಗಿದೆ, ಅನ್ಡೆನ್ಸ್ ಕನೆಕ್ಟೆಡ್ ಆಗಿರುತ್ತೆ, ನಮಗೆ ಗೊತ್ತಿರುತ್ತೆ. ಅಂಡ್ ಎ ಬಾರ್ ಈಸ್ ಆಲ್ಸೋ ಕನೆಕ್ಟೆಡ್. ಈಗ ನಮಗೆ ಎ ಪಾತ್ ಕನೆಕ್ಟೆಡ್ ಅಂತ ಗೊತ್ತಾಯ್ತು, ಅದ್ರ ಮೂಲಕ ನಮಗೆ ಕನೆಕ್ಟೆಡ್ ಅಂತ ಗೊತ್ತಾಯ್ತು. ಈಗ ಎ ಕನೆಕ್ಟೆಡ್ ಆದ್ರೆ ಎ ಕ್ಲೋಸರ್ ಕನೆಕ್ಟ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ರಿಸಲ್ಟ್. ಸೆಕೆಂಡ್ ರಿಸಲ್ಟ್ ಓದಿದ್ವಿ ಅಲ್ಲಿ. ಇಫ್ ಎ ಇಸ್ ಕನೆಕ್ಟೆಡ್ ಎ ಕ್ಲೋಸರ್ ಇಸ್ ಆಲ್ಸೋ ಕನೆಕ್ಟೆಡ್. ಈಗ ಅದ್ರ ಮುಖಾಂತರ ಮತ್ತೆ ಎ ಕ್ಲೋಸರ್ ಏನಾಗುತ್ತೆ ಅಂತ ಅಂದ್ರೆ ಎ ಕ್ಲೋಸರ್ ಒಳಗಡೆ ನಿಮ್ಮ ನೋಡಿ ನಾನು ಹೇಳಿದೀನಿ ಈ as x tends to 0, ಓಕೆನಾ, as x tends to 0, ಎಕ್ಸ್ ತುಂಬಾ 0 ಹತ್ರಕ್ಕೆ ಹೋದಾಗ ಇದು ಹೆಂಗ್ ಆಸಿಲೇಟ್ ಆಗ್ತಿದೆ ಅಂತ ಅಂದ್ರೆ ಆಲ್ಮೋಸ್ಟ್ 0 ಟಚ್ ಆಗೋ ತರ ಇರುತ್ತೆ. ಟಚ್ ಆದಂಗೆನೆ ಫುಲ್ ಜೋರಾಗಿ ಆಸಿಲೇಟ್ ಆಗ್ತಾ ಇರುತ್ತೆ ಅದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ಲೋಸರ್ ತಗೊಂಡಾಗ ನಿಮ್ಗೆ ಈ ಲೈನ್ ಕೂಡ ಇನ್ಕ್ಲೂಡ್ ಆಗ್ಬಿಡುತ್ತೆ ಅಲ್ಲಿ. ದ ಕ್ಲೋಸರ್ ಆಫ್ ದಿ ಎ ಏನಿರುತ್ತೆ, ಇದಕ್ಕೆ ಕ್ಲೋಸರ್ ಬಂದ್ಬಿಟ್ಟು ಇದನ್ನು ಇನ್ಕ್ಲೂಡ್ ಮಾಡ್ಬಿಡುತ್ತೆ. ಅವಾಗ ಕ್ಲೋಸರ್ ಆಫ್ ಎ ಏನಾಗ್ಬಿಡುತ್ತೆ, ನಮ್ಗೆ ಟೀನೇ ಸಿಕ್ಬಿಡುತ್ತೆ. ಟಿ ಅಂದ್ರೆ ಏನು, ಇದು ಯೂನಿಯನ್ ಇದು, ಎ ಯೂನಿಯನ್ ಬಿನೇ ನಮ್ಮ ಟಿ, ಓಕೆನಾ. ಎಗೆ ಕ್ಲೋಸರ್ ಕಂಡಿಡಿದ್ವಿ, ಅದು ಬಂದ್ಬಿಟ್ಟು ಟೀನೇ ಬಂದ್ಬಿಡ್ತು ಇಲ್ಲಿ. ಅಂದ್ರೆ ನಮಗೆ ಬಂದಿದ್ದ ಆನ್ಸರ್ ಏನಪ್ಪಾ ಅಂದ್ರೆ ಎ ಕ್ಲೋಸರ್ ಇಸ್ ಈಕ್ವಲ್ ಟು ಟಿ ಬಂದ್ಬಿಡ್ತು, ಓಕೆನಾ. ಸೊ ಹಂಗಾಗಿ ಇಫ್ ಎ ಇಸ್ ಎ ಕ್ಲೋಸರ್ ಇಸ್ ಈಕ್ವಲ್ ಟು ಟಿ ಬಂದಿದೆ, ಸೊ ಎ ಕ್ಲೋಸರ್ ಇಸ್ ಕನೆಕ್ಟೆಡ್, ದೆನ್ ಟಿ ಇಸ್ ಆಲ್ಸೋ ಕನೆಕ್ಟೆಡ್. ಸೊ ಹಂಗಾಗಿ ಟಿ ಇಸ್ ಈಕ್ವಲ್ ಟು ಯೂನಿಯನ್ ಬಿ, ದ ಟೋಟಲ್ ಸೆಟ್ ಇಸ್ ಕನೆಕ್ಟೆಡ್. ಬಟ್ ಟಿ ಇಸ್ ನಾಟ್ ಪಾತ್ ಕನೆಕ್ಟೆಡ್. ಯಾಕಂತಂದ್ರೆ ಆಬ್ವಿಯಸ್ಲಿ ನಾಟ್ ಕನೆಕ್ಟೆಡ್, ಯಾಕಂತಂದ್ರೆ ನಮ್ಗೆ ದಿಸ್ ಇಸ್ ಕನೆಕ್ಟೆಡ್, ಇಂಡಿವಿಜುವಲ್ ಕರ್ವ್ಗಳು ಎರಡು ಕನೆಕ್ಟೆಡ್. ಸೊ ಇದು ಕನೆಕ್ಟೆಡ್, ಬಟ್ ಎರಡಕ್ಕೂ ಪಾತ್ ಇಲ್ವಲ್ಲ, ಅಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಚೂರ್ ಗ್ಯಾಪ್, ಓಕೆನಾ. ಕ್ಲೋಸರ್ ತಗೊಂಡಾಗ ಗ್ಯಾಪ್ ಫಿಲ್ ಆಗುತ್ತೆ ಅಷ್ಟೇ. ಸೊ ಈ ತರ ಎಕ್ಸಾಂಪಲ್ಗಳಿದಾವೆ. ಈಗ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ನಾನು ಜಸ್ಟ್ ಹೇಳ್ತಾ ಹೋಗ್ತಿರ್ತೀನಿ, ನನಗೆ ನೀವು ಇಂಟೀರಿಯರ್ ಏನ್ ಬರುತ್ತೆ ಹೇಳ್ತಾ ಹೋಗಿ. ಎ ಇಂಟೀರಿಯರ್ ಏನ್ ಬರುತ್ತೆ, ಏನೇ ಬರುತ್ತಾ? ಬರುತ್ತೆ ಎ ಲಿಮಿಟ್ ಪಾಯಿಂಟ್ ಏನ್ ಬರುತ್ತೆ? ಗ್ರೇಟರ್ ಈಕ್ವಲ್ ಟು 0 ಎಕ್ಸ್ ಗ್ರೇಟರ್ ಈಕ್ವಲ್ ಟು 0, ವೈ ಗ್ರೇಟರ್ ಈಕ್ವಲ್ ಟು 0 ಅಂತ ಬರುತ್ತೆ, ಓಕೆನಾ. ಗ್ರಾಫ್ ಗೊತ್ತಿದೆಯಲ್ವಾ, ಇದು ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಇವು ಪಾಯಿಂಟ್ ಇರಲ್ಲ, ಇವೇನಿದೆ ಬೌಂಡ್ರಿ ಪಾಯಿಂಟ್ಸ್ ಇರಲ್ಲ. ಸೊ ಐಸೋಲೇಟ್ ಪಾಯಿಂಟ್ಸ್ ಅವೆಲ್ಲ ಬೇಡ, ನನಗೆ ಮೇನ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಪನ್ ಇದೆಯಾ? ಎಸ್ ಸರ್. ಕ್ಲೋಸ್ ಇದೆಯಾ? ನೋ. ನೋ ಸರ್. ಬೌಂಡೆಡ್ ಇದೆಯಾ? ನೋ ಸರ್. ಕಾಂಪ್ಯಾಕ್ಟ್ ಇದೆಯಾ? ನೋ ಸರ್. ಡೆನ್ಸ್? ನೋ. ಪಾತ್ No. ಕನೆಕ್ಟೆಡ್? ಎಸ್ ಸರ್. ಎಸ್. ಎನ್ಸ್ ಕನೆಕ್ಟೆಡ್? ಕಾನ್ವೆಕ್ಸ್? ಎಸ್ ಸರ್. ಪರ್ಫೆಕ್ಟ್? ನೋ ಸರ್. ಪರ್ಫೆಕ್ಟ್ ಏನ್ ಬೇಡ, ಸಾಕು, ಅಷ್ಟಕ್ಕೂ ನೋಡ್ಕೊಳ್ಳಿ. ಇದು ಮಾಡ್ತಿರಲ್ವಾ, ಈಸಿ ಇದೆ ಇದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡ್ತೀನಿ, ಇದು ಈಸಿ ಇದೆ ಮಾಡ್ತೀರಾ. ಇದು ಫುಲ್ ಫಸ್ಟ್ ಕ್ವಾಡ್ರೆಂಟ್ ಇನ್ಕ್ಲೂಡಿಂಗ್ ಎಕ್ಸ್ ಆಕ್ಸಿಸ್ ವೈ ಎಕ್ಸ್ ಎರಡು ಸೇರುತ್ತೆ, ಅದನ್ನ ನೀವು ನೋಡ್ಕೊತ ಹೋಗಿ. ಎಕ್ಸ್ ವೈ ಗ್ರೇಟರ್ ದನ್ ಈಕ್ವಲ್ ಟು 0 ಅಂದ್ರೆ ಇದು ಯಾವ ಕ್ವಾಡ್ರೆಂಟ್ ಇದು? ಫಸ್ಟ್ ಅಂಡ್ ಥರ್ಡ್ ಸರ್. ಫಸ್ಟ್ ಅಂಡ್ ಥರ್ಡ್ ಬರುತ್ತೆ. ಇದು ಕನೆಕ್ಟೆಡ್? ನೋ. ನೋ ಸರ್. ಅಲ್ಲ, ಪಾತ್ ಕನೆಕ್ಟೆಡ್ ಅಂತ ಅಂದ್ರೆ ಎಂತ ಹೇಳ್ಬೇಕು ನೀವು? ಇಟ್ ಈಸ್ ನಾಟ್ ಪಾತ್ ಕನೆಕ್ಟೆಡ್. ಯಾಕೆ ಹೇಳಿ? ಡಿಫ್ರೆನ್ಸ್ ಅಲ್ಲ 0 ಇರುತ್ತೆ, ಒಂದೇ ಒಂದು ಪಾಯಿಂಟ್ ಇನ್ಕ್ಲೂಡ್. ಅವನೇನ್ ಕೇಳ್ತಂಗ ಗೊತ್ತಾ, ಅವನೇನಾದ್ರೂ ಯೂನಿಯನ್ 0,0 ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ, ಇದು
ಪಾತ್ ಕನೆಕ್ಟೆಡ್ ಸರ್. connected. ಅವಾಗ ಪಾತ್ ಕನೆಕ್ಟೆಡ್ ಆಗುತ್ತೆ. ಯಾಕಂದ್ರೆ ನಮ್ದು ಸೆಟ್ ಇಲ್ಲಿ ಈ ತರ ಇರೋದು, ಇವು ಡಾಟೆಡ್ ಲೈನ್ ಹಾಕ್ಬೇಕು ಆಕ್ಸಿಸ್, ಯಾಕಂದ್ರೆ ಸ್ಟ್ರಿಕ್ಟ್ ಇದೆ. ಅವು ಇದನ್ನ ಬಿಟ್ಟಿರುತ್ತೆ, ಈ ಕ್ವಾಡ್ರೆಂಟ್ಸ್ ಇರುತ್ತೆ, ಈ ಕ್ವಾಡ್ರೆಂಟ್ಸ್ ಇರುತ್ತೆ. ಇವೆರಡನ್ನು ಜಾಯಿನ್ ಮಾಡಕ್ಕೆ ಇದೊಂದು ಪಾಯಿಂಟ್ಸ್ ಹಾಕಿರುತ್ತೆ. ಪಾಯಿಂಟ್ ಇಲ್ಲ ಅಂತ ಅಂದ್ರೆ ನಾಟ್ ಪಾತ್ ಕನೆಕ್ಟೆಡ್. ಆ ಪಾಯಿಂಟ್ ನ ಯೂನಿಯನ್ ಮಾಡಿದ್ರೆ ನಿಮ್ಗೆ ಪಾತ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಆತರ ಇದು ಓಪನ್ ಕ್ಲೋಸ್ನೆಸ್ ಎಲ್ಲ ಮಾಡ್ಕೋತಿರಲ್ವಾ, ಅದು ಗೊತ್ತಾಗುತ್ತಲ್ವಾ. ಈ ಗ್ರಾಫ್ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಓಪನ್ ಕ್ಲೋಸ್ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಕಾನ್ವೆಕ್ಸ್ ಅಲ್ಲ ಸರ್? Yes, sir. ಹೌದು. ಎಲ್ಲಾಯ್ತು, It ಅದೇ is not. ಎಕ್ಸಾಂಪಲ್ ನೋಡಿದ್ದೀನಿ. ಈಗ ಅದು ಕನೆಕ್ಟೆಡ್ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋಗಿ. So it is not path connected. ಎಕ್ಸ್ ವೈ ಅಂದ್ರೆ ಎರಡು ಕ್ವಾಡ್ರೆಂಟ್ ಬರುತ್ತೆ, ಫಸ್ಟ್ ಥರ್ಡ್. ಯೂನಿಯನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಹೇಳ್ತಿದ್ದಾನೆ. ಅಂದ್ರೆ ಅವನು ಇದು ಆಕ್ಚುಲಿ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಎರಡು ಡಾಟೆಡ್ ಲೈನ್ ಇಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ವೈ ಆಕ್ಸ್ ಅಲ್ವಾ, ವೈ ಆಕ್ಸ್ ಇನ್ಕ್ಲೂಡ್ ಮಾಡಿದ್ದಾನೆ, ಎಕ್ಸ್ ಆಕ್ಸಿಸ್ ನ ಎಕ್ಸ್ಕ್ಲೂಡ್ ಮಾಡಿದ್ದಾನೆ. ಓಕೆನಾ? ಇವಾಗ ಹೇಳಿ. ಸೊ ಈ ಪಾಯಿಂಟ್ಸ್ ಇಲ್ಲೆಲ್ಲ ಇರ್ತವೆ, ಸೊ ಇಲ್ಲೆಲ್ಲ ಪಾಯಿಂಟ್ಸ್ ಈ ಕಡೆ ಇರ್ತವೆ ಹಿಂಗೆ. ಸೊ ಈ ತರ ಇದ್ದಾಗ ಇದು ಕನೆಕ್ಟೆಡ್. ಹೌದು ಕನೆಕ್ಟೆಡ್. ಇಲ್ಲಿ ಹೋಗಿದ್ಯಲ್ಲ, ಇಲ್ಲಿರೋ ಪಾಯಿಂಟ್ ಜಾಯಿನ್ ಮಾಡಿ ಅಂದ್ರೆ ಫಸ್ಟ್ ನಾನು ಇಲ್ಲಿಗೆ ಹೋಗ್ಬಿಟ್ಟು ಈ ಲೈನ್ ಮುಖಾಂತರ ಹೋಗಿ ಹಿಂಗ್ ಜಾಯಿನ್ ಮಾಡ್ಕೊತೀನಿ. ಜಾಯಿನ್ ಮಾಡ್ಬೋದಲ್ಲ? ಬಟ್ ವೈ 0 ಇಲ್ಲ ಸರ್. ಅಲ್ಲ, ವೈ 0 ಇಲ್ಲ ಅಂದ್ರೆ 0 ಮಾಡ್ಕೋಬಹುದು ಅಂತ ಹೇಳ್ತಿರೋದು ಅವನು. ಅಂದ್ರೆ ಕಂಡೀಷನ್ ಎಕ್ಸ್ ಇಂಪ್ಲಿಮೆಂಟ್ ಮಾಡಿದಾನಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ವೈ ಆಕ್ಸಿಸ್ ಅಲ್ವಾ. ಅಂದ್ರೆ ವೈ ಇದರ ಅರ್ಥ ಏನಂತಂದ್ರೆ ಎಕ್ಸ್ ಕಂಡೀಷನ್ ಹಾಕಿದ್ದಾನೆ, ವೈಗೆ ನೀನ್ ಏನ್ ಬೇಕಾದ್ರೂ ಆರ್ಬಿಟ್ರಿ ಇನ್ಪುಟ್ ಕೊಡ್ಬೋದು ಅಂತ. ವೈಗೆ ಏನಾದ್ರು ಹಾಕೊಳ್ಳಿ, ಅಂದ್ರೆ 0,1 ಹಾಕೊಳ್ಳಿ ಅಥವಾ 0,2 ಏನ್ ಬೇಕಾದ್ರೆ 0,1 0,2 ಇವೆಲ್ಲ ಎಲ್ಲಿ ಬರ್ತವೆ ಪಾಯಿಂಟ್ಸ್. ಈವನ್ ಯು ಕ್ಯಾನ್ ಪುಟ್ 0,0 0,0 ಬರುತ್ತಲ್ವಾ ಇದರಲ್ಲಿ. ನಮಗೆ ಬೇಕಿರೋ ಪಾಯಿಂಟ್ 0,0. ಓಕೆನಾ? ಸೊ 0,0 ಬಂದ್ರೆ ಸಾಕು. ಇದು ಅರ್ಥ ಆಯ್ತಾ ಇದು? ಎಸ್ ಸರ್, ಅವನು ವೇ ಮಾಡಿ ಕೊಟ್ಟಿದ್ದಾರೆ ಸರ್. ಇದು ಸರ್ಕಲ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದೀವಿ. ಇದು ಕನೆಕ್ಟೆಡಾ? ಸರ್ಕಲ್ ಅಂದ್ರೆ ಇದು ಕಂಪ್ಲೀಟ್ ಇದು ಬರುತ್ತೆ, ಇದು ಸರ್ಕಲ್ ಬರುತ್ತೆ. ಸೊ ಇದರಲ್ಲಿ ಇರೋ ಈ ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ ಇದ್ರಲ್ಲಿ ಇಲ್ಲ. ಓಕೆನಾ? ಬರೀ ಬೌಂಡ್ರಿ ಏನಿದೆ, ಈ ಸರ್ಕಂಫರೆನ್ಸ್ ಮೇಲೆ ಏನ್ ಪಾಯಿಂಟ್ಸ್ ಇದಾವೆ ಅವು ಮಾತ್ರ ಇರ್ತವೆ ಇದ್ರಲ್ಲಿ. ಓಕೆನಾ? ಸೊ ಇದು ಪಾತ್ ಕನೆಕ್ಟೆಡ್, ಡೆನ್ಸ್ ಕನೆಕ್ಟೆಡ್. ಇದು ಕಾನ್ವೆಕ್ಸ್ ಆಗಲ್ಲ, ನಾಟ್ ಕಾನ್ವೆಕ್ಸ್ ಆಗುತ್ತೆ. ಈಗ ಇದ್ರದ್ದು ಕ್ಲೋಜರ್ ಅದೆಲ್ಲ ಮಾತಾಡ್ಕೊಂತೀರಲ್ವಾ. ಇಟ್ ಇಸ್ ಕ್ಲೋಸ್ ಸರ್. ಇಟ್ ಈಸ್ ಕ್ಲೋಸ್ಡ್ ಆಗುತ್ತೆ. ಇಟ್ ಈಸ್ ಬೌಂಡೆಡ್ ಸರ್. ಎಸ್, ಇಟ್ ಈಸ್ ಬೌಂಡೆಡ್. ಯಾಕಂದ್ರೆ ಒಂದು ದೊಡ್ಡ ಇಟ್ ಈಸ್ ನಾಟ್ ಕಾಂಪ್ಯಾಕ್ಟ್. ಹೌದು, ಡಿಸ್ಕಸ್ ಮಾಡಿ ಒಟ್ಟಿಗೆ ನೀವು ಗ್ರಾಫ್ ಡ್ರಾ ಮಾಡೋದು ಗೊತ್ತಿರ್ಲಿ. ಈಗ ಲೆಸ್ ದ್ಯಾನ್ 1 ಅಂತ ಅಂದ್ರೆ ಏನು, ಇಂಟೀರಿಯರ್ ಪಾಯಿಂಟ್ಸ್ ಅಂದ್ರೆ ಸರ್ಕಲ್ ಇರುತ್ತೆ ಹಿಂಗೆ, ಆ ಸರ್ಕಲ್ ನ ಬೌಂಡ್ರಿ ಪಾಯಿಂಟ್ಸ್ ನ ಎಕ್ಸ್ಕ್ಲೂಡ್ ಮಾಡ್ಬಿಟ್ಟು ಒಳಗಡೆ ಇರೋ ಪಾಯಿಂಟ್ಸ್, ಸೆಂಟರ್ ಈ ಪಾಯಿಂಟ್ಸ್ ಗಳು. ಗ್ರೇಟರ್ ದಾನ್ ಈಕ್ವಲ್ ಟು 1 ಅಂದ್ರೆ ಏನಾಗುತ್ತೆ? ಇದು ಬೌಂಡೆಡ್ ಅಲ್ಲ? ಎಸ್ ಸರ್, ಅದು ಬೌಂಡೆಡ್ ಸರ್. ಪ್ರೀವಿಯಸ್ ದಿಸ್ ಇಸ್ ಬೌಂಡೆಡ್. ಈಗ ಗ್ರೇಟರ್ ದಾನ್ ಈಕ್ವಲ್ ಟು ಅಂತ ಬಂದ್ರೆ, ಗ್ರೇಟರ್ ದಾನ್ ಈಕ್ವಲ್ ಟು ಅಂತ ಅಂದ್ರೆ ಇದು ಸರ್ಕಲ್, ಗ್ರೇಟರ್ ದಾನ್ ಈಕ್ವಲ್ ಟು ಅಂದ್ರೆ ಔಟ್ ಸೈಡ್ ಇವು ಬರ್ತವೆ, ಈ ಕಡೆ ಪಾಯಿಂಟ್ಸ್ ಗಳು ಬರ್ತವೆ. ಸೊ ಇಟ್ ಇಸ್ ಅನ್ಬೌಂಡೆಡ್ ಬರುತ್ತೆ. ಸೊ ಕ್ಲೋಜರ್ ಅವೆಲ್ಲ ಮಾತಾಡ್ಕೋತೀರಾ, ಲಿಮಿಟ್ ಪಾಯಿಂಟ್ಸ್ ಮಾತಾಡ್ತೀರಾ. ಕನೆಕ್ಟೆಡಾ? ಸೊ ಇಟ್ ಈಸ್ ನಾಟ್ ಕನೆಕ್ಟೆಡ್. ಪಾತ್ ಕನೆಕ್ಟೆಡ್. ಪಾತ್ ಕನೆಕ್ಟೆಡ್, ಡೆನ್ಸ್ ಕನೆಕ್ಟೆಡ್. Not connected. ಕಾನ್ವೆಕ್ಸ್ ಆಗಲ್ಲ ಸರ್. ಮತ್ತೆ ಅದು ಯಾವುದು? ಅದು ಕಾನ್ವೆಕ್ಸ್ ಆಗುತ್ತೆ ಸರ್. ಅದು ಇದು ಕಾನ್ವೆಕ್ಸ್ ಆಗಲಿಲ್ಲ ಲೈನ್ ಹೇಳಿದ್ರೆ. Not connected. ಅಲ್ಲಲ್ಲ, ಕಾನ್ವೆಕ್ಸ್ಗೆ ಡೆಫಿನೇಷನ್ ಅಂತ ಹೇಳಿದ್ವಿ ಹೇಳಿ ನಾವು. ಈಗ ಟೇಕ್ ಎನಿ 2 ಪಾಯಿಂಟ್ಸ್, ಅದನ್ನ ಜಾಯಿನ್ ಮಾಡಿದ್ರೆ ಅಲ್ಲಿ ನಮ್ಗೆ ಸೊಲ್ಯೂಷನ್ಸ್ ಇರ್ಬೇಕಂತ. ಯಾವ್ದೋ ಒಂದು ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡಿದ್ರೆ ಏನ್ ಬರ್ಬೇಕು? ಈ ಸರ್ಕಲ್ ಒಳಗಿಂದ ಹೋಗ್ಬಿಟ್ಟು ಇರಂಗಿಲ್ಲ ಸರ್, ಆ ಕಡೆಯಿಂದ ಈ ಕಡೆ ರೀಜನ್ ಬರ್ಬೇಕಂತ. ಕಾನ್ವೆಕ್ಸ್. ಹೌದು, ದಿಸ್ ಇಸ್ ನಾಟ್ ಕಾನ್ವೆಕ್ಸ್. ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ರೆ ಲೈನ್ ಸೆಗ್ಮೆಂಟ್ ಡ್ರಾ ಮಾಡ್ಬೇಕಂದ್ರೆ ದಿಸ್ ಇಸ್ ದ ಓನ್ಲಿ ಪಾತ್. ಎಸ್ ಸರ್. ಅವಾಗ ಇಲ್ಲಿ ನಿಮ್ಗೆ ಬರೋದಿಲ್ಲ. ಹೌದು, ದಿಸ್ ಇಸ್ ನಾಟ್ ಕಾನ್ವೆಕ್ಸ್.
ಎಸ್ ಕರೆಕ್ಟ್. ಬಟ್ ಇನ್ಸೈಡ್ ಇದ್ರೆ ಅದು ಕಾನ್ವೆಕ್ಸ್ ಆಗುತ್ತೆ. ಹಂಗೆ ಈಕ್ವಲ್ ಟು 1 ಇದ್ದಾಗ ಅದು ಅವಾಗ ಏನಾಗುತ್ತೆ, ಕಾನ್ವೆಕ್ಸ್ ಆಗುತ್ತೆ. ಎಸ್ ಸರ್ ಎಸ್. ಇದನ್ನು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಎಲಿಪ್ಸ್ ಆಗುತ್ತೆ. ಓಕೆನಾ. ಸೊ ಎಲಿಪ್ಸ್ ನಿಮಗೆ ಗೊತ್ತಿರುತ್ತೆ. ಎಲಿಪ್ಸ್ ಹೆಂಗಿರುತ್ತೆ ಹೇಳಿ. ಸೇಮ್ ಇಟ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಸರ್ಕಲ್. ಇಲ್ಲಿ ಸರ್ಕಲ್ ಇಸ್ ಸ್ಪೆಷಲ್ ಕೇಸ್ ಆಫ್ ಎಲಿಪ್ಸ್ ಅಂತ ಹೇಳ್ಬೋದು. ಇದಾಗುತ್ತೆ. ಎಲಿಪ್ಸ್ ಕೂಡ ಏನಾಗುತ್ತೆ, ಸೇಮ್ ಇದೆ ಎಲಿಪ್ಸ್. ಇದು ಪಾತ್ ಕನೆಕ್ಟೆಡ್ ಸೇಮ್ ಪಾತ್ ಕನೆಕ್ಟೆಡ್ ಅವೆಲ್ಲ ಮಾಡ್ಕೋತಿರಲ್ವಾ. ಸೇಮ್ ಸರ್ಕಲ್ಗೆ ಏನಾಗುತ್ತೋ ಸೇಮ್ ಇಂಡ್ಯೂಸ್ ಆಗುತ್ತೆ ಇಲ್ಲೂ ಕೂಡ, ಏನ್ ತೊಂದರೆ ಏನಿಲ್ಲ. ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಅಲ್ಲಿ ಸರ್ಕಲ್ಗೆ ಏನ್ ಮಾತಾಡ್ತೀವೋ ಎಲಿಪ್ಸ್ಗೂ ಕೂಡ ಅದೇ ತರ ಮಾತಾಡ್ತೀವಿ. ಏನಿದು, ಇದು ಔಟ್ ಸೈಡ್ ಬರುತ್ತೆ, ಇದನ್ನು ಮಾತಾಡ್ಬೋದು. ಇದೊಂದು ಡಿಸ್ಕಸ್ ಮಾಡಿ ಸಾಕು, ಎಂಡ್ ಅಪ್ ಮಾಡೋಣ. ಏನಿದೆ ಇದು, a is equal to x, y, mod x less than 1, mod y less than 2 ಅಂತ ಇದೆ. ಇದ್ರದ್ದು ಗ್ರಾಫ್ ಹೆಂಗಿರುತ್ತೆ, ಕ್ಯಾನ್ ಯು ಇಮ್ಯಾಜಿನ್? ಇದು ಬಂದು ರೋಂಬಸ್ ತರ ಇರುತ್ತೆ ಸರ್. ನೋಡಿ, mod x is less than 1 ಅಂತ ಅಂದ್ರೆ ಏನ್ ಹೇಳಿದ್ದೆ, mod x is less than 1 ಅಂದ್ರೆ ಇಟ್ ಇಸ್ ಹಿಂಗಿರುತ್ತೆ. ಓಕೆ, mod y is greater than, ಸಾರಿ ಇದು ಕೂಡ ಲೆಸ್ ದೆನ್ 2 ಅಂತ ಅಂದ್ರೆ ಏನಾಗುತ್ತೆ, -2 to 2 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ -1 +1, ದಿಸ್ ಇಸ್ +2 -2. ಇದ್ರ ಒಳಗಡೆ ಏನಿದೆ ಸೆಟ್ ಆಫ್ ಪಾಯಿಂಟ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಗ್ರಾಫ್ ನ ನೀವೇನ್ ಮಾಡಿ ಅಂತಂದ್ರೆ, ಈ ಚಾಪ್ಟರ್ ಅಲ್ಲಿ ಒಂದು ಸೆಟ್ ಕೊಡ್ತಾನೆ, ಈ ತರ ಕೊಟ್ಬಿಟ್ಟು ಅವ್ನ ಏನ್ ಕೇಳ್ತಾನೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಂಪ್ಯಾಕ್ಟ್ ಅಂತ ಕೇಳಿರ್ತಾನೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಆ ಸೆಟ್ ನ ಫಸ್ಟ್ ಪ್ಲೇನ್ ಮೇಲೆ ರೆಪ್ರೆಸೆಂಟ್ ಮಾಡ್ಬಿಟ್ಟು ಜಸ್ಟ್ ಅನಲೈಸ್ ಮಾಡ್ತಾ ಹೋಗಿ ಅಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪಾತ್ ಕನ್ವರ್ಟೆಡ್ ಅಂತ ಕೇಳ್ತಾನೆ. ಸೊ ಅಂತ ಟೈಮಲ್ಲಿ ಇದನ್ನ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆನಾ ಸರ್, ಇದು ನೋಟ್ಸ್ ಅನ್ನ ನಿಮ್ ನೋಟ್ಸ್ ಶೇರ್ ಮಾಡ್ತೀರಾ? ನೋಟ್ಸ್ ಇದು ಬಲ್ವಾನ್ ಬುಕ್ ಇದೆಯಲ್ಲ ಸರ್, ನಾನು ಅದನ್ನ PDF ಸೆಂಡ್ ಮಾಡಿ ಸರ್ಗೆ ಹೇಳ್ತೀನಿ. ಈಗ ನಾನೇ ಸೆಂಡ್ ಮಾಡ್ತೀನಿ ಅದನ್ನ. ಆ ಬುಕ್ ನನ್ನ ರೆಫರ್ ಮಾಡಿ ಒಂದೊಂದನ್ನ ನಾನು ಇದ್ರಲ್ಲಿ ಯಾವ್ದು ತುಂಬಾ ಕಾಂಪ್ಲಿಕೇಟ್ ಅದೆಲ್ಲ ಬೇಡ ಅಂತ ಅನ್ಸುತ್ತೆ ಅಂತದ್ನ ನಾನು ಬರ್ದಿರ್ತೀನಿ. ಒಂದೊಂದು ಅನ್ವಾಂಟೆಡ್ ರಿಸಲ್ಟ್ಸ್ ಗಳನ್ನೆಲ್ಲ ಬಿಟ್ಬಿಟ್ಟು ಬರ್ದಿರ್ತೀನಿ. ಒಂದೊಂದು ಓಕೆ ಇದೆ, ದಿಸ್ ಇಸ್ ಇನಫ್ ಅಂತ ಅನ್ಸಿದ್ನ ನಾನು ಹಾಕಿರ್ತೀನಿ ನಾನು. ಓಕೆನಾ, ಇದನ್ನ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.